ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಪ್ರಭುಗೌಡ ರೆಡ್ಡಿ ಸರ್. ಪಿ ವಿ ರೆಡ್ಡಿ ಆನ್ಲೈನ್ ಕ್ಲಾಸ್ನಿಂದ ಎಂದಿನಂತೆ ಇಂದು ಕೂಡ ಯಾವ ಕ್ಲಾಸು ಮಾನವನ ಜೀರ್ಣಾಂಗ ಕ್ರಿಯೆ ಬಯಾಲಜಿಗೆ ಸಂಬಂಧಿಸಿದ ಹ್ಯೂಮನ್ ಡೈಜೆಷನ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ನೋಡ್ಕೋತಾ ಬರೋಣ ಅಂತ. ಇಲ್ಲಿ ವಿಶೇಷವಾಗಿ ನಾವು ನೋಡ್ಕೋತಾ ಬಂದಾಗ ಏನ್ ಸರ್ ಇಲ್ಲಿ ಅಂತ ಕೇಳಿದ್ರೆ, ಜೀರ್ಣಾಂಗ ಕ್ರಿಯೆ ಅಂತಂದ್ರ ಏನು ಮೊದಲು ಗೊತ್ತಿರ್ಬೇಕು ನಿಮಗೆ. ಕಚ್ಚಾ ಆಹಾರವನ್ನ ಅಥವಾ ಪಿಷ್ಟ ಅಥವಾ ಸ್ಟಾರ್ಚ್ ಅನ್ನ ಸರಳ ಆಹಾರವನ್ನಾಗಿ, ಗ್ಲೂಕೋಜನ್ ಆಗಿ, ಅಮೈನೋ ಆಸಿಡ್ ಅನ್ನಾಗಿ ಅಥವಾ ಫ್ಯಾಟಿ ಆಸಿಡ್ಗಳನ್ನಾಗಿ ಮಾಡುವಂತ ಒಂದು ಪ್ರಕ್ರಿಯೆಗೆ ನಾವು ಏನ್ ಕರಿತೀವಿ ಅಂದ್ರೆ ಜೀರ್ಣಾಂಗ ಕ್ರಿಯೆ ಅಂತ ಕರಿತೀವಿ. ಪಿಷ್ಟವನ್ನ, ಸ್ಟಾರ್ಚ್ ಅನ್ನ ಸರಳ ಆಹಾರವನ್ನಾಗಿ ಮಾಡುವ ಒಂದು ಪ್ರಕ್ರಿಯೆ ಆಗಿರುತ್ತೆ ಅಂತ ನೋಡ್ತೀವಿ ಸರ್, ಅಥವಾ ಗ್ಲೂಕೋಜನ್ ಆಗಿ ಮಾಡುವ ಪ್ರಕ್ರಿಯೆ ಆಗಿರುತ್ತೆ ಅಂತ ನೋಡ್ತೀವಿ. ಇದನ್ನ ನಾವು ಜೀರ್ಣಾಂಗ ಕ್ರಿಯೆ ಅಂತ ಕರಿತೀವಿ ಸರ್. ಜೀರ್ಣಾಂಗ ಕ್ರಿಯೆಗೆ ಸಂಬಂಧಿಸಿದ ಭಾಗಗಳೇನ್ ಬರ್ತಾವಲ್ಲ ಅವುಗಳನ್ನ ನಾವು ಏನ್ ಕರಿತೀವಿ ಅಂತ ಕೇಳಿದ್ರೆ ಜೀರ್ಣಾಂಗ ವ್ಯೂಹ ಅಂತ ಕರಿತೀವಿ. ಏನ್ ಕರಿತೀವಿ ಅದನ್ನ? ಜೀರ್ಣಾಂಗ ವ್ಯೂಹ ಅಂತ ನೋಡ್ತೀವಿ. ಸೊ ಎಲ್ಲೆಲ್ಲಿ ಪ್ರಕ್ರಿಯೆಗಳು ನಡೀತಾವ ನೋಡು, ಕ್ರಿಯೆಗಳು ನಡೀತಾವ, ಅವುಗಳನ್ನ ಆ ಭಾಗವನ್ನ ಜೀರ್ಣಾಂಗ ಕ್ರಿಯೆಯ ಭಾಗ ಅಂತ ಕರಿತೀವಿ. ಸೊ ಅವುಗಳನ್ನ ಸ್ಪಷ್ಟವಾಗಿ ನಾವು ನೋಡ್ಕೊತ ಬಂದಾಗ ಜೀರ್ಣಾಂಗ ಕ್ರಿಯೆ ಅಂತಕ್ಕಂಥದ್ದು ನಡೆಯುವ ಮೊದಲ ಭಾಗ, ಜೀರ್ಣಾಂಗ ಕ್ರಿಯೆಯ ಮೊದಲ ಭಾಗ ಮತ್ತು ಜೀರ್ಣಾಂಗ ವ್ಯೂಹದ ಮೊದಲ ಭಾಗ ಅಂತ ಕೇಳ್ತಾನೆ. ರಚನೆಯ ಮೊದಲ ಭಾಗ ಅಂತ ಕೇಳ್ತಾನೆ ಮೌತ್ ಅಥವಾ ಬಾಯಿ ಅಂತ ನೋಡ್ತೀವಿ ಸರ್. ಜೀರ್ಣಾಂಗ ಕ್ರಿಯೆಯ ಮೊದಲ ಭಾಗ ಬಾಯಿ ಮತ್ತು ಅತಿ ಕಡಿಮೆ ಜೀರ್ಣ ಆಗುವುದು ಆಹಾರ ಎಲ್ಲಿ ಅಂತ ಕೇಳ್ತಾನೆ ಬಾಯಿಯಲ್ಲೇ ಸರ್. ಕಡಿಮೆ ಜೀರ್ಣ ಆಗ್ತದ ಅಂತ ನೋಡ್ತೀವಿ. ಇಲ್ಲಿ ಸರ ಊಟ ಮಾಡಿದ್ ಬಹಳ ಮೆತ್ತಗಾಗ್ತಲ್ಲ ಅಲ್ಲೇ, ಅದು ರಾಸಾಯನಿಕವಾಗಿ ಭೌತಿಕವಾಗಿ ಆಗ್ತದೆ ಸರ್ ಬದಲಾವಣೆ, ರಾಸಾಯನಿಕವಾಗಿ ಅತಿ ಕಡಿಮೆ ಆಗ್ತದೆ ಬದಲಾವಣೆ ಅಂತ ನೋಡ್ತೀವಿ ಎಲ್ಲಿ? ಬಾಯಿಯಲ್ಲಿ. ಜೀರ್ಣಾಂಗ ಕ್ರಿಯೆಯ ಮೊದಲ ಭಾಗ ಜೀರ್ಣಾಂಗ ವ್ಯೂಹದ ಮೊದಲ ಭಾಗವಾಗಿದೆ ಬಾಯಿ. ಅದೇ ರೀತಿ ಜೀರ್ಣಾಂಗ ಕ್ರಿಯೆಯ ಕೊನೆಯ ಭಾಗ ಮತ್ತು ಜೀರ್ಣಾಂಗ ವ್ಯೂಹದ ಕೊನೆಯ ಭಾಗ ಅಂತ ಬರ್ತವೆ. ಸ್ಮಾಲ್ ಇಂಟೆಸ್ಟೈನ್ ಮತ್ತು ಲಾರ್ಜ್ ಇಂಟೆಸ್ಟೈನ್ ಅಂತ ಬರ್ತವೆ. ದೊಡ್ಡ ಕರಳು ಮತ್ತು ಸಣ್ಣ ಕರಳು ಅಂತ ಬರುತ್ತೆ. ಸಣ್ಣ ಕರಳಿನ ಕೊನೆಯ ಭಾಗ ಎರಡು ಬರ್ತವೆ ಸರ್. ಯಾವುದು ಅಂತ ಕೇಳಿದ್ರೆ ರೆಕ್ಟಮ್ ಅಂತ ಬರುತ್ತೆ. ಯಾವುದು? ರೆಕ್ಟಮ್. ಸರಿ, ರೆಕ್ಟಮ್ ಭಾಗ ಅಂತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಇದು ಜೀರ್ಣಾಂಗ ಕ್ರಿಯೆಯ ಕೊನೆಯ ಭಾಗ. ಅದೇ ರೀತಿ ಗುದದ್ವಾರ ಅಂತ ಬರುತ್ತೆ. ಗುದದ್ವಾರ. ಗುದದ್ವಾರ, ಈ ಗುದದ್ವಾರ ಅಂತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಜೀರ್ಣಾಂಗ ವ್ಯೂಹದ ಕೊನೆಯ ಭಾಗ. ಜೀರ್ಣಾಂಗ ವ್ಯೂಹ, ಆ ಗುದದ್ವಾರದಲ್ಲಿ ಮಲ ವಿಸರ್ಜನೆ ಆಗ್ತದ ಹೊರತು ಏನು ಕ್ರಿಯೆ ನಡೆಯಲ್ಲ ಅಲ್ಲಿ. ಹಾಗಾಗಿ ಕೊನೆಯ ಭಾಗ ಅಂತ ನೋಡ್ತೀವಿ. ಜೀರ್ಣಾಂಗ ಕ್ರಿಯೆಯ ಕೊನೆಯ ಭಾಗ ಅಂತ ಕೇಳಿದ್ರೆ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಬರ್ತಕ್ಕಂಥ ರೆಕ್ಟಮ್ ಭಾಗ ಅಂತ ಬರುತ್ತೆ, ಅದು ಕೊನೆಯ ಭಾಗವಾಗಿರುತ್ತೆ ಅಂತ ನೋಡ್ತೀವಿ. ದಿಸ್ ಇಸ್ ದ ಫಸ್ಟ್ ಕಾನ್ಸೆಪ್ಟ್ ಅಂತ ನೋಡ್ತೀವಿ. ಇದಕ್ಕೆ ವ್ಯೂಹ ಯಾವ್ಯಾವ ಬರ್ತಾವ ಸರ್ ಈ ವ್ಯೂಹದಲ್ಲಿ ಅಂತ ಹೇಳಿದ್ರೆ? ಸೊ ಬಾಯಿ ಬರುತ್ತೆ, ಫೆರಿಂಕ್ಸ್ ಬರುತ್ತೆ, ಲೆರಿಂಕ್ಸ್ ಬರ್ತವೆ. ಸೊ ಅದಾದ ನಂತರದಲ್ಲಿ ಏನ್ ಬರ್ತದೆ? ಸೊ ವಿಶೇಷವಾಗಿ ಎಸೋಫೆಗಸ್ ಅಂತ ಬರ್ತದೆ. ಏನ್ ಸರ್ ಹಂಗಂತಂದ್ರೆ ಗಂಟಲು ನಳಿಕೆ ಅಂತ ಕರಿತೀವಿ. ಸೊ ಅದಾದ್ಮೇಲೆ ಎಲ್ಲಿ ಬರುತ್ತೆ? ಜಠರ್ ಬರುತ್ತೆ. ಸೊ ಲಿವರ್ ಬರುತ್ತೆ, ಪ್ಯಾಂಕ್ರಿಯಾಸ್ ಬರುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಬರುತ್ತೆ, ಲಾರ್ಜ್ ಇಂಟೆಸ್ಟೈನ್ ಬರುತ್ತೆ, ಸಣ್ಣ ಕರಳು, ದೊಡ್ಡ ಕರಳು. ಇವೆಲ್ಲವನ್ನ ಒಳಗೊಂಡಿದ್ದಕ್ಕೆ ನಾವು ಜೀರ್ಣಾಂಗ ವ್ಯೂಹ ಅಂತ ಕರಿತೀವಿ. ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ ಅನ್ಕೊಂಡಿನಿ. ಆದ್ರ ಜೀರ್ಣಾಂಗ ಕ್ರಿಯೆ ಅಂದಾಗ ನಮ್ಗೆ ಏನ್ ಗೊತ್ತಿರ್ಬೇಕು ಸರ್ ಅಂತ ಕೇಳಿದ್ರೆ ಸಿಂಪಲ್ ಕ್ವಶನ್ ಕೇಳ್ತಾನೆ. ಜೀರ್ಣಾಂಗ ಕ್ರಿಯೆ ಸಂಪೂರ್ಣವಾಗಿ ನಡೆಯಲು ಸರಾಸರಿ ಸಮಯ ಎಷ್ಟು ತೆಗೆದುಕೊಳ್ಳುತ್ತೆ ಅಂತ ಕೇಳ್ತಾನೆ. ಸರಾಸರಿ ಸಮಯ 12 ಗಂಟೆ ತೆಗೆದುಕೊಳ್ಳುತ್ತೆ. 12 ಗಂಟೆ ಸಮಯ ಬೇಕು ಅಂತ ನೋಡ್ತೀವಿ. ದೀರ್ಘ ಸಮಯ ಎಲ್ಲಿರುತ್ತೆ ಸರ್ ಅಂತ ಕೇಳ್ತಾನೆ. ಆಹಾರವು ದೀರ್ಘ ಸಮಯ ಇರೋದು ಸ್ಟಮಕ್ ಅಥವಾ ಜಠರದಲ್ಲಿ ಅಂತ ನೋಡ್ತೀವಿ ಸರ್. ಎಲ್ಲಿರ್ತ? ಜಠರದಲ್ಲಿ ಅಥವಾ ಸ್ಟಮಕ್ ಅಲ್ಲಿ ಇರ್ತದೆ. ಎಷ್ಟು ಸಮಯ ಇರುತ್ತೆ ಸರಾಸರಿ ಅಂತ ಕೇಳಿದ್ರೆ 4 ಗಂಟೆ ಸರಾಸರಿ ಟೈಮ್ ಇರ್ತದ ಅಂತ ನೋಡ್ತೀವಿ ಸರ್. ಎಲ್ಲಿರ್ತದೆ ಅಂತ ಕೇಳಿದ್ರೆ ಸೊ ಸ್ಟಮಕ್ ಅಲ್ಲಿ ಅಥವಾ ಜಠರಲ್ಲಿ ಎಷ್ಟು ಇರ್ತದ? 4 ಗಂಟೆ ಸಮಯ ಸರಾಸರಿ ಇರ್ತದ ಅಂತ ನೋಡ್ತೀವಿ, ದೀರ್ಘ ಸಮಯ ಆಹಾರ ಇರೋದು. ಇನ್ನು ಜೀರ್ಣಾಂಗ ಕ್ರಿಯೆ ಉದ್ದನೆಯ ಭಾಗ ಅಂತ ಕೇಳ್ತಾನ. ಜೀರ್ಣಾಂಗ ಕ್ರಿಯೆ ಉದ್ದನೆಯ ಭಾಗ ಅಂತಂದ್ರ ಸ್ಮಾಲ್ ಇಂಟೆಸ್ಟೈನ್ ಅಂತ ಬರುತ್ತೆ ಸರ್. ಯಾವುದು? ಸಣ್ಣ ಕರಳು ಅಂತ ಬರುತ್ತೆ. ಸರಾಸರಿ ಏನಿಲ್ಲ ಅಂತ ಕೇಳಿದ್ರೆ 7.5 ಮೀಟರ್ ಇರ್ತದ ಸರ್. ಎಷ್ಟಿರ್ತದ? 7.5 ಮೀಟರ್ದಷ್ಟು ಇರ್ತದ. ಅತಿ ಉದ್ದನೆಯ ಭಾಗ ಮತ್ತು ಹೆಚ್ಚು ಜೀರ್ಣಕ್ರಿಯೆ ನಡೆಯುವ ಭಾಗ ಅಂತ ಯಾವ್ದನ್ನ ಕರಿತೀವಿ ಅಂದ್ರ ಸ್ಮಾಲ್ ಇಂಟೆಸ್ಟೈನ್ ಅನ್ನ ಕರಿತೀವಿ. ಕಡಿಮೆ ಜೀರ್ಣ ನಡೆಯೋದು ಬಾಯಿಯಲ್ಲಿ ಸರ್. ಕಾನ್ಸೆಪ್ಟ್ ಇಷ್ಟು ನಮ್ಗೆ ಬ್ರೀಫಿಂಗ್ ಅಲ್ಲಿ ಗೊತ್ತಿರಬೇಕು. ಹಾಗಾದ್ರೆ ಆಹಾರ ಬಾಯಿಯಿಂದ ಸ್ಟಾರ್ಟ್ ಆಗ್ತದ ಅಂತ ಹೇಳಿದೆ ಸರ್. ಆಹಾರ ಸೊ ಜೀರ್ಣಕ್ರಿಯೆಯ ಮೊದಲ ಭಾಗ, ಜೀರ್ಣಾಂಗ ವ್ಯೂಹದ ಮೊದಲ ಭಾಗ ಬಾಯಿ. ಹಾಗಾದ್ರೆ ಬಾಯಿ ಒಳಗೆ ಏನಿರ್ತದ, ಸೊ ಏನೇನ್ ಪ್ರಕ್ರಿಯೆ ನಡೀತದ ಅನ್ನೋದನ್ನ ಸ್ಪಷ್ಟವಾಗಿ ನಾವು ಏನ್ ಮಾಡೋಣ, ನೋಡ್ಕೋತಾ ಬರೋಣ ಅಂತ. ಸೊ ಇಲ್ಲಿ ವಿಶೇಷವಾಗಿ ನಾವು ನೋಡ್ಕೋತ ಬಂದಾಗ ಬಾಯಿ ಅಂದ್ರೆ ನೋಡ್ರಿ ಈ ತರ ಇರುತ್ತೆ. ಸೊ ಒಂದು ಬಾಯಿ ಚಿತ್ರ ಕೊಟ್ಟಿದೀವಿ.
ಏನಿರುತ್ತೆ ಸರ್ ಬಾಯಿ ಒಳಗಂದ್ರ ಒಂದು ಹಲ್ಲದ, ಏನಿದೆ ಹಲ್ಲು. ಸೊ ಇನ್ನೊಂದು ಏನಿದೆ ಸರ್ ಅಂತ ಕೇಳಿದ್ರೆ ಇನ್ನೊಂದು ನಾಲಿಗೆ ಇದೆ ನೋಡಿ. ಏನಿದೆ ನಾಲಿಗೆ ಅಂತ ನೋಡ್ತೇವೆ ಸರ್. ಒಂದು ಹಲ್ಲಿದೆ, ಒಂದು ನಾಲಿಗೆ ಇದೆ. ಟೀತ್, ಟಂಗ್ ಎರಡದವ ಸರ್ ಇಲ್ಲಿ ವಿಶೇಷವಾಗಿ, ಹಲ್ಲು ನಾಲಿಗೆ. ಸೊ ನಾಲಿಗೆ ಅಂದಾಗ ನಮ್ಮ ದೇಹದ ಅತ್ಯಂತ ಪ್ರಬಲವಾದ ಸ್ನಾಯು ಆಗಿದೆ ಅಂತ ನೋಡ್ತೀವಿ ಸರ್. ಪ್ರಬಲವಾದ ಸ್ನಾಯು, ಮಸಲ್ಸ್. ಅತ್ಯಂತ ಸ್ಟ್ರಾಂಗ್ ಮಸಲ್ ಯಾವುದು ಅಂತ ಕೇಳಿದ್ರೆ, ಪ್ರಬಲವಾದ ಸ್ನಾಯು ಯಾವುದು ಅಂತ ನಾಲಿಗೆ. ನೋಡ್ರಿ ಎಷ್ಟು ಒದರ್ತೀವಿ ಕ್ಲಾಸ್ ಹೇಳಾಗ ಎಲ್ಲ ಸವಿತದನು. ಉಕ್ಕಿಂದಿದ್ರೆ ಸೌದ್ ಹೋಗ್ತಿತ್ತು ಸರ್ ನಮ್ಮ ನಾಲಿಗೆ. ಅಷ್ಟು ಒದರಾಡ್ತೀವಿ ಆದ್ರೂ ನಾಲಿಗೆ ಏನಾಗಲ್ಲ ಅಂತ ನೋಡ್ತೀವಿ. ಅತ್ಯಂತ ಪ್ರಬಲ ಸ್ನಾಯು ಆಗಿದೆ ನಾಲಿಗೆ. ಇನ್ನೊಂದ್ಸಲ ಬರ್ತದೆ, ಅಲ್ಲಿ ಹೇಳ್ತೇನೆ ಅಂತ, ಪಂಚೇಂದ್ರಿಯಗಳು ಅಂತ ಬರುತ್ತೆ. ಸೆನ್ಸ್ ಆರ್ಗನ್ಸ್ ಹೇಳುವಾಗ ನಾಲಿಗೆ ಬರುತ್ತೆ. ಸೊ ಈಗ ಏನ್ ಬೇಕು ನಮ್ಮ ಡೈಜೆಷನ್ ಸಿಸ್ಟಮ್ಗೆ ಏನ್ ಬೇಕು, ಸೊ ಡೈಜೆಸ್ಟಿವ್ ಒಂದು ಪ್ರಕ್ರಿಯೆ ನಡಿಬೇಕಾದಾಗ ಏನೇನ್ ನಡೀತಂತ ಅದಷ್ಟು ಹೇಳ್ಕೊಂಡ್ ಬರ್ತೀನಂತೆ. ಸೊ ಇಲ್ಲಿ ನಾಲಿಗೆ ಅಂದಾಗ ನಾಲಿಗೆಯ ಮೇಲೆ 3 ಜೊತೆ ಲಾಲಾರಸ ಗ್ರಂಥಿಗಳು ಇರ್ತಾವ ಸರ್. ಎಷ್ಟು ಜೊತೆ? 3 ಜೊತೆ ಲಾಲಾರಸ ಗ್ರಂಥಿಗಳು ಇರ್ತವೆ. ನಾನು ಹೇಳಿದೀನಿ ಗ್ರಂಥಿ ಹೇಳುವಾಗ ಅವುಗಳನ್ನು ಮಾತಾಡ್ತೀನಿ ಅಂತ ಹೇಳಿ. ಒಂದ್ಸಲ ಬರುತ್ತೆ. ಇನ್ನೊಂದ್ಸಲ ಎಲ್ಲಿ ಬರುತ್ತೆ ಸರ್ ಅಂತ ಕೇಳಿದ್ರೆ ನಾಲಿಗೆ ಬಗೆದಾಗ ಇನ್ನೊಂದ್ಸಲ ಈ 5 ಸೆನ್ಸ್ ಆರ್ಗನ್ಸ್ ಅಂತ ಬರ್ತಾವ ಸರ್, ಪಂಚೇಂದ್ರಿಯಗಳು ಅಂತ ನೋಡ್ತೀವಿ. ಅಲ್ಲಿ ನೋಡಮಂತೆ ಸ್ಪೆಷಲ್ ಆಗಿ. ಇಲ್ಲಿ 3 ಜೊತೆ ಲಾಲಾರಸ ಗ್ರಂಥಿಗಳನ್ನ ಒಟ್ಟಾಗಿ ನಾವು ಏನ್ ಕರಿತೀವಿ ಅಂತ ಕೇಳಿದ್ರ ಸಲೈವಾ ಅಂತ ಕರಿತೀವಿ ಸರ್. ಏನ್ ಕರಿತೀವಿ? ಸಲೈವಾ ಅಂತ ಕರಿತೀವಿ. ಸಲೈವಾ 3 ಜೊತೆ ಲಾಲಾರಸ ಗ್ರಂಥಿಗಳನ್ನ ಒಟ್ಟಾಗಿ ನಾವು ಬಿಡುಗಡೆ ಸಲೈವಾ. ಈ ಸಲೈವರಿ ಗ್ಲ್ಯಾಂಡ್ಸ್ ಅಂತ ಕರಿತೀವಿ ಸರ್. ಇವಕ್ಕೆ ಗ್ರಂಥಿಗಳನ್ನು ಹೇಳುವಾಗ ಹೇಳ್ತೀನಂತೆ. ಆ ಸಲೈವಾದಿಂದ ಏನ್ ಬಿಡುಗಡೆ ಆಗ್ತದೆ ಸರ್ ಅಂತ ಕೇಳಿದ್ರೆ, ಸಿಂಪಲ್ ಆಗಿ ನಾವು ನೋಡ್ಕೊತ ಬಂದಾಗ ಈ ಸಲೈವರಿ ಗ್ಲ್ಯಾಂಡ್ ಇಂದ ಬಿಡುಗಡೆ ಆಗುವ ಸಲೈವಾದಲ್ಲಿ ಏನಿರ್ತಂದ್ರ 2 ಪ್ರಮುಖವಾದ ಕಿಣ್ವಗಳಿರ್ತಾವ ಸರ್. 2 ಪ್ರಮುಖವಾದ ಕಿಣ್ವಗಳಿರ್ತಾವ. ಮತ್ತ ಒಂದು ಪ್ರೋಟೀನ್ ಕಂಡು ಬರುತ್ತೆ ಪ್ರಮುಖವಾಗಿ, ಒಂದು ಪ್ರೋಟೀನ್. ಸರ್ ಪ್ರೋಟೀನ್ ಯಾವುದು ಸರ್ ಅಂತ ಕೇಳ್ತಾನ. ಪ್ರೋಟೀನ್ ಯಾವುದು ಅಂತಂದ್ರ ಸೊ ಮ್ಯೂಸಿನ್ ಅಂತಕ್ಕಂಥ ಪ್ರೋಟೀನ್ ಕಂಡು ಬರ್ತದೆ ಸರ್. ಮ್ಯೂಸಿನ್. ಈ ಮ್ಯೂಸಿನ್ ಪ್ರೋಟೀನ್ ನ ವಿಶೇಷತೆ ಏನು ಸರ್ ಅಂತ ಕೇಳ್ತಾನ. ನೀವು ಒಂದು ಒಣ ರೊಟ್ಟಿನ ತಗೋರಿ, ಸಜ್ಜಿ ರೊಟ್ಟಿ ಅಥವಾ ಪಲ್ಯ ಹಚ್ಕೋಬಾಡ್ರಿ, ಒಂದು ರೊಟ್ಟಿ ತಗೋರಿ, ತಗೊಂಡು ಆ ಒಣ ಕಟಿ ರೊಟ್ಟಿ ತಗೋರಿ, ತಗೊಂಡ್ ಬಾಯಾಗ ಇಟ್ಕೊಂಡು ತಿನ್ಕೋತ ಹೋರಿ ಸರ್. ತಿಂತಿರ್ತೀರಿ ಸಜ್ಜಿ ರೊಟ್ಟಿ ಹಿಂಗ್ ತಗೊಂಡ್ ತಿಂತಿರ್ತೀರಿ. ತಿನ್ನುವಾಗ ಹಾರ್ಡ್ ಇರ್ತದೆ, ಇಲ್ಲಿ ಸಜ್ಜಿ ರೊಟ್ಟಿ ಕಟ್ಟಿ ಇತ್ತಂದ್ರೆ ಹಾರ್ಡ್ ಇರ್ತದೆ ಸರ್. ತಿನ್ಕೋತ ಹೋರಿ ನೋಡ್ರಿ, ಆಹಾರ ಹೆಂಗಾಗ್ತದ? ಮೆತ್ತಗಾಗ್ತದ ನೋಡ್ರಿ, ಮೃದು ಆಗ್ತದ, ಜಿಗಿಟ್ ಆಗ್ತದ. ಆ ಜಿಗಿಟ್ ಆಗ್ಲಕ್ಕ, ಮೆತ್ತಗಾಲಕ್ಕ, ಮೃದು ಆಗ್ಲಕ್ಕ ಕಾರಣವಾಗಿದ್ದೇ ಯಾವುದು ಅಂತ ಕೇಳಿದ್ರೆ, ಆಹಾರವನ್ನ ಮೃದುವಾಗಿಸೋದು ಯಾವುದು ಅಂತ ಕೇಳ್ತಾನೆ, ಮೆತ್ತಗಾಗಿಸೋದು ಯಾವುದು ಅಂತ ಕೇಳ್ತಾನೆ. ಇದೇ ಮ್ಯೂಸಿನ್ ಅಂತಕ್ಕಂಥ ಪ್ರೋಟೀನ್ ಆಗಿದೆ ಅಂತ ನೋಡ್ತೀವಿ ಸರ್. ಇದಾದ್ಮೇಲೆ ಪ್ರಮುಖವಾದ ಕಿಣ್ವಗಳು ನಾನು ಹೇಳಕತ್ತಿದ್ದ. ಸೊ 2 ಕಂಡು ಬರ್ತಾವ ಸರ್. ಒಂದು ಕಿಣ್ವ ಯಾವುದು ಅಂತ ಕೇಳಿದ್ರೆ, ಒಂದು ಕಿಣ್ವ ಸೊ ಲೈಸೋಜೈವಾ ಅಂತ ಕಂಡು ಬರುತ್ತೆ. ಲೈಸೋಜೈವಾ ಕಿಣ್ವ. ಸೊ ಲೈಸೋಜೈವಾ ಕಿಣ್ವದ ವಿಶೇಷತೆ ಏನು ಸರ್ ಅಂತ ಕೇಳ್ತಾನ. ಈ ಲೈಸೋಜೈವಾ ಕಿಣ್ವದ ವಿಶೇಷತೆ ಏನು ಅಂತ ಕೇಳಿದ್ರೆ, ಇದು ಆಹಾರ ಪದಾರ್ಥಗಳಲ್ಲಿನ ಬ್ಯಾಕ್ಟೀರಿಯಾ ಮತ್ತು ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲುತ್ತೆ. ಈಗ ನಾವು ಮುಂಜಾನೆ ಮಾಡಿದ ಅನ್ನ ಇರ್ತದ, ಈ ಬ್ಯಾಸಿಗೆ ದಿನ ಇದೆ ಸಮ್ಮರ್, ಹಿಂಗ್ ನೋಡ್ತಿರ್ತೀವಿ ಸಾಯಂಕಾಲ ಸ್ವಲ್ಪ ಹೋದಂಗ ಅನಸ್ಲಾಗ್ತದ ಅಂತೇಳಿ ನಾವು ತಿಲ್ಲಕ್ ಚಲೋ ಮಾಡ್ತೀವಿ ಸರ್. ಇನ್ನೊಂದ್ ತಾಸು ಇಟ್ರು ಹೋಗ್ತಾ ಜಲ್ದಿ ತಿನ್ನಂತೀವಿ. ಸಂಜೆ ಕಡೆ ಪಾಣೆ ಹೊಡೆದಿರ್ತೀವಿ, ಮುಂಜಾನೆದ ಜಲ್ದಿ ತಿನ್ನಂತೀವಿ. ಯಾಕೆ ಹೋಗ್ತದ ಅಂದ್ರೆ ಅರ್ಥ ಇದ್ರ ಬ್ಯಾಕ್ಟೀರಿಯಾಗಳು ಆಲ್ರೆಡಿ ಡೆವಲಪ್ ಆಗಿವೆ. ಅದು ಆಹಾರ ನೇರವಾಗಿ ತಿನ್ಬಿಟ್ರೆ ಏನಾಗ್ತದ, ಸೊ ಹೊಟ್ಟೆಗೆ ಹೋದ್ರೆ ಪ್ರಾಬ್ಲಮ್ ಆಗ್ತದ. ಅದ್ರೊಳಗೆ ಬ್ಯಾಕ್ಟೀರಿಯಾ ಆಲ್ರೆಡಿ ಗ್ರೋತ್ ಆಗ್ಯಾವ, ಫಂಗಸ್ಗಳು ಗ್ರೋತ್ ಆಗಿರ್ತಾವ, ಬೂಸ್ ಆಗಿರ್ತದ ನೋಡ್ರಿ. ಸೊ ಅಂತವ್ ತಿಂದ್ಬಿಡ್ತೀವಿ ಸರ್. ಒಂದೊಂದ್ಸಲ ತಿನ್ಬೇಕಾದಾಗ ನಿಧಾನವಾಗಿ ತಿನ್ಬೇಕು ಸರ್. ನಿಧಾನವಾಗಿ ತಿಂದಾಗ ಏನಾಗ್ತಂದ್ರ ನಾಲ್ಗೆ ಮೇಲೆ ಸೊ ಒಂದ್ ಜಲ್ಲು ರಸ ಬರುತ್ತಲ್ಲ, ಲಾಲಾರಸ. ಆ ಲಾಲಾರಸದಲ್ಲಿ ಏನಾಗ್ತಂದ್ರ ಲೈಸೋಜೈವ ಕಿಣ್ವ. ಈ ಲೈಸೋಜೈವ ಕಿಣ್ವ ಎಂಜೈಮ್ ಏನ್ ಮಾಡ್ತಾವ ಅಂತ ಕೇಳಿದ್ರೆ, ಅದ್ರೊಳಗಿನ ಈ ಮೈಕ್ರೋಬ್ಸ್ ಗಳನ್ನ ಕೊಲ್ಲುತ್ತೆ. ಬ್ಯಾಕ್ಟೀರಿಯಾ ಮತ್ತು ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ಲೋದು ಕೆಲಸ ಯಾವ್ದು ಮಾಡ್ತಾವ ಸರ್ ಅಂತ ಕೇಳಿದ್ರೆ, ಯಾವುದು ಲೈಸೋಜೈವ ಮಾಡುತ್ತೆ. ಮತ್ತೆ ಇನ್ನೊಂದು ಗೊತ್ತಿರ್ಲಿ, ಸೊ ಸಡನ್ ಆಗಿ ನಿಮ್ಗೆ ಎಲ್ಲಾರ ಗಾಯ ಆಯ್ತಂದ್ರ ತಕ್ಷಣ ಉಗುಳಿ ಬಿಡ್ಬೇಕು ಸರ್. ಅದ್ರ ಮೇಲೆ ಏನ್ ಮಾಡ್ಬೇಕು? ಉಗುಳ್ಕೋಬೇಕು. ಸೊ ನಿಮ್ಗೇನೋ ಔಷಧಿ ಹಚ್ಕೋತಿರಪ್ಪ ಹಾಸ್ಪಿಟಲ್ಗೆ ಹೋಗಿ, ಅಥವಾ ಮನ್ಯಾಗ ಏನೋ ಒಂದು ಔಷಧ ತಂದಿಟ್ಟಿರ್ತೀರಿ ಹಚ್ಕೋತೀರಿ. ಪ್ರಾಣಿಗಳು ಏನ್ ಮಾಡ್ತಿರ್ತಾವ ನೋಡ್ರಿ, ರಕ್ತ ಬರಾಕತ್ತಾಗ ನೆಕ್ಕೋತಿರ್ತಾವ ನೋಡ್ರಿ ಹಿಂಗ. ನೆಕ್ಕೋದ್ರಿಂದ ಏನಾಗ್ತದ? ಜೊಲ್ಲು ರಸ ಬರ್ತದ. ಆ ಜೊಲ್ಲು ರಸ ಹಚ್ಚಿದ್ರಿ ಅಂತಂದ್ರ ಅಲ್ಲಿ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಗಳ ಡೆವಲಪ್ಮೆಂಟ್ ಆಗಲ್ಲ, ಅದು ಆರಾಮಾಗ್ತದೆ. ಸೊ ಅದಕ್ಕೋಸ್ಕರ ನಾವು ಉಗುಳ್ಕೋತೀವಿ ನೋಡ್ರಿ, ಗಾಯ ಆಗಿತ್ತಂದ್ರೆ ಉಗುಳು ಹಚ್ಕೋಬೇಕು ಸರ್. ಉಗುಳು ಹಚ್ಕೊಳ್ಳೋದ್ರಿಂದ ಏನ್ ಸಿಗ್ತದಲ್ಲಿ? ಲೈಸೋಜೈವ ಇರುತ್ತೆ. ಅದು ಬ್ಯಾಕ್ಟೀರಿಯಾ ಫಂಗಸ್ ಗಳ ಡೆವಲಪ್ಮೆಂಟ್ ಆಗಲಕ್ಕ, ಸೂಕ್ಷ್ಮಾಣು ಜೀವಿಗಳ ಒಳಗೆ ಹೋಗ್ಲಕ್ಕ ಬಿಡೋದಿಲ್ಲ ಅಂತ ನೋಡ್ತೀವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಒಂದು ಕಿಣ್ವ ಬರುತ್ತೆ. ಯಾವುದು ಸರ್ ಅಂತ ಕೇಳಿದ್ರೆ, ಅಮೇಲೇಸ್ ಅಂತ ಒಂದು ಕಿಣ್ವ ಬರುತ್ತೆ.
ಇನ್ನೊಂದು ಕಿಣ್ವ ಯಾವುದು ಅಂತ ಕೇಳಿದ್ರೆ ಅಮೈಲೇಸ್. ಸರಿ, ಅಮೈಲೇಸ್ ಕಿಣ್ವದ ಕೆಲಸ ಏನು ಸರ್ ಅಂತ ಕೇಳಿದ್ರೆ, ಈ ಅಮೈಲೇಸ್ ಕಿಣ್ವ ಏನ್ ಮಾಡ್ತಂದ್ರ ನಾವು ತಿನ್ನುವ ಆಹಾರದಲ್ಲಿನ ಪಿಷ್ಟ ಅಥವಾ ಸ್ಟಾರ್ಚ್, ಯಾವುದು ನಾವು ತಿನ್ನುವ ಆಹಾರದಲ್ಲಿ ಏನಿರ್ತದ ಪಿಷ್ಟ, ಪಿಷ್ಟ ಅಥವಾ ಸ್ಟಾರ್ಚ್ ಅಲ್ಲ, ಸ್ಟಾರ್ಚ್, ಪಿಷ್ಟ ಅಥವಾ ಸ್ಟಾರ್ಚ್ ಅಂತ ಬರುತ್ತಲ್ಲ, ಈ ಪಿಷ್ಟ ಅಥವಾ ಸ್ಟಾರ್ಚ್ ಅನ್ನ ಏನ್ ಮಾಡ್ತದೆ ಸರ್ ಅಂತ ಕೇಳಿದ್ರೆ ಇದು ಅಮೈಲೇಸ್ ಕಿಣ್ವ. ನೋಡ್ರಿ, ಈ ಅಮೈಲೇಸ್ ಕಿಣ್ವ ಏನ್ ಮಾಡ್ತಾ ಪಿಷ್ಟ ಅಥವಾ ಸ್ಟಾರ್ಚ್ ಅನ್ನ ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಏನಾಗ್ತದ ಮಾಲ್ಟೋಸ್. ಸೊ ಮಾಲ್ಟೋಸ್ ಇದು ಡೈಸ್ಯಾಕರೈಡ್ ಸರ್, ಎರಡು ಗ್ಲೂಕೋಸ್ಗಳು ಕೂಡಿದ್ರೆ ಒಂದು ಮಾಲ್ಟೋಸ್ ಆಗ್ತದ. ಮುಂದ್ ಬರ್ತದ ಮಾಲ್ಟೋಸ್ ಹೋಗಿ ಮಾಲ್ಟೇಸ್ ಕಿಣ್ವ ಗ್ಲೂಕೋಸ್ ಮಾಡ್ತಾ ಸಣ್ಣ ಕಲಲ್ಲಿ ಹೇಳಾಗ ಹೇಳ್ತೀನಂತೆ. ಬಟ್ ಆಹಾರ ನೀವು ತಿಂದದ್ದೇನು ಪಿಷ್ಟ ಅಥವಾ ಸ್ಟಾರ್ಚ್ ಅನ್ನ ತಿಂತಾ ಇದೀರಿ, ಅದ್ ಏನಾಗಿ ಕನ್ವರ್ಟ್ ಆಗ್ಲತ್ತದ ಮಾಲ್ಟೋಸ್ ಆಗಿ ಕನ್ವರ್ಟ್ ಆಗ್ಲತ್ತದ. ಅದಕ್ಕೆ ನೋಡ್ರಿ, ಒಂದು ಕಟ್ಟಿ ರೊಟ್ಟಿ ತಗೊಂಡು ಪಲ್ಯ ಹಚ್ಕೊಳ್ಳೋದ್ ತಿನ್ರಿ, ಇವತ್ತು ಟೆಸ್ಟ್ ಮಾಡ್ರಿ. ಏನ್ ಟೇಸ್ಟ್ ಮಾಡ್ಬೇಕಂದ್ರ, ಸೊ ಒಂದ್ ಪಲ್ಯ ಹಚ್ಕೊಳ್ಳೋದು, ಒಂದು ರೊಟ್ಟಿ ಮುರಿಕೋರಿ, ತಿನ್ಕೋತ ಹೋರಿ. ಮೊದಲು ರುಚಿ ಅನ್ಸಲ್ಲ ಸರ್, ಹೊಟ್ಟೆ ತಿನ್ಕೊಳ್ಳಿ ಜ್ಯೂಸ್ ಆಗ್ತದ, ಜ್ಯೂಸಿ ಆಗ್ತದ ನೋಡ್ರಿ. ಇದಲ್ಲ ಮ್ಯೂಸಿನ್, ಅದೇನ್ ಮಾಡ್ತದ ಮೆತ್ತಗ್ ಮಾಡಿ ಜ್ಯೂಸ್ ಆದಂಗ ಆತ್ ನೋಡ್ರಿ. ಬಾಯಾಗ ರುಚಿ ಅನಿಸ್ಲಕ್ ಚಲೋ ಮಾಡ್ತಾರ. ರೊಟ್ಟಿ ಸ್ವೀಟ್ ಅನಿಸ್ತದ. ಸ್ವೀಟ್ ಯಾಕೆ ಅನಿಸ್ತದ ಸರ್ ಅಂತ ಕೇಳಿದ್ರೆ ಅದು ಯಾವುದು ಇಲ್ಲದ ನೋಡ್ರಿ ಅಮೈಲೇಸ್. ಈ ಅಮೈಲೇಸ್ ಕಿಣ್ವ ಏನ್ ಮಾಡ್ಲತ್ತದ, ಈ ಪಿಷ್ಟ ಅಥವಾ ಸ್ಟಾರ್ಚ್ ಅನ್ನ ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡತ್ತದ. ಅದನ್ನ ಏನಂತ ಕನ್ವರ್ಟ್ ಮಾಡ್ಲತ್ತದ, ಮಾಲ್ಟೋಸ್ ಆಗಿ ಕನ್ವರ್ಟ್ ಆಯ್ತು. ಸೊ ಆ ಮಾಲ್ಟೋಸ್ ಅಂದ್ರೆ ಡೈಸ್ಯಾಕರೈಡ್ ಸರ್. ನೀವ್ ಹೆಂಗ ಶುಗರ್ ಕೇನ್ ಜ್ಯೂಸ್ ಕುಡಿದಾಗ ಸುಕ್ರೋಸ್ ಇರ್ತದ, ಅದ್ರಾಗ ದ್ವಿಶರ್ಕರ, ಅದನ್ನು ಕೂಡ ಸ್ವೀಟ್ ಅನಿಸ್ತದಿಲ್ಲ ಕಬ್ಬಿನ ಹಾಲು ಕುಡಿಯಾಗ. ಸೇಮ್ ಹಂಗ ಇದನ್ನು ಕೂಡ ಡೈಸ್ಯಾಕರೈಡ್. ಇದು ಕೂಡ ಸ್ವೀಟ್ ಅನಿಸ್ತದ, ಸಕ್ಕರೆ ತಿಂದಷ್ಟು ಅನ್ಸಲ್ಲ, ಯಾಕಂದ್ರೆ ಅದು ಮೋನೋಸ್ಯಾಕರೈಡ್. ನಿಮ್ಗೆ ಹೇಳ್ತೀನಿ ಅಂತ ಆಹಾರ ಹೇಳುವಾಗ. ಸೊ ಮೋನೋಸ್ಯಾಕರೈಡ್, ಡೈಸ್ಯಾಕರೈಡ್ ಮತ್ತು ಪಾಲಿಸ್ಯಾಕರೈಡ್ಗಳ ಬಗ್ಗೆ ವಿಶೇಷ ಹೇಳ್ಕೊತ ಬಂದ ಬರುತ್ತೆ. ಸೊ ಇದು ಪಾಲಿಸ್ಯಾಕರೈಡ್ ಆಗಿರುತ್ತೆ ಪಿಷ್ಟ ಸ್ಟಾರ್ಚ್ ಅನ್ನೋದು, ಒಡೆದು ಬ್ರೆಕ್ ಆಗಿ ಏನಾಗ್ತದೋ ಡೈಸ್ಯಾಕರೈಡ್ ಆಗಿ ಕನ್ವರ್ಟ್ ಆಗ್ತದ. ಈ ಡೈಸ್ಯಾಕರೈಡ್ ಅನ್ನ ಮತ್ತೆ ಮೋನೋಸ್ಯಾಕರೈಡ್ ಆಗಿ ನಮ್ ದೇಹ ಸ್ವೀಕಾರ ಮಾಡೋದು ಮೋನೋಸ್ಯಾಕರೈಡ್ ಸರ್. ಅದನ್ನ ಕನ್ವರ್ಟ್ ಮಾಡೋದು ಸಣ್ಣ ಕರಳು. ಅಲ್ಲಿ ಬಂದಾಗ ಮತ್ತೆ ಮಾತಾಡ್ತೀನಿ ಅಂತ ಅದ್ರದ್ದು. ಇಷ್ಟು ಆಹಾರ ಏನ್ ಮಾಡ್ತದ, ಮೆತ್ತಗ ಮುದ್ದಿ ಉಂಡಿ ಹಂಗ್ ಮಾಡ್ತಾವ ಸರ್. ಈಗ ನೀವು ತಿನ್ಕೋತ ಹೋದ್ರಿ ಅಂದ್ರ, ಸೊ ರೊಟ್ಟಿ ತಗೊಂಡು ಪಲ್ಯ ಹಚ್ಕೊಂಡು ಉಣ್ಕೋತ ಹೋದ್ರಿ ಅಂದ್ರ ಬಾಯಾಗ ಏನಾಗ್ತದ, ಒಂದು ಮುದ್ದೆಯ ರೂಪವನ್ನು ಪಡ್ಕೋತದ ಆಹಾರ ಅಂತ ನೋಡ್ತೀವಿ ಸರ್. ಆ ಆಹಾರದ ಮುದ್ದೆಯ ರೂಪದ ಉಂಡೆಯನ್ನ ಅಂತ ಕೇಳ್ಯಾನ ಸರ್. ಏನ್ ಕೇಳ್ಯಾನ, ಆಹಾರದ ಸೊ ಮುದ್ದೆಯ ರೂಪದ ಉಂಡೆಯನ್ನ ಏನಂತ ಕರಿತೀವಿ ಅಂತ ಕೇಳ್ತಾನೆ ಸರ್. ಬಾಯಿಯಲ್ಲಿನ ಆಹಾರದ ಮುದ್ದೆಯ ರೂಪದ ಉಂಡೆಯನ್ನ ಏನಂತ ಕರಿತೀವಿ ಅಂತ ಕೇಳ್ತಾನೆ. ವಿಶೇಷವಾಗಿ ನಾವು ಏನ್ ಕರಿತೀವಿ ಅಂತ ಕೇಳಿದ್ರೆ ಅದನ್ನ ಸೊ ಬೋಲಸ್ ಅಂತ ಕರಿತೀವಿ. ಏನ್ ಕರಿತೀವಿ, ಬೋಲಸ್ ಅಂತ ಕರಿತೀವಿ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್. ಆಹಾರವು ಬಾಯಿಯಲ್ಲಿ ಮುದ್ದೆ, ಗಟ್ಟಿಯಾದ ಮುದ್ದೆಯ ರೂಪವನ್ನು ಪಡೆದುಕೊಳ್ಳುವ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ ಅಂತ ಕೇಳ್ತಾನೆ ಸರ್. ಆ ಪ್ರಕ್ರಿಯೆಯನ್ನು ನಾವು ಏನ್ ಕರಿತೀವಿ ಅಂತ ಕೇಳಿದ್ರೆ ಬೋಲಸ್ ಅಂತ ಕರಿತೀವಿ. ಏನ್ ಕರಿತೀವಿ, ಬೋಲಸ್. ಆಹಾರದ ಮುದ್ದೆಯ ರೂಪದ ಉಂಡೆಯನ್ನ ಬೋಲಸ್ ಅಂತ ಕರಿತೀವಿ. ಸಿಂಪಲ್ ಆಗಿ ಒಂದು ಕಾನ್ಸೆಪ್ಟ್ ನೋಡ್ಕೊತ ಬರ್ರಿ ಇಲ್ಲಿ. ಸೊ ಬಾಯಿ ಅಂದಾಗ ಹಿಂಗ್ ನೋಡ್ಕೊತ ಬಂದ್ರಿ, ಆಹಾರದ ಉಂಡೆ ಆಯ್ತು, ಆಹಾರದ ಉಂಡೆ ಬಾಯಿಯಲ್ಲಿದೆ ಈಗ ಸರ್. ಇದಕ್ಕೆ ಏನಂತ ಕರೆದ್ರಿ, ಬೋಲಸ್. ಸೊ ಒಳಗ್ ಒಂದೊಂದ್ಸಲ ಏನ್ ಮಾಡ್ತಿರ್ತೀರಂದ್ರ, ಮಜ್ಜಿಗೆ ಅನ್ನ ಊಟ ಮಾಡ್ತಿರ್ತೀರಿ, ಸಾಂಬಾರ ಅನ್ನ ಉಣ್ತಿರ್ತೀರಿ, ಅಥವಾ ನೀರ್ ಕುಡಿತಿರ್ತೀರಿ ಸರ್. ಅವಾಗ ಯಾರೋ ಒಂದು ಜೋಕ್ಸ್ ಹೇಳ್ಬಿಡ್ತಾರ, ಏನೋ ಒಂದು ಘಟನೆ ನೆನಪು ಬಂದ್ಬಿಡ್ತಾ, ಸಡನ್ ಆಗಿ ನಕ್ ಬಿಡ್ತೀರಿ. ನಕ್ಕಾಗ ಆಹಾರ ಏನಾಗ್ತದ, ಮೂಗನೆ ಹ್ಯಾಶ್ ಬರ್ತದ ನೋಡ್ರಿ. ಎಸ್, ಕರೆಕ್ಟ್ ಬಂದಿರ್ತದ ನಿಮಗೂ ಒಂದ್ಸಲ. ಸೊ ನೆನಪು ಮಾಡ್ಕೋರಿ ಕರೆಕ್ಟ್ ಆಗಿ. ಆ ಮೂಗನೆ ಹ್ಯಾಶ್ ಬರ್ತದ, ಕಾರಣ ಅಂತ ಕೇಳಿದ್ರೆ ಈ ನಾಸಿಕ ರಂಧ್ರ ಅಂತ ಒಂದು ನಾಸಿಕ ರಂಧ್ರ ಬರ್ತದ ಸರ್. ಮೂನ್ಯಾಗ ಏನ್ರ ಹಾಕೊಂಡು ಬಾಯಾಗ ಬರ್ತಾ, ಬಾಯಾಗ ಏನ್ರ ಹಾಕೊಂಡು ಮೂನ್ಯಾಗ ಹೋಗ್ತದ ಸರ್. ತಗೋಬಹುದು ಆರಾಮ್ ಈಸಿಯಾಗಿ. ಬಟ್ ಸಾಮಾನ್ಯವಾಗಿ ನೀವು ಏನ್ ಮಾಡಕ್ ಬರಲ್ಲ, ಸೊ ಬಾಯಿ ಒಳಗಿನ ಮೂನ್ಯಾಗ ಹೋಗಲ್ರಿ ಸಾಮಾನ್ಯವಾಗಿ. ಯಾಕಂದ್ರ ಅಲ್ಲೊಂದು ಯೂಲಾ ಅಂತ ಭಾಗ ಬರುತ್ತ ಸರ್. ಯಾವುದು ಅಂತ ಕೇಳಿದ್ರೆ ಯೂಲಾ ಅಂತ ಒಂದು ಭಾಗ ಬರುತ್ತೆ. ಈ ಯೂಲಾ ಅಂತಕ್ಕಂಥ ಭಾಗ ಏನ್ ಮಾಡ್ತಂದ್ರ, ನಾಸಿಕ ರಂಧ್ರಕ್ಕೆ, ಮೂಗಿನ ಕಡೆಗೆ ಆಹಾರವು ಹೋಗದಂತೆ ತಡೆಯುತ್ತದೆ. ಯಾವ ಕಡೆಗೆ, ನಾಸಿಕ ರಂಧ್ರಕ್ಕೆ ಅಥವಾ ಮೂಗಿನ ಕಡೆಗೆ ಆಹಾರವು ಹೋಗದಂತೆ ತಡೆಯುವುದು ಯಾವುದು ಅಂತ ಕೇಳ್ತಾನೆ. ಸೊ ಯಾವುದು ಅಂತ ಕೇಳಿದ್ರೆ ಸಿಂಪಲ್ ಆಗಿ ನೋಡ್ಕೊಬರಿ, ಯೂಲಾ ಅಂತ ಕರಿತೀವಿ ಸರ್. ಯಾವುದು, ಯೂಲಾ. ಸೇಮ್ ಕಾನ್ಸೆಪ್ಟು. ಆ ಆಹಾರ ಬೋಲಸ್ ಏನದಲ್ಲ, ಎಸೋಫೆಗಸ್, ಈ ಗಂಟಲುಗಳ ಮೂಲಕ ಹಿಂಗ್ ಸಂಕೋಚನ ವಿಕಸನ ಆಗ್ತಾ ಏನ್ ಮಾಡ್ತಿರ್ತದ, ಸೊ ಫೆರಿಂಗ್ಸ್ ಅನ್ನ ದಾಟ್ಕೊಂಡು, ಗಂಟಲು ಭಾಗವನ್ನ ದಾಟ್ಕೊಂಡು ಕೆಳಗಿಳಿಬೇಕಿರ್ತದ ಸರ್. ಆ ಸಂದರ್ಭದಲ್ಲಿ ಈ ಕಡೆ ಒಂದು ನಳಿಕೆ ಬರ್ತದ, ಶ್ವಾಸಕೋಶ ಕಡೆ ಹೋಗ್ತದ. ನಾವೇನ್ ಗಾಳಿ ತೋತಿರ್ತೀವಿ ನೋಡ್ರಿ,
ಇದು ಶ್ವಾಸಕೋಶ, ಬಾಯಿನಿಂದ ತೋರಿ ಮೂನಿಂದ ತೋರಿ ಅದು ಶ್ವಾಸಕೋಶಕ್ಕೆ ಹೋಗ್ತಿರ್ತದ. ಬಾಯಿ ಮತ್ತು ಶ್ವಾಸಕೋಶ ಎರಡಕ್ಕೂ ಕನೆಕ್ಟ್ ಸರ್ ಇಲ್ಲಿ ಫೆರಿಂಕ್ಸ್ ಭಾಗದಲ್ಲಿ. ಸರ್ ಈ ಕಡೆ ಹೋಗ್ತಿರ್ತದ ನೋಡ್ರಿ, ಈ ಕಡೆ ನೀವು ಗಾಳಿ ತಗೊಳಗ ಶ್ವಾಸಕೋಶ ಕಡೆ ಹೋಗ್ತಿರ್ತದ. ಓಕೆ, ಅಕಸ್ಮಾತ್ ಆಗಿ ಊಟ ಮಾಡ್ಲಕತ್ರಿ, ನೀರ್ ಕುಡ್ಲಕತ್ರ, ಅದು ಆಹಾರ ಶ್ವಾಸಕೋಶಕ್ಕೆ ಹೋಗಲ್ ಸರ್, ಅದೆಲ್ಲಿ ಬರುತ್ತಾ ಸೀದಾ ಎಸೋಪಗಸ್ ಮೂಲಕ ಏನ್ ಬರುತ್ತಂದ್ರ ಎಲ್ಲಿಗೆ ಶ್ವಾಸ ಇದೊಂದು ಅನ್ನ ನಳಿಕೆಯ ಮೂಲಕ ಎಲ್ಲಿ ಬರ್ತದ ಸ್ಟಮಕ್ ಕಡೆ ಬರ್ತದ ಸರ್, ಜಠರ ಕಡೆ ಬರುತ್ತೆ. ಇಲ್ಲಿ ವಿಶೇಷ ಏನು ಗೊತ್ತನ್ರಿ, ಈ ಶ್ವಾಸನಾಳಕ್ಕೆ ಆಹಾರದ ಅಗಳು ಹೋಗದಂತೆ ತಡೆಯುವ ಭಾಗ ಯಾವುದು ಅಂತ ಕೇಳ್ತಾನೆ ಸರ್. ಯಾವುದು ಅಂತ ಕೇಳಿದ್ರೆ ಎಪಿಗ್ಲಟಿಸ್ ಅಂತ ಬರುತ್ತೆ ಸರ್. ಅಲ್ಲಿ ಯಾವ್ದು ಬರುತ್ತಾ ಎಪಿಗ್ಲಟಿಸ್. ಈ ಎಪಿಗ್ಲಟಿಸ್ ಅಂತಕ್ಕಂಥ ಭಾಗ ಬರುತ್ತೆ. ಈ ಎಪಿಗ್ಲಟಿಸ್ ಭಾಗ ಏನ್ ಮಾಡ್ತಂದ್ರ ಶ್ವಾಸನಾಳಕ್ಕೆ ಅನ್ನ ಹೋಗುವುದನ್ನು ತಡೆಯುತ್ತದೆ. ಶ್ವಾಸನಾಳಕ್ಕೆ ಅನ್ನ ಹೋಗುವುದನ್ನು ತಡೆಯುವ ಭಾಗ ಯಾವುದು ಅಂದ್ರೆ ಎಪಿಗ್ಲಟಿಸ್. ಅಕಸ್ಮಾತ್ ಆಗಿ ಹೋಯ್ತು ಅಂತ ತಿಳ್ಕೊರಪ್ಪ, ಹೇಳ್ತಿರ್ತಾರ ನೋಡಿ, ಬಿಕ್ಕಳಿಸುವಾಗ ಯಾರ ನೆನಸ್ತಾರ ಬೈತಾರ ಅಂತ ಹೇಳ್ತಾರ ಸರ್, ಸುಳ್ಳು. ಬಿಕ್ಕಳಿಕೆಗಳು ಏಕೆ ಬರುತ್ತವೆ ಕ್ವಶನ್ ಕೇಳಾನ ಆಲ್ರೆಡಿ. ಬಿಕ್ಕಳಿಕೆಗಳು ಏಕೆ ಬರುತ್ತವೆ ಅಂತ ಕೇಳಿದ್ರೆ ಶ್ವಾಸನಾಳದಲ್ಲಿ ಅನ್ನ ಪ್ರವೇಶವಾದಾಗ ಬಿಕ್ಕಳಿಕೆಗಳು ಬರುತ್ತವೆ. ಕಾನ್ಸೆಪ್ಟ್ ಕ್ಲಿಯರ್. ಆಕಳಿಕೆ ಯಾಕೆ ಬರ್ತದೆ, ನಿದ್ದೆ ಬಂದಾಗ ಆಕ್ಸಿಜನ್ ಕಡಿಮೆ ಬಿದ್ದಿರುತ್ತೆ ಬಾಡಿಗೆ, ಅದಕ್ಕೆ ಬರುತ್ತೆ. ಹೇಳ್ತೀನಂತೆ, ಮುಂದೆ ಬರ್ಲಿ, ಇನ್ನೊಂದು ಸ್ವಲ್ಪ ಹೋಗ್ಲಿ ಹೇಳ್ತೇನಂತೆ. ಬಟ್ ಇಲ್ಲಿ ವಿಶೇಷ ಏನಂತ ಕೇಳಿದ್ರೆ ಬಿಕ್ಕಳಿಕೆ ಬರುತ್ತೆ. ಸೊ ಹಿಂಗೆ ಕ್ಲಾಸ್ ಹೇಳಕತ್ತೀನಿ, ಒಂದಿನ ಏನ್ ಮಾಡ್ಬಿಟ್ಟು ಒಂದ್ ಹುಡುಗ ಹಿಂದ್ ಕೂತ್ ಕೇಳತ್ತ, ಸರ ಊಟ ಮಾಡಾಗೇನೋ ಬಿಕ್ಕಳಿಕೆ ಬರ್ತೋ, ಓಕೆ, ಆದ್ರೆ ನಾನು ನಿನ್ನೆ ಕ್ಲಾಸ್ನಾಗ ಕೂತಾ ಬಿಕ್ಕಳಿಕೆ ಹತ್ತಿತ್ತು. ಅವ ನಾ ಏನ್ ಉತ್ತರ ಕೊಡ್ಬೇಕಂದ್ರ, ಹೌದು ಯಾರೋ ನೆನೆಸ್ಕೊತಿರ್ತಾರಪ್ಪ ಅಂತ ಹೇಳಿದೆ ನನಗೆ. ನಿನ್ನ ಯಾರೋ ನೆನೆಸ್ಕೊಳಕತ್ತಾರ ಅಂತ. ಒಳಗೊಂದೊಂದ್ಸಲ ಕ್ಲಾಸ್ನಾಗೆ ಕೂತಿರ್ತೀರಿ, ನಿಮ್ ಮನ್ಯಾಗ ಸುಮ್ ಕೂತಿರ್ತೀರಿ, ಗಂಟ್ಲ ತನ ಕಾರ್ಕಾರ ಬಂದು ಹೋಗಿರ್ತ ಗೊತ್ತಾನ. ನೀರ್ ಕುಡಿದಿರಲ್ಲ, ಒಳಗೊಂದೊಂದ್ಸಲ ಬಾಯಿ ಬತ್ತಿರ್ತದ, ಇದಾಗಿರ್ತದ. ಆ ಸಂದರ್ಭದಾಗ ನೋಡ್ಬೇಕು, ಹಿಂಗ್ ಮಾಡಿ ನಿಮ್ಮ HCl ಒಳಗಿನ ದ್ರವ ಪದಾರ್ಥ ಹಿಂಗ್ ಮಾಡಿ ಗಂಟಲ್ ತನಕ ಬಂದ್ ಹೋಗಿರ್ತ ಸರ, ಕಾರ್ಕಾರ ಹತ್ತಿರ್ತ ಗಂಟಲ್ದಾಗ. ಹಂಗ ಮ್ಯಾಲ್ ಬಂದಿರ್ತದ ಅನ್ನದಗಳ, ಅದು ಏನ್ರ ಪ್ರವೇಶ ಆಗಿತ್ತಂದ್ರ ಬಿಕ್ಕಳಿಕೆ ಹತ್ತದ. ಶ್ವಾಸಕೋಶದೊಳಗ ಅನ್ನ ಪ್ರವೇಶವಾಗದ ಹೊರತು, ನೀರು ಪ್ರವೇಶವಾಗದ ಹೊರತು ಏನಾಗಲ್ಲ, ಬಿಕ್ಕಳಿಕೆಗಳು ಬರೋದಿಲ್ಲ. ಇದು ತಲೆಗಿಟ್ಕೊಳ್ಳಿ ಫಸ್ಟ್ ನೀವು. ಸೊ ಕಾನ್ಸೆಪ್ಟ್ ಕ್ಲಿಯರ್? ಎಸ್. ಈಗ ಆಹಾರ ಜಠರ ಕಡೆ ಬತ್ತು. ಸೊ ಬಾಯಿಯೊಳಗ ಬರೇ ನಾಲ್ಗೆ ಅಷ್ಟೇ ಕಂಡು ಬತ್ತಾ, ನಾಲ್ಗಿದ ಅಷ್ಟೇ ಪಾಠ ಹೇಳ್ಕೊಂಡ್ ಬಂದೇವ ಅಂದ್ರೆ ಇಲ್ಲ ಸರ್, ನಾಲ್ಗೆ ಜೊತೆಗೆ ಇನ್ನೊಂದ್ ಏನ್ ಕಂಡು ಬಂದಿತ್ತು, ಹಲ್ಲುಗಳು ಕಂಡು ಬಂದಿತ್ತು. ಸೊ ಈಗ ಜಸ್ಟ್ ಹಲ್ಲಿನ ಬಗ್ಗೆ ನೋಡೋಣ ಸರ್. ಏನು ಹಲ್ಲುಗಳು. ಸೊ ಸಿಂಪಲ್ ಆಗಿ ನಾವು ನೋಡ್ಕೊತ ಬಂದಾಗ ಹಲ್ಲು ಅಂತಂದ್ರೆ ಇದು ಸೊ ಡೆಂಟಿನ್ ಅಂತಕ್ಕಂಥ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತೆ. ಡೆಂಟಿಂಗ್. ಸೊ ಡೆಂಟಿಸ್ಟ್ ಅಂತ ಕರಿತೀವಿ, ಗೊತ್ತಿರ್ಬೇಕು. ಹಲ್ಲಿನ ವೈದ್ಯನನ್ನ ನಾವೇನ್ ಕರಿತೀವಿ, ಡೆಂಟಿಸ್ಟ್ ಅಂತ ಕರಿತೀವಿ. ಸಿಂಪಲ್ ಆಗಿ ಹಲ್ಲು ಅಂದಾಗ ಈ ರೀತಿ ರಚನೆ, ಸುಮ್ಮನೆ ರಚನೆ ಹಾಕಿ ತೋರಿಸ್ತೀನಿ ನೋಡ್ರಿ. ಇದು ಕೆಳಗಿರ್ತದೆ, ಮ್ಯಾಲ ಕಾಣ್ತಿರ್ತದೆ, ತಿಳ್ಕೊರಿ ಹಲ್ಲ. ಸೊ ಇದಕ್ಕ ಕಿರೀಟ ಭಾಗ ಅಂತ ಕರಿತೀವಿ ಸರ್. ಇದಕ್ಕ ಕುತ್ತಿಗೆ ಭಾಗ ಅಂತ ಕರಿತೀವಿ, ನೆಕ್. ಕುತ್ತಿಗೆ ಭಾಗ. ಇದಕ್ಕೆ ಬೇರು ಭಾಗ ಅಂತ ಕರಿತೀವಿ ಸರ್, ಬೇರು ಭಾಗ. ಸಿಂಪಲ್ ಆಗಿ ಒಂದು ಹಲ್ಲನ್ನ ತೆಗೆದುಕೊಂಡಾಗ ಈ ಮೂರು ರೀತಿ ರಚನೆ ಕಂಡು ಬರ್ತದ. ಒಂದು ಕಿರೀಟ, ಇನ್ನೊಂದು ಕುತ್ತಿಗೆ ನೆಕ್, ಇನ್ನೊಂದು ಬೇರ್ ರೂಟ್ಸ್ ಅಂತ ಕರಿತೀವಿ ಸರ್. ಸೊ ಈ ಮೂರು ಪಾರ್ಟ್ಗಳು ಪ್ರಮುಖವಾಗಿ ಏನಾಗ್ತವ, ನಮ್ಮ ಹಲ್ಲಿನಲ್ಲಿ ಕಂಡು ಬರ್ತಕ್ಕಂಥವು ಅಂತ ನೋಡ್ತೀವಿ. ಅದರ ಜೊತೆಗೆ ಈ ಹಲ್ಲಿನ ಮೇಲೆ ಒಂದು ಬಿಳಿಯದಾದ ಲೇಯರ್ ಇರ್ತದೆ ಸರ್. ಮಾನವನ ದೇಹದ ಅತ್ಯಂತ ಗಟ್ಟಿಯಾದ ಲೇಯರ್ ಯಾವುದು ಅಂತ ಕೇಳ್ತಾನೆ ಸರ್. ಮಾನವನ ದೇಹದ ಅತ್ಯಂತ ಗಟ್ಟಿಯಾದ ಲೇಯರ್ ಯಾವುದು ಅಂತ ಕೇಳಿದ್ರೆ ಯಾವ್ದು ಹೇಳ್ಬೇಕು, ಎನಾಮಲ್ ಅಂತ ನೋಡ್ತೀವಿ ಸರ್. ಎನಾಮಲ್ ಸರ್. ಹಾಗಾದ್ರೆ ಮಾನವನ ದೇಹದ ಅತ್ಯಂತ ಗಟ್ಟಿಯಾದ ಭಾಗ ಯಾವುದು ಅಂದ್ರೆ ಎನಾಮಲ್. ಈ ಎನಾಮಲ್ ಹಲ್ಲಿನ ಬಿಳಿಯ ರಚನೆಗೆ ಕಾರಣ ಆಗಿದೆ. ನೋಡ್ಬೇಕು, ಕ್ಲೋಸ್ಅಪ್ ಅಡ್ವರ್ಟೈಸ್ಮೆಂಟ್ ಅದು ಹಿಂಗ್ ಹಲ್ ತಿಕ್ಕೊಂಡಿರ್ತಾರ. ಸೊ ಮಾತಾಡುವಾಗ ಕಣ್ಣು ಹಿಂಗ್ ಕುಕ್ಕದಂಗ್ ಮಾಡ್ತಾರ ನೋಡ್ರಿ. ಅಂದ್ರ ಅವ್ರು ಮಾತಾಡುವಾಗ ಸೂರ್ಯನ ಬೆಳಕು ಹಲ್ಲಿನ ಮೇಲೆ ಬಿದ್ದು ಮುಂದಿನವ್ರ ಕಣ್ಣು ಕುಕ್ತಾವತ್ತ. ಅದು ನೋಡಿ ನಾನು ಕ್ಲೋಸ್ಅಪ್ ತಿಕ್ಕಿದೆ ಒಂದ್ ತಿಂಗಳ, ಹಂಗೇನ್ ಆಲಿಲ್ಲ. ದಯವಿಟ್ಟು ಹಂಗೇನ್ ಮಾಡ್ಲಕ್ ಹೋಗ್ಬೇಡ್ರಿ, ಅವ್ ಅಡ್ವರ್ಟೈಸ್ಮೆಂಟ್ ತಿಕ್ಲಕ್ ಹೋಗ್ಬೇಡ್ರಿ, ಹಂಗೇನಾಗಲ್ಲ. ಬಟ್ ವಿಶೇಷ ಏನಂದ್ರ ಈ ಎನಾಮಲ್ ಅಂತಕ್ಕಂಥದ್ದು ವಿಶೇಷ ಏನು, ಸೊ ಇದು ಹಲ್ಲಿನ ಬಿಳಿಯದಾದ ರಚನೆಗೆ ಕಾರಣ ಆಗ್ಯದ, ಮತ್ತೆ ಹಲ್ಲಿನ ಪ್ರಬಲತೆಗೆ ಕಾರಣ ಆಗ್ಯದ, ಗಟ್ಟಿತನಕ್ಕೆ ಕಾರಣ ಆಗ್ಯದ ಅಂತ ನೋಡ್ತೀವಿ. ನೋಡ್ಬೇಕು, ಒಳಗೊಂದೊಂದ್ಸಲ ಏನೇನೋ ತಿಂತಿರ್ತೀವಿ, ಅಂತ ಎಲ್ಲ ತಿಂದದನ್ನ ತಡ್ಕೊಳ್ಳೋ ಶಕ್ತಿ ಎದಕ್ಕ ಸರ್ ನಮ್ಮ ದೇಹದಲ್ಲಿ ಅಂತ ಕೇಳಿದ್ರೆ ಈ ಎನಾಮಲ್ ಗದ. ಈ ಎನಾಮಲ್ ಆಪ್ಷನ್ ಇಲ್ಲ ಅಂದ್ರೆ ಯಾವ್ದು ಹಾಕ್ಬೇಕು ಸರ್? ಮಾನವನ ದೇಹದ ಎರಡನೇ ಪ್ರಬಲವಾದ ಅಂಗ ಯಾವುದು ಅಂತ ಕೇಳಿದ್ರೆ
ಸೊ ಯಾವ್ದು ಹೇಳ್ಬೇಕಂದ್ರೆ ವಸಡು. ಇಲ್ಲದ ನೋಡ್ರಿ, ಇದಕ್ಕೆ ಏನ್ ಕರಿತೀವಿ? ವಸಡು. ನಿಮ್ PSI ದಾಗ ಸರ್ ಕ್ವಶನ್ ಒಂದ್ಸಲ 2 ಸಲ ಕಂಟಿನ್ಯೂಸ್ ಆಗಿ ಎಕ್ಸಾಮ್ ದಾಗ ಕೇಳೋಣ. ಒಂದ್ಸಲ ಎನಾಮಲ್ ಅಂತ ಕೊಟ್ಟಾನ, ಆಪ್ಷನ್ ಓಕೆ ಹಾಕೊಂಡ್ ಬಂದಿರಿ. ಇನ್ನೊಂದ್ಸಲ ಮಾನವನ ದೇಹದಲ್ಲಿ ಅತ್ಯಂತ ಪ್ರಬಲವಾದ ಅಂಗ ಅಂತ ಕೊಟ್ಟು, ಸೊ ಏನ್ ಕೊಟ್ಟಿಲ್ಲ, ಎನಾಮಲ್ಲೇ ಕೊಟ್ಟಿಲ್ಲ ಸರ್ ಮಾಡಿ. ಅವಾಗ ಏನ್ ಬಿಟ್ಟು ಬರ್ತೀರೇನು ಗ್ರೇಸ್ ಕೊಡ್ತಾನಂತ? ಇಲ್ಲ ಸರ್, 2ನೇ ಪ್ರಬಲವಾದ ಭಾಗ ಹಾಕ್ಬೇಕು. ಯಾವುದು? ವಸಡು ಅಂತಕ್ಕಂಥದ್ದು. ನಿಮ್ಗೆ ಹೇಳ್ತೀನಿ ನೋಡ್ರಿ ಸಿಂಪಲ್ ಆಗಿ. ದನಗಳು ನೋಡ್ರಿ ನಿಮ್ ಮನ್ಯಾಗ ಎತ್ತ ಎಮ್ಮಿ ನೋಡ್ರಿ. ಎಸ್, ದನಗಳಿಗೆ ನೋಡ್ರಿ ಹಲ್ಲು ನೋಡ್ತಾರ ನೋಡ್ರಿ. ಎಷ್ಟ ಹಲ್ಲ ಬಿದ್ದು ಬಂದಾವ ಎಷ್ಟಿಲ್ಲ ಅಂತೇಳಿ. ಅಲ್ಲ, ದನಗಳು ನೋಡ್ಕೋತವ್ರಿ ಹಿಂಗ್ ಮಾಡಿ ಬಾಯಿ ತೆಗೆದಾಗ ಕೆಳಗಿನ ಸಟ್ ಅಟ್ಟೆ ಇರ್ತದ ಸರ್, ಮ್ಯಾಲ್ ಸಟ್ ಇರ್ತದೆ ನೋಡ್ರಿ ಹಲ್ಲ. ಅದಕ್ಕ ಇರಲ್ಲ ಸರ್, ಹೊಟ್ಟೆ ವಸಡು ಅಟ್ಟೆ ಇರ್ತದ. ಕೆಳಗಿನ ಸಟ್ ಅದು ಮುಂದಟ್ಟೆ ಹಲ್ಲು ಇರ್ತಾವ್ರಿ, ದೌಡಿ ಹಲ್ಲು ಇರಲ್ಲ ಅವಕ್ಕ. ಆದ್ರ ಒಣ ಕಣಕಿ ತಿಂತಿರ್ತಾವ ನೋಡಿರ್ಬೇಕು. ದೊಡ್ಡ ದೊಡ್ಡ ಕಬ್ಬಿನ ಇವು ಹಾಕ್ರಿ ದೇಂಟ್, ಆ ಕಬ್ಬಿನ ದಂಟ್ ತಿಂತವೆ. ಸೊ ಒಣ ಕಣಕಿ ತಿಂತಿರ್ತಾವ ಸರ. ಹೆಂಗ್ ತಿಂತಾವ ಅಂತಂದ್ರ ವಸಡಿನ ಮೂಲಕನೇ. ಈ ಹಲ್ಲುಗಳು ಜಸ್ಟ್ ಹಿಂಗ್ ಕಟ್ ಮಾಡಕ್ ಸರ್ ಅಷ್ಟೇ. ಅವು ಅದನ್ನ ಒಡದ್ ತಿನ್ಲಾಕ ವಸಡುಗಳೇ ಸರ. ಹಳೆ ಮುದುಕಿಯರು ಊಟ ಮಾಡ್ತಿರ್ತಾವ ನೋಡಿ, ಕಟ್ಟಿ ರೊಟ್ಟಿ ಕಮ್ ನಮ್ ನಮ್ ಅಂತೇಳಿ. ಶೇಂಗಾ ಬೀಜ ಅವು ತಿಂತಿರ್ತಾವ ನೋಡ್ಬೇಕು ನೀವು. ವಸಡಿ ಮೂಲಕನೇ ತಿಂತಾವ್ ಸರ್ ಅವು. ಯಾವುದು? ವಸಡು 2ನೇ ಗಟ್ಟಿಯಾದ ಭಾಗವಾಗಿದೆ. ಹಾಗಾದ್ರೆ ಹಲ್ಲು ಮತ್ತು ಮೂಳೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ರಾಸಾಯನಿಕ ವಸ್ತು ಅಂತ ಕೇಳ್ತಾನೆ. ಹಲ್ಲು ಮತ್ತು ಮೂಳೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ರಾಸಾಯನಿಕ ವಸ್ತು ಯಾವುದು ಅಂತಂದ್ರ ಒಂದು ಯಾವುದು? ಕ್ಯಾಲ್ಸಿಯಂ ಆಗಿದೆ. ಹೈಯೆಸ್ಟ್ ಪ್ರಮಾಣ ಯಾವ್ದು ಇರ್ತದ? ಕ್ಯಾಲ್ಸಿಯಂ. ಒಂದು ಕ್ಯಾಲ್ಸಿಯಂ ಅಂಶ ಇರ್ತದ ಅಂತ ನೋಡ್ತೀವಿ. ಸುಣ್ಣ. ಇನ್ನೊಂದು ಯಾವ್ದು ಇರ್ತಂದ್ರ ಫಾಸ್ಫೇಟ್ ಇರ್ತದ ಸರ್, ಬಿಳಿಯ ರಂಜಕ ಅಂತ ಕರಿತೀವಿ. ಬಿಳಿಯ ರಂಜಕ. ಸೊ 2ನೇದು ಅತಿ ಹೆಚ್ಚಾಗಿರೋದು ಅಂತ ಕೇಳ್ತಾನ, ಬಿಳಿಯ ರಂಜಕವಾಗಿದೆ. ಸೊ ವೈಟ್ ಫಾಸ್ಫೇಟ್ ಅಂತ ಕರಿತೀವಿ ಇದು. ಸೊ ಕ್ಯಾಲ್ಸಿಯಂ ಸರ್, ಕ್ಯಾಲ್ಸಿಯಂ ಸುಣ್ಣ, ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ ಇವು ಎರಡರದ್ದು ವಿಶೇಷ ಏನ್ ಸರ್ ಅಂತ ಕೇಳಿದ್ರೆ, ಕ್ಯಾಲ್ಸಿಯಂ ಹೆಚ್ಚಾದ ಅಂಶ ಆದ್ರ ಹಲ್ಲುಗಳು ಮತ್ತು ಮೂಳೆಗಳ ಗಟ್ಟಿತನಕ್ಕೆ ಕಾರಣವಾಗಿರೋದು ಅಂತ ಕೇಳಿದ್ರೆ ಯಾವುದು? ಫಾಸ್ಫೇಟ್ ಸರ್, ಬಿಳಿಯ ರಂಜಕವಾಗಿದೆ. ಅದಕ್ಕೆ ನೋಡ್ರಿ ಕೊಳ್ಳೆ ದೆವ್ವ ಕೆಮಿಸ್ಟ್ರಿ ಹೇಳಕ್ ಹೇಳ್ತಾರ ಸರ, ಅಥವಾ ನಾನೇ ಹೇಳಿರ್ತೀನಿ. ಏನು ಕೊಳ್ಳೆ ದೆವ್ವ ಅಂತ ಕರಿತಿರ್ತಾರ ನೋಡ್ಬೇಕು. ಎಲ್ಲಿ ಹೆಣಗಳು ಸುಟ್ಟಿರ್ತಾರ, ದನಗಳು ಒಗದಿರ್ತಾರ ನೋಡಿ ಸತ್ತೂಕ, ಅವು ಮೂಳೆಗಳಲ್ಲಿನ ಕ್ಯಾಲ್ಸಿಯಂನ ಫಾಸ್ಫೇಟ್ ಅಂಶ ಹೊರಬತ್ತಂದ್ರ ಗಾಳಿ ಜೊತೆಗೆ ಸಾಯಂಕಾಲ ವರ್ತನೆ ಮಾಡಿ ಏನಾಗ್ತದ? ಬೆಂಕಿ ಹತ್ತಿ ಉರಿತದ ಸರ್. ಸೂರಿಗೆ ಬೆಂಕಿ ಹತ್ತಿರ್ತದ. ಅದು ನೋಡಿ ಕೊಳ್ಳೆ ದೇವ್ ಬಂದವ ಅದು ಬಂದವ ಅಂತೀರಿ ನೋಡ್ರಿ. ಎಸ್, ಮೂಳೆಗಳಲ್ಲಿನ ಮತ್ತು ಹಲ್ಲುಗಳಲ್ಲಿನ ಈ ಬಿಳಿಯ ರಂಜಕವೇ ಆ ಕೊಳ್ಳೆ ದೇವನ್ನ ಉಂಟು ಮಾಡ್ತದ ಅಂತ ನೋಡ್ತೀವಿ. ಸಿಂಪಲ್ ಕಾನ್ಸೆಪ್ಟು. ಕೆಮಿಸ್ಟ್ರಿ ಬಂದಾಗ ಫಾಸ್ಫೇಟ್ ಬಗ್ಗೆ ಹೇಳುವಾಗ ಆ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ನಾವು ಮಾತಾಡ್ಕೊಳ್ಳೋವಂತ. ಜಸ್ಟ್ ಇಷ್ಟು ಗೊತ್ತಿದ್ರೆ ಸಾಕು. ಹಲ್ಲು ಮತ್ತು ಮೂಳೆಗಳ ಗಟ್ಟಿತನಕ್ಕೆ ಕಾರಣವಾಗಿರೋದು ಬಿಳಿ ರಂಜಕವಾಗಿದೆ. ಹಲ್ಲು ಮತ್ತು ಮೂಳೆಗಳಲ್ಲಿ ಹೆಚ್ಚಾಗಿರುವ ಅಂಶ ಯಾವುದು? ಕ್ಯಾಲ್ಸಿಯಂ ಆಗಿದೆ ಅಂತ ನೋಡ್ತೀವಿ ಸರ್. ಸಿಂಪಲ್ಲು, ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಇದಾದ ನಂತರದಲ್ಲಿ ಹಲ್ಲುಗಳನ್ನ ವರ್ಗೀಕರಣ ಮಾಡ್ಕೊತಾ ಬರ್ತೀವಿ ಸರ್. ಏನ್ ಮಾಡ್ತೀವಿ? ವರ್ಗೀಕರಣ ಮಾಡ್ತೀವಿ. ಇದೇನ್ 4 ಹಲ್ಲು ಕಾಣ್ತಾವ ನೋಡ್ರಿ ಇವು. ಈ 4 ಹಲ್ಲುಗಳು ಇವುಗಳನ್ನ ಬಡಿಗೆರ ಮನೆ ಬಾಚಿ ಇದ್ದಂಗ ನೋಡ್ರಿ. ಸೇಮ್ ಈ 4 ಹಲ್ಲು ಹೆಂಗದಾವ ನೋಡ್ರಿ, ಕರೆಕ್ಟ್ ಆಗಿ ಬಾಚಿ ಇದ್ದಂಗ ಅದಾವ. ಬಡಿಗೆರ ಮನೆ ಬಾಚಿ ಇದ್ದಂಗ ಅದಾವ. ಹಾಗಾಗಿ ಇವುಗಳನ್ನ ಬಾಚೆ ಹಲ್ಲು ಅಂತ ಕರಿತೀವಿ ಸರ್. ಏನ್ ಕರಿತೀವಿ? ಇವುಗಳನ್ನ ಬಾಚೆ ಹಲ್ಲು. ಬಾಚೆ ಹಲ್ಲು ಸರ್. ಬಾಚೆ ಹಲ್ಲಿನ ವಿಶೇಷತೆ ಏನಂದ್ರ ಇವುಗಳು ಆಹಾರವನ್ನ ಕತ್ತರಿಸಲು ಸಹಾಯಕ ಆಗ್ತಾವ, ಕಚ್ಚಿ ತಿನ್ನಲು ಸಹಾಯಕ ಆಗ್ತಾವ ಅಂತ ನೋಡ್ತೀವಿ. ಉದಾಹರಣೆಗೆ ನಮ್ಮ ಮನ್ಯಾಗ ಸಣ್ಣವರಿದ್ದಾಗ ಏನ್ ಮಾಡ್ತಿದ್ರು? ಒಂದು ಸುರುಳಿ ಮಾಡಿ ಕೊಡ್ತೀವಿ ನೋಡಿ, ರೋಲ್ ಮಾಡಿ, ಚಪಾತಿದೋ ರೊಟ್ಟಿದೋ ರೋಲ್ ಮಾಡಿ ಕೊಡ್ತಿದ್ರು. ಆ ರೋಲ್ ಮಾಡಿ ಕೊಟ್ಟಾಗ ಹಿಂಗ್ ತಿಂತೀರನ? ಇಲ್ಲ. ಅಥವಾ ಆಪಲ್ ತಿಂತಿರ್ತೀರಿ ನೋಡ್ಬೇಕು, ಹೆಂಗ್ ತಿಂತೀವಿ? ಹಿಂಗಿಡ್ದು ಹಿಂಗ್ ಕಚ್ಚಿ ಕಟ್ ಮಾಡಿ ಕತ್ತರಿಸಿ ತಿಂತೀವಿಲ್ಲ. ಅಥವಾ ಆಪಲ್ ಕೊಟ್ಟಿದಂದ್ರ ಕಟ್ ಮಾಡ್ತಿರ್ತೀವಿ ನೋಡ್ರಿ, ಹೆಂಗ್ ಹಿಂಗ್ ಕಟ್ ಮಾಡ್ತಿರ್ತೀವಿ ನೋಡುವ. ಅವಾಗ ಈ 4 ಹಲ್ಲುಗಳು ಏನಾಗ್ತಾವ? ಸೊ ಆ ಆಹಾರವನ್ನ ಕತ್ತರಿಸಿ ತಿನ್ನಕ್ಕೆ ಹೆಲ್ಪ್ ಮಾಡ್ತಾವ ಅಂತ ನೋಡ್ತೀವಿ. ಆ ಹಲ್ಲುಗಳೇ ಯಾವುವು ಅಂತ ಕೇಳಿದ್ರೆ ಬಾಚೆ ಹಲ್ಲುಗಳು. ಆಹಾರವನ್ನ ಕತ್ತರಿಸಿ ತಿನ್ನಲು ಸಹಾಯಕ ಆಗ್ತಾವ ಅಂತ ನೋಡ್ತೀವಿ. ಅದಾದ ನಂತರ ಬರ್ತಾವ ನೋಡ್ರಿ ಕೋರೆ ಹಲ್ಲುಗಳು. ಇಲ್ಲೊಂದು ಅದಾವ ನೋಡ್ರಿ. ಅದೇ ರೀತಿ ಇಲ್ಲೊಂದು ಅದಾವ ನೋಡ್ರಿ. ಇವು ಕೋರೆ ಹಲ್ಲುಗಳು. ನೀವು ನೋಡ್ಬೇಕು, ರಾಕ್ಷಸರ ಚಿತ್ರಗಳ ನೋಡಿರ್ಬೇಕು. ಎಲ್ಲ ರಾಕ್ಷಸರ ಹಿಂಗ್ ನಕ್ರಂದ್ರ, ಕೆಲವೊಬ್ರು ಹಿಂಗ್ ನಕ್ರಂದ್ರ 2 ಹಲ್ಲು ಕಾಣ್ತಿರ್ತಾವ ಸರ್ ಹೊರಗಡೆ. ಸೊ ಅದು ಮತ್ತೆ ರಾಕ್ಷಸರು ಎಲ್ಲರ ನೀವು ಮೂವಿದಾಗ ಅಲ್ಲಿ ನೋಡಿರ್ತೀರಿ, ರಾಕ್ಷಸರ ನೋಡ್ತೀರಿ, ಹಿಂಗ್ 4 ಹಲ್ಲು ಹಿಂಗ್ ಬಂದಿರ್ತಾವ ನೋಡ್ರಿ. 4 ಹಲ್ಲು ಹಿಂಗ್ ಹೊರಗೆ ಹೈದಿರ್ತಾವ. ಅಥವಾ ಎಲ್ಲರ ದೇವಿ ಚಿತ್ರ ನೋಡಿದ್ರಿ ಅಂದ್ರ, ದೇವಿ ಸಿಂಹದ ಮೇಲೆ ಕೂತಿರ್ತಾವ ಸರ್. ಸಿಂಹ ಅಂತ ಬಾಯಿ ತೆರೆದಿರ್ತದ. ಬಾಯಿ ತೆರೆದ ನೋಡಿದ್ರ 8 ಹಲ್ಲು ಇರ್ತಾವ? 4 ಹಲ್ಲು ಇರ್ತಾವ ಸರ್.
ಆ 4 ಹಲ್ಲು ಯಾವುವು ಅಂತ ಕೇಳಿದ್ರೆ ಕೋರೆ ಹಲ್ಲುಗಳೇ ಇರ್ತಾವಂತ ನೋಡ್ತೀವಿ. ಸರ್ ಯಾಕೆ ಸರ್ ರಾಕ್ಷಸರ ಹಲ್ಲುಗಳು ಈ 4 ಹಲ್ಲು ಬಹಳ ದೊಡ್ಡ ಹೊರಗೆ ಬೆಳೆದಿರ್ತಾವ ಅಂತ ಕೇಳಿದ್ರ ಯಾವ ಪ್ರಾಣಿಗಳು ಮಾಂಸಾಹಾರಿಗಳಾಗಿರುತ್ತವೆಯೋ ಅವುಗಳ ಕೋರೆ ಹಲ್ಲುಗಳು ಹೆಚ್ಚು ಪ್ರಬಲವಾಗಿರುತ್ತವೆ, ಹೆಚ್ಚು ಬೆಳವಣಿಗೆಯನ್ನು ಹೊಂದಿರುತ್ತವೆ ಅಂತ ನೋಡ್ತೀವಿ ಸರ್. ಯಾವುವು? ಸೊ ಕೋರೆ ಹಲ್ಲುಗಳು ಸರ್ ಯಾವ್ದ್ರಲ್ಲಿ ಅಂತ ಕೇಳಿದ್ರೆ ಮಾಂಸಾಹಾರಿ ಪ್ರಾಣಿಗಳಲ್ಲಿ. ಇದು ಕ್ವಶನ್ ಆಗಿದೆ. ಮಾಂಸಾಹಾರಿ ಪ್ರಾಣಿಗಳ ಯಾವ ಹಲ್ಲುಗಳು ಹೆಚ್ಚು ಪ್ರಬಲವಾಗಿರುತ್ತವೆ ಅಂತ ಕೇಳ್ತಾನ ಆಚೆ ಹಲ್ಲುಗಳು ಹೆಚ್ಚು ಪ್ರಬಲವಾಗಿರ್ತವೆ, ಕೋರೆ ಹಲ್ಲುಗಳು ಹೆಚ್ಚು ಪ್ರಬಲವಾಗಿರ್ತವ ಅಂತ ನೋಡ್ತೀವಿ ಸರ್. ಸಿಂಹ, ಹುಲಿ ಅವು ನೋಡ್ರಿ 4 ಹಲ್ಲು ಮಾತ್ರ ಇರ್ತಾವ. ಇವು ಎದಕ್ಕೆ ಸಹಾಯ ಆಗ್ತಾವ ಸರ್ ಅಂತ ಕೇಳಿದ್ರೆ ಆಹಾರವನ್ನ ಸಿಗಿದು ತಿನ್ನಲು, ಸೀಳಿ ತಿನ್ನಲು ಸಹಾಯಕವಾಗ್ತವ. ಸಿಗಿದು ತಿನ್ನಲು ಸರ್ ನಾನು ಹೇಳಿದೆ ಚಪಾತಿ ರೋಲ್ ಕೊಟ್ಟ ಹಿಂಗ್ ತಿತ್ತೀವಿ ಅಂತ ಹೇಳಿ, ಅದೇ ಒಂದು ಲೆಗ್ ಪೀಸ್ ಕೊಟ್ರ ಹೆಂಗ್ ತಿತ್ತೀವಿ? ಹಿಂಗೆ ಮಾಡ್ತೀವಿ. ಎಸ್, ಹಿಂಗ್ ಮಾಡಿ ಹಿಂಗ್ ಜಗ್ತೀವಿ ಸರ. ಅಥವಾ ಅದು ಬಿಡ್ರಿ ಕಬ್ಬು ಸಿಗಿರಿ ಅಂತ, ಸುಲಿಯೋದಲ್ಲದ ಸಿಗಿಯೋದು, ಕಬ್ಬು ಸಿಗಿರಿ ಅಂತಂದಾಗ ಹ್ಯಾಂಗ ಮಾಡ್ತೀವಿ? ಹಿಂಗ ಮಾಡ್ತೀವನೋ? ಇಲ್ಲ, ಹಿಂಗ್ ಹಿಡ್ದು ಹಿಂಗ್ ಜಗ್ತೀವಿ ಸರ್. ಹಿಂಗ್ ಹಿಡ್ದು ಹಿಂಗ್ ಜಗ್ತೀವಿ ಅಂದ್ರೆ ಯಾವ ಹಲ್ಲನ್ನ ಅಲ್ಲಿಗೆ ಹಚ್ಚಿ ಪಾಯಿಂಟ್ ಮಾಡಿ ಹಿಂಗ್ ಜಗ್ತೀವಿ ಅಂತ ಕೇಳಿದ್ರೆ ಯಾವುದು? ಕೋರೆ ಹಲ್ಲುಗಳನ್ನ ಹೆಚ್ಚು ಸಿಗಿಯಲು ಮತ್ತು ಸಿಗಿಯಲು ಬೇರ್ಪಡಿಸಲು, ಸಿಗಿಯಲು ಮತ್ತು ಬೇರ್ಪಡಿಸಲು ಸಹಾಯಕವಾಗಿದೆ ಯಾವುದು ಅಂತ ಕೇಳಿದ್ರೆ ಈ ಒಂದು ಕೋರೆ ಹಲ್ಲುಗಳು. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಆನೆಯ ದಂತಗಳು ಅಂತ ಕ್ವಶನ್ ಕೇಳ್ತಾನೆ ಸರ್. ಯಾವುದು? ಆನೆಯ ದಂತಗಳು ಅಂತ ಕ್ವಶನ್ ಕೇಳ್ತಾನೆ. ಆನೆಯ ದಂತಗಳು ಅಂತ ಕೇಳಿದ್ರೆ ಮೇಲ್ದವಡೆಯ ಅಪ್ಪರ್ ಜಾ, ಲೋವರ್ ಜಾ ಅಪ್ಪರ್ ಜಾ ಅಂತ ಕರಿತೀವಿ. ಮೇಲ್ದವಡೆಯ ಕೋರೆ ಹಲ್ಲುಗಳ ರೂಪಾಂತರವಾಗಿರುತ್ತವೆ. ಕೋರೆ ಹಲ್ಲುಗಳೇ ಉದ್ದು ಬೆಳೆದು ಏನಾಗ್ತವ? ಕೋರೆಗಳಾಗಿ ಹೊರಗೆ ಬರ್ತಾವ ಅಂತ ನೋಡ್ತೀವಿ. ಸೊಂಡಿ ಹರ್ಕೊಂಡು ಹೊರಗೆ ಬರ್ತಾವ ಸರ್. ಮೇಲ್ದವಡೆಯ ಕೋರೆ ಹಲ್ಲುಗಳು ನೋಡ್ರಿ, ಕೋರೆ ಹಲ್ಲುಗಳು ಅಂತ ನೋಡ್ತೀವಿ ಸರ್. ಕೋರೆ ಹಲ್ಲುಗಳ ರೂಪಾಂತರವೇ ಆನೆಯ ದಂತಗಳಾಗಿವೆ. ಆದ್ರ ಏಕಕೊಂಬಿನ ಗೇಂಡಾಮೃಗ ಅಥವಾ ರೈನೋಸರ್ ಅಂತ ಬರ್ತಾ ಗೊತ್ತಿರ್ಬೇಕು. ಆ ರೈನೋಸರ್ ಅಥವಾ ಏಕಕೊಂಬಿನ ಗೇಂಡಾಮೃಗ ಅಥವಾ ಚಮರಿ ಮೃಗ ಅಂತ ಕರಿತೀವಿ ನೋಡ್ರಿ, ಅದರ ಕೋರೆ ಅಂತ ಕೇಳ್ತಾನ ಕೂದಲಿನ ರೂಪಾಂತರವಾಗಿದೆ. ಎದರ ರೂಪಾಂತರ ಹೇಳ್ಬೇಕು? ಕೂದಲಿನ ರೂಪಾಂತರವಾಗಿದೆ. KS ಅಲ್ಲಿ ಕ್ವಶನ್ ಕೇಳ್ಯಾನ. ಮತ್ತೆ ಸೊ ಈ ಒಂದು KSRTC ಡಿಪಾರ್ಟ್ಮೆಂಟ್ ಅಲ್ಲೂ ಕ್ವಶನ್ ಕೇಳ್ಯಾನ ಸರ್. ಇದು ಯಾವುದರ ರೂಪಾಂತರ ಅಂತ ಕೇಳ್ತಾನ? ಕೂದಲಿನ ರೂಪಾಂತರ. ಅದ್ರ ಒಳಗೆ ಏನದ ಅಂತ ಕೇಳಿದ್ರೆ ಕೊಬ್ಬಿನಿಂದ ಕೂಡಿದೆ. ಒಂಟೆಯ ಡುಬ್ಬದಲ್ಲೂ ಕೊಬ್ಬಿದೆ. ಸೊ ಏಕಕೊಂಬಿನ ಗೇಂಡಾಮೃಗದ ಕೊಂಬಿನಲ್ಲೂ ಕೂಡ ಕೊಬ್ಬಿದೆ ಅಂತ ನೋಡ್ಬೇಕು ಸರ್. ಆದ್ರೆ ಆನೆಯ ದಂತದ ಒಳಗೆ ಏನದ ಅಂತ ಕೇಳಿದ್ರೆ ಇದೇ ಇರುತ್ತೆ ಸರ್. ಹಲ್ಲಾಗ ಏನಿರುತ್ತೋ ಅದೇ ಯಾವುದು? ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ ಇರುತ್ತೆ. ಯಾಕಂದ್ರೆ ಅದರಿಂದನೇ ಆಗಿದ್ದಿಲ್ಲ ಅದು ರೂಪಾಂತರ ಹಲ್ಲಿನಿಂದ. ಅದಕ್ಕೆ ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ ಇರ್ತದ. ಮಾನವ ಜೀವಿತಾವಧಿಯಲ್ಲಿ 2 ಸೆಟ್ ಹಲ್ಲುಗಳು ಬರ್ತಾವ. ಮಾನವ ಜೀವಿತಾವಧಿಯಲ್ಲಿ ಎಷ್ಟು ಸೆಟ್ ಬರ್ತಾವ್ರಿ? 2 ಸೆಟ್ಗಳ ಹಲ್ಲುಗಳು ಬರ್ತಾವ. ಇಲ್ಲಿ ವಿಶೇಷವಾಗಿ ದಂತ ಸೂತ್ರ ಅಂತ ಕೇಳ್ತಾನ ಸರ್. ಏನ್ ಕೇಳ್ತಾನ? ದಂತ ಸೂತ್ರ ಅಂತ ಕೇಳ್ತಾನೆ. ದಂತ ಸೂತ್ರ ಹೆಂಗ್ ಮಾಡ್ಕೋತೀವಿ ಅಂತ ಕೇಳಿದ್ರೆ ಸಿಂಪಲ್ ಆಗಿ ನೋಡ್ಕೊಳ್ಳಿ. ಈ ರೀತಿ ಹಲ್ಲನ್ನ ಸೆಂಟರ್ದಾಗ ಹಿಂಗ್ ಡಿವೈಡ್ ಮಾಡಿದಾಗ ಹಲ್ಲನ್ನ ಏನ್ ಮಾಡ್ಬೇಕು? ಸೆಂಟರ್ ಡಿವೈಡ್ ಮಾಡ್ಬೇಕು ಅಂತ ನೋಡ್ತೀವ್ರಿ. ಹಲ್ಲನ್ನ ಈ ರೀತಿ ಸೆಂಟರ್ ಡಿವೈಡ್ ಮಾಡಿದಾಗ ಈ ಕಡೆ ಒಂದ್ ಸೆಟ್, ಈ ಕಡೆ ಒಂದ್ ಸೆಟ್ ಆಗ್ತದೆ. ಮತ್ತೆ ಕೆಳಗೆ ಸೆಂಟರ್ ಡಿವೈಡ್ ಮಾಡಿದಾಗ ಈ ಕಡೆ ಒಂದ್ ಸೆಟ್, ಈ ಕಡೆ ಒಂದ್ ಸೆಟ್. ಅಂದ್ರ 4 ಸೆಟ್ಗಳಾಗಿ ಏನ್ ಮಾಡ್ತೀವಿ? ಸಪರೇಟ್ ಮಾಡ್ತೀವಿ. ಈಗ ನಾವು ದಂತ ಸೂತ್ರ ಅಂತ ನೋಡ್ಕೋತ ಹೊಂಟಾಗ ಸಿಂಪಲ್ ಆಗಿ ಈ ರೀತಿ ಬರುತ್ತೆ 2 1 2 0 ಅಂತ. ಇದು ಹಾಲು ಹಲ್ಲುಗಳ ದಂತ ಸೂತ್ರ. ಹಾಲು ಹಲ್ಲುಗಳ ದಂತ ಸೂತ್ರ ಅಂತ ನೋಡ್ತೀವಿ ಸರ್. ಹಾಲು ಹಲ್ಲುಗಳ ದಂತ ಸೂತ್ರ. ಇಲ್ಲಿ ಹಾಲು ಹಲ್ಲುಗಳ ದಂತ ಸೂತ್ರ ಎಷ್ಟಾಗ್ತಾವ ನೋಡ್ರಿ? 2 + 1 + 2 + 0 ಇರ್ತಾವ. ದವಡೆ ಹಲ್ಲು ಇರಲ್ರಿ. ಇದು ಬಾಚೆ ಹಲ್ಲು, ಕೋರೆ ಹಲ್ಲು, ಮುಂದವಡೆ ಹಲ್ಲು, ಹಿಂದವಡೆ ಹಲ್ಲು ಅಂತ ಬರುತ್ತೆ. ಸೊ ಇಲ್ಲಿ ಸಿಂಪಲ್ ಆಗಿ ನಾವು ನೋಡ್ಕೊತ ಬಂದಾಗ ಬಾಚೆ ಹಲ್ಲು, ದವಡೆ ಹಲ್ಲು ಅಂತಂದಾಗ ಟೋಟಲ್ ಎಷ್ಟಾಗ್ತಾವ ಅಂತಂದ್ರೆ ಇವು 5 ಆಗ್ತಾವ. ಮತ್ತೆ 4 ಸೆಟ್ ಬರ್ತಾವ. 5 4 20 ಹಲ್ಲು ಆಗ್ತಾವ. ಇವು ಹಾಲು ಹಲ್ಲುಗಳು ಅಂತ ನೋಡ್ತೀವಿ. ಬಾಚೆ ಹಲ್ಲು, ಕೋರೆ ಹಲ್ಲು, ಮುಂದವಡೆ ಹಲ್ಲು, ಹಿಂದವಡೆ ಹಲ್ಲು. ಅದೇ ರೀತಿಯಲ್ಲಿ ವಯಸ್ಕರಲ್ಲಿ ಅಂತ ಕೇಳ್ತಾನ ದಂತ ಸೂತ್ರ. ಅದು ಹಾಲು ಹಲ್ಲುಗಳ ಅಂತ ಕೇಳ್ತಾನ. ವಯಸ್ಕರಲ್ಲಿ ಅಥವಾ ಶಾಶ್ವತ ಅಂತ ಕರೀತಾನ. ಶಾಶ್ವತ ಹಲ್ಲುಗಳು ವಯಸ್ಸಾದ ನಂತರ ಬರ್ತಾವ. ಹಾಲು ಕುಡಿಯೋದ್ ಬಿಡೋಣ, ಹಲ್ಲು ಬಿದ್ದು ಬರ್ತಾವ, ಆ ನಂತರ ಶಾಶ್ವತವಾಗಿರ್ತಾವ. ದಂತ ಸೂತ್ರ ಏನಿರ್ತಂದ್ರ 2 1 2 3 ಇರ್ತವ್ರಿ. 2 1 2 3 ದಂತ ಸೂತ್ರ ಅಂದ್ರೆ
ಸೊ ಇಷ್ಟು ಕೂಡಿಸಿದಾಗ ಎಷ್ಟಾಗ್ತಾವ ನೋಡ್ರಿ 8 ಆಗ್ತಾವ ಇಂಟು 4 8 4 ಜಾ 32. ಒಟ್ಟಾರೆ ಹಲ್ಲುಗಳು ಎಷ್ಟದಾವ್ ನಿಮ್ ಬಾಯಾಗ ಅಂತ ಕೇಳಿದ್ರೆ ವಯಸ್ಸಾದವರಲ್ಲಿ 32 ಇರ್ತಾವ್ರಿ. ಒಳಗೊಂದೊಂದು ಮಾಡ್ತಿರ್ತಾವ ನೋಡಿ ಕ್ಯಾಂಡಿಡೇಟ್ಗಳು, ಸಣ್ಣ ಮಕ್ಕಳು ಮಾಡಿದಂಗೆ ಏನ್ ರನ್ನ ಶಟಗೊಳ್ಳೋದು ಅದು ಮಾಡೋದು ಮಾಡ್ತಾವ ನೋಡ್ರಿ. ಸೊ ಅವ್ರಿಗೆ ಏನ್ ಅನ್ಬೇಕಂದ್ರೆ ಹಲ್ಲು ಎಣಸ್ಕೊಂಬ ಅಂತ ಹೇಳ್ರಿ. 2 ಹಲ್ಲು ಬಂದೇ ಇರಲ್ರಿ ಸರ್, ಬುದ್ಧಿ ಹಲ್ಲು ಅಂತ ಕರಿತೀವಿ. ಲೇಟ್ ಆಗಿ ಬರ್ತಾವ, ಬುದ್ಧಿ ಬಂದ ಮೇಲೆ, ದೇಹ ಬೆಳೆದ ಮೇಲೆ ಬರಲ್ಲ, ಬುದ್ಧಿ ಬಂದ ಮೇಲೆ ಬರ್ತಾವ. ಅದಕ್ಕ ಕೆಲವೊಬ್ರಿಗೆ ಡಿಗ್ರಿ ಓದಿ ಮುಗಿದ ಮೇಲೆ ಬರ್ತಾವ, ಕೆಲವೊಬ್ರಿಗೆ ಜೀವನ ಪೂರ್ತಿ ಬರೋದೇ ಇಲ್ರಿ. ಹೈಸ್ಕೂಲ್ ಮಟ್ಟದಾಗ ನೀವು ಫಸ್ಟ್ ಇಯರ್ PUC ಹೋದಾಗ ಬಂದಿರ್ತಾವ ಸರ್, ಹಿಂದ ಹಲ್ಲು ಬ್ಯಾನ್ ಆತಾವ ಇದು ಆತಾವ ಅಂತಿರ್ತೀರಿ ನೋಡ್ರಿ. ಅವಾಗ ಬರೋ ಹಲ್ಲು ಯಾವು? ಈ ಒಂದು ಶಾಶ್ವತ ಹಲ್ಲುಗಳಾಗಿರ್ತಾವ. 32ನೇ ಹಲ್ಲು ಬರ್ತಿರ್ತಾವ ಸರ್, 30 31 32 ಅಂತ ಹೇಳಿ. ಸೊ ಆ ಹಲ್ಲುಗಳು ಬರುವಾಗ ಸ್ವಲ್ಪ ಹಿಂದ್ಗಡೆ ದವಡಿಯಲ್ಲಿ ಬ್ಯಾನ್ ಆಗ್ತಿರ್ತದ ಅಂತ ನೋಡ್ತೀವಿ. ಒಟ್ಟಾರೆಯಾಗಿ 32. 32 ಹೆಂಗ್ ನೆನ್ಪಿಡ್ಬೇಕು? ಸಿಂಪಲ್ ಆಗಿ ಗೊತ್ತಿರಲಿ, ಬಾಯಿಯ ಹಲ್ಲುಗಳು 32. ಸೊ ಭಾರತ ಸಂವಿಧಾನದ 32ನೇ ಆರ್ಟಿಕಲ್ ಅನ್ನ ಏನಂತ ಕರಿತೀವಿ ಅಂದ್ರ ಸೋಲ್ ಅಂಡ್ ಹಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಕರೆದವರು ಅಂಬೇಡ್ಕರ್ ಅವರು. ಯಾರು ಕರೆದವರು? ಅಂಬೇಡ್ಕರ್. ಭಾರತ ಸಂವಿಧಾನದ 32ನೇ ಆರ್ಟಿಕಲ್ ಏನ್ ಹೇಳ್ತಂದ್ರ ರಿಟ್ಗಳು ಹೇಳ್ತಾವ ಸರ್, ರಿಟ್ಗಳನ್ನ ಹೇಳ್ತೆ. ಸೊ ಅದನ್ನ ಆತ್ಮ ಮತ್ತು ಹೃದಯ ಇದ್ದ ಹಾಗೆ ಅಂತ ಹೇಳ್ತಾರೆ. ಸಂವಿಧಾನದ ಆತ್ಮ ಮತ್ತು ಹೃದಯ ಇದ್ದ ಹಾಗೆ ಅಂತ ಹೇಳ್ತಾರೆ. ಅದು 32. ಇನ್ನ ಭೂಮಿಯ ಆಳಕ್ಕೆ 32 ಮೀಟರ್ ನೋಡ್ರಿ, 32 ಮೀಟರ್ದಷ್ಟು ಭೂಮಿಯ ಆಳಕ್ಕೆ ಇಳ್ಕೊತ ಹೊಂಟ್ರಿ ಅಂದ್ರ 1 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಏನಾಗ್ತದ? ಹೆಚ್ಚಾಕೋತ ಬರುತ್ತಂತ ನೋಡ್ತೀವಿ ಸರ್. 32. ಇನ್ನ ಸಿಕ್ಕಿಂ ರಾಜ್ಯ, ಭಾರತ ದೇಶದಲ್ಲಿ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಅತಿ ಕಡಿಮೆ ಇರೋ ರಾಜ್ಯ ಅಂತ ಕೇಳಿದ್ರೆ ಸಿಕ್ಕಿಂ ಸರ್. ಅತಿ ಕಡಿಮೆ ಎಷ್ಟು ಅದಾರ ಸರ್ ಅಂದ್ರೆ 32 ಜನ ಅದಾರ. ಸಿಕ್ಕಿಂನ ಈ ಒಂದು ವಿಧಾನಸಭಾ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 32. ಅದನ್ನು ಕ್ವಶನ್ ಆಗಿದೆ, ಇದನ್ನು ಕ್ವಶನ್ ಆಗಿದೆ, ಇದನ್ನೂ ಆಗಿದೆ, ಸಂವಿಧಾನ ಬಗ್ಗೆನೂ ಆಗಿದೆ. ಹಾಗಾಗಿ ಯಾವುದೇ ಒಂದು ಡಾಟಾ ನಂಬರ್ ಬತ್ತಂದ್ರ ಅದ್ರ ರಿಲೇಟೆಡ್ ಆಗಿ ಎಲ್ಲಾ ಕಾನ್ಸೆಪ್ಟ್ ನೆನ್ಪಿಟ್ರಿ ಅಂದ್ರೆ ಅದನ್ನ ನೆನಪು ಹಾರಕ್ ಸಾಧ್ಯನೇ ಇಲ್ಲ ಸರ್. ಸಿಕ್ಕಿಂನ ಈ ಒಂದು ವಿಧಾನಸಭಾ ಸದಸ್ಯರ ಸಂಖ್ಯೆ ಅಂದ್ರೆ 32. ಭೂಮಿಯ ಆಳಕ್ಕೆ ಹೋದ್ರೆ 32 ಮೀಟರ್ದಂತೆ 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಹೆಚ್ಚಾಗ್ತದ. ಮತ್ತು 32 ಅಂದ್ರ ಭಾರತ ಸಂವಿಧಾನ 32ನೇ ವಿಧಿ 3+2 ನೋಡ್ರಿ ಅಲ್ಲಿ ಹೆಂಗದ. 3+2 = 5 ಆಗ್ತದ. 5 ಪ್ರಕಾರದ ರಿಟ್ಟುಗಳನ್ನು ಹೇಳುತ್ತದೆ. ಅಲ್ಲೇ ನಂಬರ್ ಗೇಮ್ ಈ ರೀತಿ. ಸೊ ನಂಬರ್ಸ್ ಅನ್ನು ನೆನ್ಪಿಟ್ಕೊಂಡು ನಾವೇನ್ ಮಾಡ್ಬೇಕು? ಆರ್ಟಿಕಲ್ಸ್ ಗಳನ್ನ ನೆನ್ಪಿಡೋದಾಗ್ಲಿ, ಡೇಟ್ ಗಳನ್ನ ನೆನ್ಪಿಡೋದಾಗ್ಲಿ, ನಂಬರ್ಸ್ ಅನ್ನ ನೆನ್ಪಿಡೋದಾಗ್ಲಿ, ಈ ಟ್ರಿಕ್ಸ್ ಗಳನ್ನ ಸೊ ಏನಂದ್ರೆ ನಾವು ತಿಳ್ಕೊಬೇಕು ಅಂತ ನೋಡ್ತೀವಿ ಸರ್. ನಮ್ಮ ಕ್ಲಾಸ್ಗಳಲ್ಲಿ ಸಾಕಷ್ಟು ಸಲ ಇಂತ ಹೇಳ್ಕೊತ ಹೋಗ್ತಿರ್ತೀನಿ. ಸೊ ಅಬ್ಸರ್ವ್ ಮಾಡ್ರಿ. ಇನ್ನು ನೆಕ್ಸ್ಟ್ ನಾವು ನೋಡ್ಕೊತ ಹೊಂಟೇವಂದ್ರ ಸೊ ಹಲ್ಲುಗಳು ಅಂತ ಆಯ್ತು. ಇನ್ನ ಹಲ್ಲುಜ್ಜುವ ಪೇಸ್ಟಿನಲ್ಲಿ ಕಡ್ಡಾಯವಾಗಿ ಅಂತ ಒಂದ್ಸಲ ಪ್ರಶ್ನೆ ಕೇಳಂದ್ರೆ, ಹಲ್ಲುಜ್ಜುವ ಪೇಸ್ಟಿನಲ್ಲಿ ಕಡ್ಡಾಯವಾಗಿ ಏನಿರ್ತಂದ್ರ ಲವಂಗ ಅಥವಾ ಲವಂಗದ ಎಣ್ಣೆಯನ್ನು ಹಾಕಲಾಗತ್ತೆ. ಏನಿರ್ತದ? ಲವಂಗ ಅಥವಾ ಲವಂಗದ ಎಣ್ಣೆಯನ್ನ ಹಾಕಿರ್ತಾರ. ಸೊ ಇನ್ನೊಂದ್ಸಲ KS ಅಲ್ಲಿ ಕ್ವಶನ್ ಕೇಳೋಣ. ಲವಂಗದ ಎಣ್ಣೆ, ಲವಂಗದ ಎಣ್ಣೆಯಲ್ಲಿರೋ ರಾಸಾಯನಿಕ ವಸ್ತು ಯಾವ್ದು ಕೇಳ್ತಾನ? ಹಲ್ಲು ಉಜ್ಜ ಜುನು ಅಂತ ನೋಡ್ರಿ ಪೇಸ್ಟ್ ತಿಕ್ಕಾಗ. ಸೊ ಯಾಕಂತಂದ್ರೆ ಲವಂಗದ ಎಣ್ಣೆ ಇರ್ತದ್ರಾಗ. ಸೊ ಅದ್ರಾಗಿರೋ ರಾಸಾಯನಿಕ ವಸ್ತು ಯಾವ್ದು ಅಂತ ಕೇಳ್ತಾನ? ಯೂಸಿನಾಲ್ ಅಂತಕ್ಕಂತ. ಯೂಸಿನಾಲ್ ಅಂತಕ್ಕಂತ ಏನದ ರಾಸಾಯನಿಕ ವಸ್ತು ಇದೆ ಅಂತ ನೋಡ್ತೀವಿ. ಹಲ್ಲುಜ್ಜುವ ಪೇಸ್ಟ್ ಅಲ್ಲಿ ಏನಿರ್ತದ? ಲವಂಗ ಇರ್ತದ. ಲವಂಗವನ್ನು ನಾವು ಮೊಗ್ಗಿನಿಂದ ಪಡೆಯುತ್ತೇವೆ, ಅರಳಿದ ಮೊಗ್ಗಿನಿಂದ ಪಡೆಯುತ್ತೇವೆ. ಸೊ ಇದು ಅರಳದ ಮೊಗ್ಗಿನಿಂದ ಪಡಿತೀವಿ ಸರ್. ಅರಳಿದ ಮೊಗ್ಗಲ್ಲ, ಅರಳದ ಮೊಗ್ಗಿನಿಂದ ಪಡೆಯುತ್ತೇವೆ. ಸೊ ಯೂಸಿನಾಲ್ ಅಂತಕ್ಕಂಥ ರಾಸಾಯನಿಕ ವಸ್ತು ಅದರಲ್ಲಿ ಕಂಡು ಬರುತ್ತೆ ಅಂತ ನೋಡ್ತೀವಿ. ಸಿಂಪಲ್ ಥಿಂಗ್ಸು ಇಷ್ಟೊಂದಾಗ ಗೊತ್ತಿರಬೇಕು. ಕಾನ್ಸೆಪ್ಟ್ ಇಸ್ ಕ್ಲಿಯರ್? ಎಸ್. ಇನ್ನ ನೆಕ್ಸ್ಟ್ ನೋಡ್ಕೊತ ಹೋಗೋಣಂತೆ. ಸೊ ಏನಾಯ್ತು? ಆಹಾರ ಈಗ ಸೊ ಮೆತ್ತಗಾಯ್ತು, ಬಾಯಿನಿಂದ ಬೋಲಸ್ ಆಯ್ತು, ಕೆಳಗಿಳ್ಕೋತ ಬರ್ತಂದೆ ಸರ್. ಎಲ್ಲಿ ಬಂತೀಗ? ಜಠರಕ್ ಬಂತು ಅಂತ ತಿಳ್ಕೊಳಿ. ಎಲ್ಲಿ ಬಂತೀಗ? ಜಠರಕ್ ಬಂತು ಸರ್. ಜಠರದ ವಿಶೇಷತೆ ಏನು ಅಂತಂದ್ರೆ ಆಹಾರ ದೀರ್ಘ ಸಮಯ ಇರೋದು ಎಲ್ಲಿ ಅಂತ ಕೇಳಿದ್ರೆ ಜಠರದಲ್ಲಿ. ಜಠರದಲ್ಲಿ ಏನಿರ್ತದ? ಜ್ಯೂಸ್ ಬರ್ತದೆ ಸರ್. ಸ್ಟಮಕ್ದಲ್ಲಿ ಜ್ಯೂಸ್ ಇರುತ್ತೆ. ಇಲ್ಲಿ ವಿಶೇಷ ಏನಂತಂದ್ರ ಜಠರ ರಸದಲ್ಲಿ ಸೊ ಒಂದು ಪ್ರಮುಖವಾಗಿ 2 ಕಿಣ್ವಗಳು ಕಂಡು ಬರ್ತಾವ ಸರ್. ಎಷ್ಟು ಕಿಣ್ವ ಅಂತ ಕೇಳಿದ್ರೆ 2 ಕಿಣ್ವಗಳು ಕಂಡು ಬರ್ತಾವ. 1 ಆಮ್ಲ ಕಂಡು ಬರ್ತಾವ ಸರ್. 1 ಆಮ್ಲ HCl ಕಂಡು ಬರುತ್ತೆ. HCl ನ ವಿಶೇಷ ಏನು ಗೊತ್ತೇನ್ರಿ? ಇದು ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲವಾಗಿದೆ. ಎಂತ ಆಮ್ಲ ಅಂತ ಕೇಳಿದ್ರೆ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲ. ನಮ್ ದೇಹದ ಬಹಳ ದುರ್ಬಲ ಅದ ರೀ. ನಮ್ ದೇಹದ ಹೊಟ್ಯಾಗ ಹೇಳ್ತಿವಿ ನನ್ನ ಮಷಿನ್ ಬಾಳ ಚಂದ, ನಾ ಏನ್ ತಿಂದ್ರು ಕರಗ್ತು ಅಂತೀವಿ. ದೇಹದ ಮಷಿನ್ ಇಲ್ಲ ಸರ್. ನಮ್ಮ ತಿಂದ ಆಹಾರವನ್ನ ಕರಗಿಸೋದು ಯಾವುದು ಅಂತ ಕೇಳಿದ್ರೆ ಇದೇ ದುರ್ಬಲವಾದ HCl ಆಮ್ಲನೇ ಕರಗಿಸ್ತಾರೆ. ಎಷ್ಟು ದುರ್ಬಲ ಅದ ಅಂತಂದ್ರೆ ಶೇಂಗಾ ಬೀಜ ತಿಂದ್ ನೋಡ್ರಿ, ಒಂದ್ 4 ಶೇಂಗಾ ಬೀಜ ನುಂಗ್ರಿ. ಮುಂಜಾನೆ ಪುಟಾಣಿ ಶೇಂಗಾ ಬೀಜ ನುಂಗಿದ್ರೆ ಹಂಗ ಬರ್ತಾವ ಸರ್.
ಡೈಜೆಷನ್ ಆಗಲ್ಲ. ಯಾಕೆ ಸರ್ ಅಂದ್ರೆ ನಮ್ಗೆ ದುರ್ಬಲ ಅದ. ಅದೇ ಪಕ್ಷಿಗಳು ನೋಡ್ರಿ ಬಹಳ ಸ್ಟ್ರಾಂಗ್ ಅದ ರೀ ಅದ್ರದ್ದು HCl. ಅವು ತಿನ್ನೋದು ಕಾಳಾದ್ರೂ ಕೂಡ ಒಂದರ ಕಾಳು ಬರ್ತಾವ ನೋಡ್ರಿ ಹೊರಗ, ಇಲ್ಲ ಪೂರ್ತಿ ಫ್ಲೋರ್ ಮಿಲ್ ಹಾಕಿ ಬೀಸ್ತಾ ಹಿಟ್ಟು ಹೆಂಗ್ ಬರ್ತಾವ ಹಂಗ್ ಬರ್ತಾವ. ಯಾಕೆ ಸರ್ ಅಂತಿದ್ರೆ ಸ್ಟ್ರಾಂಗ್ HCl ಇರ್ತಾವ ಅವ್ರ ದೇಹದಲ್ಲಿ ಅಂತ ನೋಡ್ತೀವಿ. ಮತ್ತೆ ಇನ್ನೊಂದು ಗೊತ್ತಿಲ್ಲ ನಿಮ್ಗೆ, ಸೊ ಅವುಗಳು ಏನಾರ ಗೋಲ್ಡ್ ಬಂಗಾರವನ್ನ ನುಂಗಿದ್ವು ಅಂತಂದ್ರ ಅದು ಕೊಯ್ದ್ರು ಬಂಗಾರ ಸಿಗಲ್ಲ ಸರ್ ನಮ್ಗೆ. ಯಾಕಂದ್ರ ಅದ್ರೊಳಗಿನ HCl ಕ್ಲೋರಿನ್ ಇರ್ತದೆ ನೋಡ್ರಿ, ಆ ಬಂಗಾರವನ್ನ ಕರಗಿಸ್ಕೊಂಡ್ಬಿಡ್ತಾವ ಸರ್, ಆಹಾರ ಮಾಡ್ಕೊಂಡ್ಬಿಡ್ತಾವ, ಅದನ್ನು ತಿಂದ್ಬಿಡ್ತು ನುಂಗಿದಾಗ. ಅದ್ರ ಉಷ್ಣ ಪಕ್ಷಿ ಅಥವಾ ಆಸ್ಟ್ರಿಚ್ ಪಕ್ಷಿ ಅಂತದ ರೀ, ಅದು ಕಲ್ ತಿಂದು ಕರಗಿಸ್ಕೊತ ಬೆಂಕಿ ತಿಂದು ಕರಗಿಸ್ಕೋತಾವ್ರಿ, ಅಷ್ಟು ಸ್ಟ್ರಾಂಗ್ HCl ಅದಕ್ಕಂತ ನೋಡ್ತೀವಿ. ಯಾವಗಳ ದೇಹದಾಗ ಏನಾರ ಕರಗ್ತದ ಜಾಸ್ತಿ ಅಂತಂದ್ರ ಸೊ ಅದ್ರೊಳಗೆ ಏನಿರ್ತದ HCl ಸ್ಟ್ರಾಂಗ್ ಇರ್ತದ ಅಂತ ಹೇಳ್ಬೇಕು ಸರ್. ನಮ್ಮಲ್ಲಿ ಸ್ವಲ್ಪ ದುರ್ಬಲ ಅದ. ಇದ್ ಬಿಟ್ರೆ ಮತ್ತೇನ್ ಸರ್ ವಿಶೇಷ ಅಂತ ಕೇಳಿದ್ರೆ ಎರಡು ಕಿಣ್ವಗಳು ಕಂಡು ಬರ್ತಾವ ಸರ್ ಇಲ್ಲಿ ವಿಶೇಷವಾಗಿ. ಯಾವ ಸರ್ ಎರಡು ಕಿಣ್ವಗಳು ಅಂತ ಕೇಳಿದ್ರೆ ಒಂದು ಪೆಪ್ಸಿನ್ ಅಂತ ಬರುತ್ತೆ, ಪೆಪ್ಸಿನ್ ಅಂತ, ಇನ್ನೊಂದು ರೆನಿನ್ ಅಂತ ಬರುತ್ತೆ ಸರ್. ಈ ಎರಡು ಕಿಣ್ವಗಳ ವಿಶೇಷ ಏನ್ ಸರ್ ಅಂತ ಕೇಳ್ತಾನ. ಪೆಪ್ಸಿನ್ ಏನ್ ಮಾಡ್ತಂದ್ರ ನಾವು ಆಹಾರದಲ್ಲಿನ ಪ್ರೋಟೀನ್ ಅನ್ನ ತಿಂದೆವು ಅಂತಂದ್ರ, ಪ್ರೋಟೀನ್, ಆ ಪ್ರೋಟೀನ್ ಅನ್ನ ತಿಂದೆವು ಅಂದ್ರ ಅದನ್ನ ಪೆಪ್ಟೈಡ್ ಆಗಿ ಮಾಡ್ತಾವ ಸರ್. ಈ ಪ್ರೋಟೀನ್ ಅನ್ನ ಏನ್ ಮಾಡ್ತಾವ ಅಂತ ಕೇಳ್ತಾನ, ಪೆಪ್ಟೈಡ್ ಆಗಿ ಕೆಲಸ ಮಾಡುತ್ತೆ. ಈ ರೆನಿನ್ ಕಿಣ್ವ ಕೇವಲ ಹಾಲು ಕುಡ್ದ ಮಾತ್ರ ಕೆಲಸ ಮಾಡೋದು. ನಮ್ ಕ್ವಶನ್ ನೋಡ್ರಿ ಎಷ್ಟು ಚಂದ ಕೇಳ್ತಾನಂದ್ರೆ, ಚಿಕ್ಕ ಮಕ್ಕಳಲ್ಲಿ ಹೆಚ್ಚಾಗಿ ಉತ್ಪಾದನೆಗೊಳ್ಳುವ ವಯಸ್ಸಾದಂತೆ ಕಡಿಮೆಯಾಗುವ ಕಿಣ್ವ ಯಾವುದು ಅಂತ ಕ್ವಶನ್ ಕೇಳ್ಯಾನ್ರಿ. ಅದು ಯಾವ್ದು ಹೇಳ್ಬೇಕು, ರೆನಿನ್ ಕಿಣ್ವ ಅಂತ ಹೇಳ್ಬೇಕು. ಹಾಲು ಕುಡಿದಾಗ ಮಾತ್ರ ಕೆಲಸ ಮಾಡೋ ಕಿಣ್ವ ಅಂತ ಕೇಳ ಇನ್ನೊಂದ್ಸಲ ರೆನಿನ್ ಕಿಣ್ವ ಅಂತ ನೋಡ್ತೀವಿ. ಯಾಕಂತ ಕೇಳಿದ್ರೆ ಹಾಲು ಕುಡಿದಿದ್ದೇವು ಅಂತಂದ್ರ ಹಾಲಿನಲ್ಲಿ ಒಂದು ಪ್ರೋಟೀನ್ ಕಂಡು ಬರ್ತದೆ ಸರ್, ಹಾಲು. ಸೊ ಹಾಲು ಕುಡಿದಿದ್ದೇವೆ ಅಂದ್ರ ಹಾಲಿನಲ್ಲಿ ಒಂದು ಪ್ರೋಟೀನ್ ಕಂಡು ಬರ್ತದ, ಪ್ರೋಟೀನ್ ಪ್ರೋಟೀನ್ ಸರ್. ಆ ಪ್ರೋಟೀನ್ ಯಾವುದು ಸರ್ ಅಂದ್ರೆ ಕೆಸಿನ್. ಯಾವುದು, ಕೆಸಿನ್ ಅಂತ ಪ್ರೋಟೀನ್ ಕಂಡು ಬರ್ತದೆ ಸರ್. ಹಾಲಿನಲ್ಲಿ ಕರಗಿದ ಈ ಪ್ರೋಟೀನ್ ಆದ ಕೆಸಿನ್ ಅನ್ನ ಕರಗದ ಪ್ರೋಟೀನ್ ಅಥವಾ ಮೊಸರು ಅಂತ ಕರಿತೀವಿ. ಮೊಸರು ಕರಗದ ಪ್ರೋಟೀನ್ ಅಂತ ಕರಿತೀವಿ. ಈ ಕರಗದ ಪ್ರೋಟೀನ್ ಅನ್ನಾಗಿ ಮಾಡ್ತದ ಅಂತ ನೋಡ್ತೀವಿ ಸರ್. ಏನ್ ಮಾಡ್ತದ, ಕರಗದ ಪ್ರೋಟೀನ್ ಅನ್ನಾಗಿ ಮಾಡತ್ತೆ, ಮೊಸರು ಮಾಡ್ತದ ಸರ್. ಇದು ಏನ್ ಮಾಡ್ತದ, ಮೊಸರು ಅಂತ ನೋಡ್ತೀವಿ, ಮೊಸರು ಮಾಡ್ತದ. ಆ ಮೊಸರನ್ನ ತಗೊಂಡು ಮತ್ ಈ ಪೆಪ್ಸಿನ್ ಏನ್ ಮಾಡ್ತದ, ಪೆಪ್ಟೈಡ್ ಆಗಿ ಮಾಡ್ತದ. ಹಾಲು ಕುಡಿದ್ರೆ ಡೈರೆಕ್ಟ್ ಆಗಿ ಕರಗಲ್ರಿ, ಹಾಲಿನಲ್ಲಿ ಇರ್ತಕ್ಕಂತ ಪ್ರೋಟೀನ್ ಆದ ಕೆಸಿನ್ ಅನ್ನ ಏನ್ ಮಾಡ್ತದ ನೋಡ್ರಿ, ಕೆಸಿನ್. ಈ ಕೆಸಿನ್ ಪ್ರೋಟೀನ್ ಅನ್ನ ಮೊಸರು ಮಾಡ್ತದ. ಈ ಮೊಸರು ತಗೊಂಡು ಪೆಪ್ಸಿನ್ ಕಿಣ್ವ ಏನ್ ಮಾಡ್ತದ, ಪೆಪ್ಟೈಡ್ ಆಗಿ ಮಾಡ್ತದ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ನೋಡ್ತೀವಿ ಸರ್. ಇದು ಅತಿ ಮುಖ್ಯವಾಗಿ ನಮ್ಗೆ ಗೊತ್ತಿರ್ಬೇಕಾಗಿದ್ದು. ಹಾಲು ಸೊ ಮೊಸರು ಆಗ್ತದ, ಮೊಸರು ಹೋಗಿ ಮತ್ ಪೆಪ್ಟೈಡ್ ಆಗ್ತದ ಅಂತ ನೋಡ್ತೀವಿ, ರೆನಿನ್ ಕಿಣ್ವ. ಅದಕ್ಕೆ ನೋಡ್ರಿ ಚಿಕ್ಕ ಮಕ್ಕಳು ಇರ್ತವೆ, ತಾಯಿ ಎದೆ ಹಾಲು ಕುಡ್ದಿರ್ತಾರ, ಎದೆ ಹಾಲು ಕುಡಿದ ತಕ್ಷಣ ನಾವು ಮಕ್ಕಳನ್ನ ಎತ್ಕೋತೀವಿ ಸರ್. ಎತ್ಕೊಂಡ ಕರ್ಕೋತಾವ ನೋಡ್ರಿ ಅವು. ಆ ಮಗು ಹಾಲನ್ನ ಕರ್ಕೋತಿರ್ತದ, ಅದ್ರ ಕರ್ಕೊಂಡಾಗ ನೋಡ್ರಿ ಕಕ್ಕೋತ ಅಂತ ಹೇಳ್ತೀವಿ ನೋಡ್ರಿ. ಆ ಕಕ್ಕೊಂಡಾಗ ನೋಡ್ರಿ ಹಾಲು ಬರ್ತಾ ಮೊಸರು ಬರ್ತಾ, ಜಸ್ಟ್ ಹಾಲು ಕುಡಿಯೋದು ಬಿಡಣ್ಣ ತಗೊಂಡಿರ್ತೀವಿ, ಅದು ಕಾರ್ಕೋತ ಮೊಸರು ಬರ್ತದೆ ನೋಡ್ರಿ. ನೋಡಿರ್ಬೇಕು ನೀವು. ಸೊ ಅದನ್ನ ಅಬ್ಸರ್ವ್ ಮಾಡ್ರಿ, ಮೊಸರು ಬರುತ್ತೆ. ಯಾಕಂದ್ರ ಅಷ್ಟು ರೆನಿನ್ ಕಿಣ್ವ ಆಕ್ಟಿವ್ ಆಗಿರ್ತದೆ ಸರ್ ಅವರಲ್ಲಿ. ಎಷ್ಟು ಹಾಲು ಕುಡಿದು ಡೈಜೆಷನ್ ಆಗ್ತದ. ಬಟ್ ನಾವು ತುಸು ಕುಡಿಯೋದ್ರ ಹೆಚ್ಚು ಕಡಿಮೆ ಆದ್ರ ಏನಾಗ್ತದ, ಸೊ ಕರಗೋದೇ ಇಲ್ಲ ಸರ್, ಡಿಸೆಂಟ್ರಿ ಹತ್ತದ. ಮತ್ ಇನ್ ಕೆಲವೊಬ್ಬರಿಗೆ ಹಾಲಿನ ಉತ್ಪನ್ನ ನೋಡಿದ್ರ ಕಂಟ್ರೋಲ್ಸ್ಕೋತಾರ ಸರ್. ರೆನಿನ್ ಕಿಣ್ವ ಪೂರ್ತಿ ಸ್ಟಾಪ್ ಇರ್ತದ ಸರ್. ಯಾರಲ್ಲಿ ಪೂರ್ತಿ ಸ್ಟಾಪ್ ಇರ್ತದೆ ರೆನಿನ್ ಕಿಣ್ವ, ಅವ್ರ ಹಾಲು ಕುಡಿಯಕ್ ಆಗಲ್ರಿ, ಹಾಲಿನ ಉತ್ಪನ್ನ ಉಣ್ಣಕ್ ಆಗಲ್ಲ. ಹಾಲು ಹಾಕಿ ಚಾ ಕುಡಿಯಲ್ರಿ, ಅವ್ರು ಕರಿ ಚಾ ಕುಡಿತಾರ. ಹಾಲು ಕುಡಿಯಕ್ಕಾಗಲ್ಲ, ಮೊಸರು ತಿಂತಾರ, ಮಜ್ಜಿಗೆ ಕುಡಿತಾರ, ಅದು ಕರಗ್ತದ. ಬಟ್ ಹಾಲು ಕರಗಲ್ಲ. ಕಾನ್ಸೆಪ್ಟ್ ಅದು ನೆನ್ಪಿಟ್ಕೊಳ್ಳಿ. ಹಾಲಿನ ಉತ್ಪನ್ನ ಅಂದ್ರೆ ಬಾಯಿ ಸ್ಮೆಲ್ ಬತ್ತು ಅಥವಾ ಬಾಯಿಗೆ ಇಟ್ಕೊಂಡಾಗ ಗೊತ್ತಾಯ್ತು ಅಂದ್ರೆ ವಾಮಿಟಿಂಗ್ ಬರಂಗಾಗ್ತದ ಸರ್. ಯಾಕಂದ್ರೆ ಗೊತ್ತಾಗ್ಬಿಡುತ್ತೆ ಬಾಡಿಗೆ ನಂಬಲ್ಲಿ ರೆನಿನ್ ಕಿಣ್ವ ಇಲ್ಲ, ಅದು ನಾಳೆ ಸೊ ಡೈಜೆಷನ್ ಆಗಲ್ಲ, ಪಾಯ್ಸನ್ ಆಗ್ತದ ಅಂತ. ಅದಕ್ಕೆ ವಾಮಿಟಿಂಗ್ ಮೂಲಕ ಹೊರಗೆ ಹಾಕ್ಸ್ಬಿಡ್ತದೆ ಸರ್ ಅಂತ ನೋಡ್ತೀವಿ. ಸೊ ಇದು ಬಹಳ ಮುಖ್ಯವಾಗಿ ಗೊತ್ತಿರಬೇಕು. ಇನ್ನು HCl ಇರ್ತದ, ಇದು ಆಹಾರವನ್ನ ಜೀರ್ಣಗೊಳಿಸ್ಲಕ್ ಕಾರಣ ಆಗ್ಯದ. ಮತ್ತೆ ಇನ್ನೊಂದು ವಿಶೇಷ ಏನ್ ಸರ್ HCl ಅಂತ ಕೇಳಿದ್ರೆ, ಇಲ್ಲಿ ಹೇಳಿದ್ದೆ ನೋಡ್ರಿ, ಲೈಸೋಜೈವ ಕಿಣ್ವ ಅಂತ ಬರುತ್ತೆ ಅಂತ ಬಾಯಿ ಒಳಗೆ. ಲೈಸೋಜೈವ ಕಿಣ್ವ ಏನ್ ಮಾಡತ್ತ, ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ತ ಅಂತ ಹೇಳಿದೆ. ಅಕಸ್ಮಾತ್ ಅಲ್ಲಿ ನಾಲ್ಗಿ ಮೇಲೆ ತಪ್ಪಿಸ್ಕೊಂಡು ಬಂದಿತ್ತು, ಆ ಲೈಸೋಜೈವದಿಂದ ತಪ್ಪಿಸ್ಕೊಂಡು ಬಂದಿತ್ತು ಅಂದ್ರ ಈ HCl ಏನ್ ಮಾಡತ್ತೆ, ಆ ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ಲೋ ಕೆಲಸ ಕೂಡ ಮಾಡತ್ತೆ. ಆಹಾರವನ್ನ ಜೀರ್ಣ ಮಾಡೋದು, ಕರಗಿಸೋ ಕೆಲಸ ಮಾಡತ್ತೆ. ಸೊ ಇನ್ನೊಂದು ಏನ್ ಮಾಡ್ತಾವ ಸರ್ ಅಂತ ಕೇಳಿದ್ರೆ, ಆಹಾರದಲ್ಲಿನ ಬ್ಯಾಕ್ಟೀರಿಯಾ ಅಥವಾ ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ಲುತ್ತೆ. ಸೂಕ್ಷ್ಮಾಣು ಜೀವಿಗಳನ್ನ ಏನ್ ಮಾಡತ್ತೆ, ನಾಶ ಮಾಡಕ್ಕೆ HCl ಕಾರಣ ಆಗ್ತದ ಅಂತ ನೋಡ್ತೀವಿ ಸರ್. ಮತ್ತೆ ನಾವು ತಿಂದ ಆಹಾರ ದೀರ್ಘ ಸಮಯ ಇರೋದು ಜಠರದಲ್ಲಿ ಅಂತ ಹೇಳಿದೆ ಸರ್. ರೊಟ್ಟಿ ಚಪಾತಿ ಏನ್ ಬೇಕಾ ತಿಂದ ಎಲ್ಲ ಕೂಡ ಅಲ್ಲೇ ಮಿಕ್ಸ್ ಆಗಿ ಮಜ್ಜಿಗೆ ಆದಂಗ ಆತ ಸರ್.
ಗಟ್ಟಿ ಮಜ್ಜಿಗೆಯ ರೂಪವನ್ನು ಪಡ್ಕೋತದ. ಜಠರದಲ್ಲಿ ಆಹಾರವು ಗಟ್ಟಿ ಮಜ್ಜಿಗೆಯ ರೂಪವನ್ನು ಪಡೆದುಕೊಳ್ಳುವುದಕ್ಕೆ ಏನೆಂದು ಕರೆಯುತ್ತೇವೆ ಅಂತ ಕೇಳ್ತಾನೆ ಸರ್. ಜಠರದಲ್ಲಿ ಆಹಾರವು ಗಟ್ಟಿ ಮಜ್ಜಿಗೆಯ ರೂಪವನ್ನು ಪಡೆದುಕೊಳ್ಳುವುದಕ್ಕೆ ಕೈಮ್ ಜ್ಯೂಸ್ ಅಂತ ಕರಿತೀವಿ ಸರ್. ಏನ್ ಕರಿತೀವಿ? ಕೈಮ್ ಜ್ಯೂಸ್, ಕೈಮ್ ರಸ ಅಂತ ಕರಿತೀವಿ. ಸೊ ಎಲ್ಲಿ ಕಂಡು ಬರುತ್ತಾ ಕೈಮ್ ಜ್ಯೂಸ್ ಅಂತ ಕೇಳಿದ್ರೆ ಅದು ಎಲ್ಲಿ ಕಂಡು ಬರ್ತಾ? ಎಸ್, ಜಠರದಲ್ಲಿ ಕಂಡು ಬರುವ ರಸವಾಗಿದೆ. ಬಾಯಿಯಲ್ಲಿ ಕಂಡು ಬರುವ ಉಂಡೆಯನ್ನ ಬೋಲಸ್ ಅಂತ ಕರಿತೀವಿ. ಇವೆರಡು ಹೈಯೆಸ್ಟ್ ಪ್ರಶ್ನೆ ಕೇಳ್ತಾ ಇದ್ದಾನೆ. ಮತ್ತೆ ಅಕಸ್ಮಾತ್ ಆಗಿ ದೀರ್ಘ ಉಪವಾಸ ಇರಕತ್ತೇವ ಅಂತ ತಿಳ್ಕೊರಿ. ಕೆಲವೊಬ್ರು ಹುಡುಗಿಯರು ಮಾಡ್ತಿರ್ತಾರೆ, ಆ ದೇವ್ರ ಈ ದೇವ್ರ ಹೆಸರು ಇಟ್ಸಿಂದ್ರ 2-3 ದಿನ ಉಪವಾಸ ಇರ್ತಿರ್ತಾರ. ಹಂಗ ದೀರ್ಘ ಸಮಯ ಉಪವಾಸ ಇರಕತ್ತೇವ ಅಂದ್ರ ಈ HCl ಸ್ರವಿಕೆ ಹೆಚ್ಚಾಗಿ ಜಠರದಲ್ಲಿ ಏನಾಗ್ತದ, ಈ ಒಂದು ಜಠರದ ಒಳಗೋಡೆಯನ್ನ ರಂಧ್ರ ಹಾಕ್ಲಕ್ ಸ್ಟಾರ್ಟ್ ಮಾಡ್ತಾವ ಸರ್. ಜಠರದ ಒಳಗೋಡೆ ಪ್ರಬಲ ಹಾಕೋತ್ ಹೋಗಿ ರಂಧ್ರ ಆಗ್ಲಕ್ ಚಲೋ ಮಾಡ್ತದ. ಅದನ್ನ ನಾವು ಏನಂತ ಕರಿತೀವಿ ಅಂತ ಕೇಳ್ತಾನ. ಅದನ್ನ ಅಸಿಡಿಟಿ ಅಂತ ಕರಿತೀವಿ. ಏನ್ ಕರಿತೀವಿ? ಅಸಿಡಿಟಿ ಆಗ್ಯದ ಅಂತ ಹೇಳ್ತಿರ್ತಾರ ನೋಡ್ರಿ. ಹೊಟ್ಟೆ ಉರಿತಿರ್ತ, ಊಟ ಮಾಡಿದ ತಕ್ಷಣ ಹೊಟ್ಟೆ ಬೇನೆ ಆಗೋದು, ನೀರ್ ಕುಡಿದ ತಕ್ಷಣ ಹೊಟ್ಟೆ ಬೇನೆ ಆಗೋದು ಆಗ್ತದೆ ಸರ್. ಹಂಗ ಯಾಕೆ ಆಗ್ತಿರ್ತದ ಸರ್ ಯಾರಿಗಾರ ಅಂತಂದ್ರ ಅವ್ರಿಗೆ ಅಸಿಡಿಟಿ ಆಗ್ಯದ ಅಂತ ಹೇಳ್ತಾರ. ಅಸಿಡಿಟಿ ಅಂತಂದ್ರೆ ಸೊ ದೀರ್ಘ ಸಮಯ ಉಪವಾಸ ಇದ್ದಾಗ HCl ಪ್ರಮಾಣ ಹೆಚ್ಚಾಗುತ್ತಾ ಹೋಗಿ ಏನಾಗ್ತದ, ಸೊ ಅಸಿಡಿಟಿ ಎಲ್ಲ ಕಾರಣ ಆಗ್ತದ. ಅಕಸ್ಮಾತ್ ಆಗಿ HCl ಕಿಂತ ಹೆಚ್ಚಿ ತಿಂತಿರ್ತೀರಿ, ಒಳ ಒಂದೊಂದ್ಸಲ ಹಿಂಗ್ ಬಳ್ಳ ಹಾಕೊಂಡ್ರೆ ಇಲ್ಲಿ ಹತ್ಬೇಕು, ಹಂಗ್ ತಿಂತೀರಿ. ಹಂಗ್ ತಿಂದಾಗ ಏನಾಗ್ತದ, ಡೈಜೆಷನ್ ಆಗಲ್ಲ ಸರ್. ಹುಳುಚುಳುಚು ಡೇಕ್ರಿಗೆ ಬರ್ತಿರ್ತಾವ ಗೊತ್ತಾನ, ಒಂದೊಂದ್ಸಲ ಹುಳಿ ಡೇಕ್ರಿಗೆ ಬರ್ಲಕ್ ಚಲೋ ಮಾಡ್ತಾವ ನೋಡ್ರಿ. ಅದಕ್ಕೆ ಸ್ಥೂಲತೆ ಅಂತ ಕರಿತೇವ್ರಿ. ನಮ್ಮ HCl ಪ್ರಮಾಣಕ್ಕಿಂತಲೂ ನಾವು ಆಹಾರವನ್ನು ಹೆಚ್ಚಾಗಿ ತಿಂದೇವಂದ್ರ ಅದು ಡೈಜೆಷನ್ ಆಗಲ್ಲ ಸರ್. ಸ್ಥೂಲತೆ ಅಂತ ಕರಿತೀವಿ ಅದಕ್ಕೆ ಅಂತ ನೋಡ್ತೀವಿ. ಸೊ ಈ ಕಾನ್ಸೆಪ್ಟ್ಗಳು ನಮ್ಗೇನಿರ್ಬೇಕು, ಇಲ್ಲಿ ಗೊತ್ತಿರ್ಬೇಕು ಅಂತ ನೋಡ್ತೀವಿ ಸರ್. ಇಲ್ಲಿ ಸೊ ಏನಾಗ್ತದ, ಆಹಾರ ಗಟ್ಟಿ ಮಜ್ಜಿಗೆಯ ರೂಪವನ್ನು ಪಡ್ಕೊಳ್ಳುತ್ತೆ. ಕೈಮ್ ಜ್ಯೂಸ್ ಅಂತ ಕರಿತೀವಿ. ಆ ಮಜ್ಜಿಗೆ ಮೇಲೆ ಮೆದಸ್ಸು ನಿಂತಿರ್ತದೆ ಸರ್. ಕೊಬ್ಬಿನ ಅಂಶಗಳು ತಿಂದಿರ್ತೀವಿ ನೋಡು, ಆಹಾರದಲ್ಲಿ ಕೊಬ್ಬಿನ ಅಂಶಗಳೆಲ್ಲ ಮ್ಯಾಲ ನಿಂತಿರ್ತಾವ. ಆ ಮ್ಯಾಲ ನಿಂತ ಕೊಬ್ಬಿನ ಅಂಶಗಳು ನಿಧಾನವಾಗಿ ಹೊರಗೋಲಕ್ ಚಾಲು ಮಾಡ್ತಾವ. ಆಮೇಲೆ ಜ್ಯೂಸ್ ಹೊರಗೋಲಕ್ ಚಾಲು ಮಾಡ್ತಾವ ಸರ್. ಎಲ್ಲಿ ಬರ್ತದೆ ಸರ್ ಅದಂತ ಕೇಳಿದ್ರೆ ಸೀದಾ ಲಿವರ್ ಕಡೆ ಬರ್ತದ ಅಂತ ನೋಡ್ತೀವಿ ಸರ್. ಎಲ್ಲಿ ಬರುತ್ತೆ? ಲಿವರ್ ಕಡೆ ಬರುತ್ತೆ. ಈ ಲಿವರ್ ಇಂದ ಒಂದ್ ಜ್ಯೂಸ್ ಬರ್ತದೆ ಸರ್ ಹೊರಗ. ಯಾವುದು ಅಂತ ಕೇಳಿದ್ರೆ ಬೈಲ್ ಜ್ಯೂಸ್ ಅಂತ ಕರಿತೀವಿ. ಅದನ್ನ ಏನ್ ಕರಿತೀವಿ? ಬೈಲ್ ರಸ. ಸೊ ಬೈಲ್ ರಸ ಎಲ್ಲಿಂದ ಬರ್ತದ ಅಂತ ಕೇಳ್ತಾನ. ಸೊ ಗಾಲ್ ಬ್ಯಾಡರ್ ನಿಂದ ಅಥವಾ ಲಿವರ್ ನಿಂದ ಬರ್ತಕ್ಕಂಥ ಜ್ಯೂಸ್ ಯಾವ್ದು ಅಂತ ಕೇಳ್ತಾನ. ಗಾಲ್ ಬ್ಯಾಡರ್ ಅಥವಾ ಲಿವರ್ ನಿಂದ ಬರೋ ಜ್ಯೂಸ್ ಯಾವ್ದು ಅಂದ್ರ ಬೈಲ್ ಜ್ಯೂಸ್. ಈ ಬೈಲ್ ಜ್ಯೂಸ್ ಏನ್ ಮಾಡ್ತಂದ್ರ ಈ ಮೆದಸ್ಸು ಅಂತ ಹೇಳಿದ್ದೆ ನೋಡ್ರಿ, ಆ ಮೆದಸ್ಸನ್ನ ಸಣ್ಣ 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 ಪೀಸ್ ಮಾಡ್ತದ ಸರ್. ಸ್ಮಾಲ್ ಪೀಸ್ ಮಾಡ್ತದ. ಈ ಕೆಳಗಿನ ಜೀರ್ಣಕ್ರಿಯೆಯಲ್ಲಿ ಭಾಗವಹಿಸುವ ಒಂದು ರಸದಲ್ಲಿ, ಯಾವ ರಸದಲ್ಲಿ ಕಿಣ್ವಗಳೇ ಇಲ್ಲ, ಎಂಜೈಮ್ಸ್ ಇಲ್ಲ ಅಂತ ಕೇಳೋಣ ಸರ್. ಬೈಲ್ ಜ್ಯೂಸ್ ಅಲ್ಲಿ ಯಾವುದೇ ಎಂಜೈಮ್ಗಳು ಕಂಡು ಬರಲ್ಲ, ಕಿಣ್ವಗಳು ಕಂಡು ಬರಲ್ಲ. ಅದ್ ಏನ್ ಮಾಡ್ತದೆ ಸರ್ ಬೈಲ್ ಜ್ಯೂಸ್ ಹೆಲ್ಪ್ ಅಂದ್ರ, ಸೊ ಅದು ಮೆದಸ್ಸಿನೊಂದಿಗೆ ಸೇರ್ಕೊಂಡು ಮೆದಸ್ಸನ್ನ ಸ್ಮಾಲ್ ಪೀಸ್ ಮಾಡ್ತದ. ಯಾಕಂದ್ರೆ ಪ್ಯಾಂಕ್ರಿಯಾಸ್ ಒಳಗೆ ಹೋಗ್ಬೇಕು ಸರ್. ಅದು ಮುಂದೆ ಹೋಗಿ ಎಲ್ಲಿ ಹೋಗ್ಬೇಕದು? ಪ್ಯಾಂಕ್ರಿಯಾಸ್ ಒಳಗೆ ಹೋಗ್ಬೇಕು. ಸೊ ಅದಕ್ಕೆ ಅದನ್ನ ಏನ್ ಮಾಡ್ತದ, ಸ್ಮಾಲ್ ಪೀಸ್ ಅನ್ನಾಗಿ ಮಾಡಿ ಕಳಿಸ್ತದ. ಯಾವ್ದು ಕಳಿಸ್ತದ ಸರ್ ಸ್ಮಾಲ್ ಪೀಸ್ ಮಾಡಿ ಅಂತ ಕೇಳಿದ್ರೆ ಬೈಲ್ ಜ್ಯೂಸ್ ನ ಕೆಲಸವಾಗಿದೆ. ಇಲ್ಲಿ ಮೆದಸ್ ಮಾತ್ರ ಡೈಜೆಸ್ಟ್ ಆಗ್ತದೆ ಸರ್. ಅಲ್ಲಿನಿಂದ ಎಲ್ಲಿ ಬರ್ತದೆ ಅಂತ ಕೇಳಿದ್ರೆ ಇಲ್ಲಿ ಈ ಒಂದು ಪ್ಯಾಂಕ್ರಿಯಾಸ್ ಕಡೆ ಆಹಾರ ಬರ್ತದೆ ಅಂತ ನೋಡ್ತೀವಿ ಸರ್. ಪ್ಯಾಂಕ್ರಿಯಾಸ್ ಅಂದ್ರ ಮೆದೋಜೀರಕ ಗ್ರಂಥಿ ಅಂತ ಕರಿತೀವಿ ಸರ್. ಪ್ಯಾಂಕ್ರಿಯಾಸ್ ಅಂದ್ರೆ ಏನ್ ಕರಿತೀವಿ? ಮೆದೋಜೀರಕ ಗ್ರಂಥಿ ಅಂತ ನೋಡ್ತೀವಿ. ಸಿಂಪಲ್ ಕಾನ್ಸೆಪ್ಟ್ ಇಲ್ಲಿ ಮೆದೋಜೀರಕ ಗ್ರಂಥಿ ಇದು ಹೆಂಗಿರುತ್ತೆ ಅಂದ್ರೆ, ಸೊ ಜಠರದ ಈ ರೀತಿ ಬಂದಾಗ ಎಲೆಯ ರೂಪದಲ್ಲಿ ಇರ್ತದೆ ಸರ್. ಈ ತರ ಜಠರದ ಕೆಳಭಾಗದಲ್ಲಿ ಸಣ್ಣ ಕರಳಿನ ಮೇಲ್ಭಾಗದಲ್ಲಿ ಕಂಡು ಬರ್ತಿರ್ತದ. ಓಕೆ, ಎಸ್, ಈ ರೀತಿ ಕಂಡು ಬರುತ್ತೆ. ಎಲೆಯ ರೀತಿಯ ರಚನೆ ಇರ್ತದ ಅಂತ ನೋಡ್ತೀವಿ. ಎಲೆಯ ರೀತಿಯ ರಚನೆ ಇರ್ತದ ಅಥವಾ ಕೋನ್ಸೇಪ್ ರಚನೆಯನ್ನ ಹೊಂದಿರುತ್ತೆ. ಎಲೆಯ ರೀತಿ ಅಥವಾ ಕೋನ್ಸೇಪ್ ರಚನೆಯನ್ನು ಹೊಂದಿರುತ್ತೆ. ಇದನ್ನ ಪ್ಯಾಂಕ್ರಿಯಾಸ್ ಅಥವಾ ಮೆದೋಜೀರಕ ಗ್ರಂಥಿ ಅಂತ ಕರಿತೀವಿ ಸರ್. ಗ್ರಂಥಿಯನ್ನ ಹೇಳುವಾಗ ಇದ್ರ ಬಗ್ಗೆ ಹೇಳ್ತೀನಿ. ನಿರ್ನಾಳ ನಾಳ ಅಂತ 2 ಪಾರ್ಟ್ ಬರ್ತಾವ ಸರ್. ಹಾಗಾಗಿ ಇದನ್ನ ಮಿಶ್ರ ಗ್ರಂಥಿ ಅಂತ ಕರಿತೀವಿ. ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಕರಿತೀವಿ. ಈ ಮಿಕ್ಸ್ಡ್ ಗ್ಲ್ಯಾಂಡ್ ಅಥವಾ ಮಿಶ್ರ ಗ್ರಂಥಿಯ ವಿಶೇಷತೆ ಏನಂದ್ರ, ಈ ನಿರ್ನಾಳ ಭಾಗ ಈ ಸದ್ ಹೆಲ್ಪ್ ಆಗಲ್ಲ ಸರ್. ಅದು ಯಾವಾಗಂದ್ರ, ಸೊ ಇಲ್ಲಿ ಬೀಟಾ ಮತ್ತು ಅಲ್ಫಾ ಅಂತಕ್ಕಂಥ ಸೊ ರಚನೆ ಬರ್ತಾವ. ಅಲ್ಲಿ ಇನ್ಸುಲಿನ್ ಮತ್ತು ಗ್ಲುಕಗಾನ್ ಅಂತಕ್ಕಂಥ ಹಾರ್ಮೋನ್ ಸ್ರವಿಕೆ ಆಗ್ತಾವ ಸರ್. ಅದು ನಾನು ಯಾವಾಗ ಹೇಳುವಾಗ ಗ್ರಂಥಿ ಹೇಳುವಾಗ ಹೇಳ್ತೇನೆ ಸರ್. ಬಟ್ ಇಲ್ಲಿ ಏನ್ ಇರ್ತದ ನೋಡಿ, ಉಳಿದ ಭಾಗ ಏನಿರ್ತದೆ ನೋಡ್ರಿ, ಇಲ್ಲಿ ಪ್ಯಾಂಕ್ರಿಯಾಸ್ ರಸ ಇರ್ತದ್ರಿ. ಮೆದೋಜೀರಕ ರಸ ಅಂತ ಕರಿತೀವಿ. ಪ್ಯಾಂಕ್ರಿಯಾಸ್ ಜ್ಯೂಸ್ ಅಂತ ಕರಿತೀವಿ. ಅಲ್ಲೇ ಸ್ಟಮಕ್ ಜ್ಯೂಸ್ ಇತ್ತು ಅಂತ ಹೇಳಿದೆ, ಇಲ್ಲಿ ಪ್ಯಾಂಕ್ರಿಯಾಸ್ ಜ್ಯೂಸ್ ಇರ್ತದೆ. ಈ ಪ್ಯಾಂಕ್ರಿಯಾಸ್ ಜ್ಯೂಸ್ ಅಲ್ಲಿ ಏನಿರ್ತದೆ ಅಂತ ಕೇಳ್ತಾನ ಸಿಂಪಲ್ ಆಗಿ ಇಲ್ಲಿ. ಸೊ ಪ್ಯಾಂಕ್ರಿಯಾಸ್ ಜ್ಯೂಸ್ ಅಲ್ಲಿ ಪ್ಯಾಂಕ್ರಿಯಾಸ್ ಅಥವಾ ಮೆದೋಜೀರಕ ಗ್ರಂಥಿಯ ಅಮೈಲೇಸ್ ಕಿಣ್ವ ಇರ್ತದೆ ಸರ್. ಏನಿರ್ತದ? ಅಮೈಲೇಸ್.
ಪ್ಯಾಂಕ್ರಿಯಾಸ್ ಕಿಣ್ವದ ಅಮೈಲೇಸ್ ಕಿಣ್ವ ಇರ್ತದ. ಸೊ ಇದು ಬಿಟ್ರೆ ಮತ್ತೇನ್ ಸರ್ ವಿಶೇಷತೆ ಅಂತ ಕೇಳಿದ್ರೆ, ಅಮೈಲೇಸ್ ಕಿಣ್ವ ಇರ್ತದ ಒಂದು ಸರ್, ಅಮೈಲೇಸ್ ಕಿಣ್ವ ಒಂದ್ ಇರ್ತದ. ಇನ್ನೊಂದು ಯಾವ್ದು ಇರ್ತದ ಸರ್ ಅಂತ ಕೇಳಿದ್ರೆ, ಇನ್ನೊಂದು ಪ್ಯಾಂಕ್ರಿಯಾಸ್ನ ಲಿಪೇಸ್ ಇರ್ತದೆ ಸರ್. ಲಿಪೇಸ್ ಅಂತ ಕರಿತೀವಿ, ಇದೊಂದು ಇರ್ತದ. ಇಲ್ಲಿ ವಿಶೇಷ ಅಂತ ಕೇಳಿದ್ರೆ, ಈ ಅಮೈಲೇಸ್ ಕಿಣ್ವ ಏನ್ ಕೆಲಸ ಮಾಡ್ತದ, ನಾ ಹಿಂದೊಂದ್ಸಲ ಅಮೈಲೇಸ್ ಹೇಳಿದ್ದೆ ನೋಡ್ರಿ, ಬಾಯಿಯಲ್ಲಿ ಅಮೈಲೇಸ್ ಕಿಣ್ವ ಕಂಡು ಬರ್ತದ. ಅಮೈಲೇಸ್ ಕಿಣ್ವ ಆಹಾರವನ್ನ ಏನ್ ಮಾಡ್ತದ, ಪಿಷ್ಟ ಅಥವಾ ಸ್ಟಾರ್ಚ್ ಅನ್ನ ಮಾಲ್ಟೋಸ್ ಆಗಿ ಮಾಡ್ತಾವಂತ. ಅದು ಗೊತ್ತ ಸರ, ನೀವ್ ಎಷ್ಟು ಅವಸರಲೆ ಊಟ ಮಾಡ್ತಿರತ್ತ, ಹಿಂಗ್ ತಗೊಂಡು ಬಾಯಾಗ ಹಾಕೊಂಡು ಕಟ ಎರಡು ಸಲ ಮೂರನೇ ಸಲ ಮೆಲ್ಲಿಬೇಕಾದ್ರೆ ಬ್ಯಾಸರ ಮಾಡ್ಕೋತೀರಿ, ಒಂದ್ ಸೌಂಡ್ ನುಂಗುತ್ತಿರ್ತೀರಿ. ಆಕ್ಚುಲಿ ಆಹಾರ ನುಂಗೋದು ನಮ್ ಕ್ರಿಯೆನೇ ಅಲ್ಲ ಸರ್, ನಿಮ್ಗೆ ಮೆದುಳು ಹೇಳುವಾಗ ಹೇಳ್ತೀನಿ ಅಂತ ಸರ್, ಮೆಡುಲಾ ಆಂಬ್ಲಾಂಗೇಟ್ ಅಂತ ಭಾಗ ಬರುತ್ತೆ. ಅದ್ರ ಕೆಲಸ ಏನಂದ್ರ ವಾಮಿಟಿಂಗ್ ಮಾಡಿಸೋದು, ಆಹಾರವನ್ನು ಒಳಗೆ ತಗೊಳ್ಳೋದು, ಅದ್ರ ಕೆಲಸ ಸರ್. ಅದು ಏನ್ ಕೆಲಸ ಮಾಡ್ತಾವ, ಅನೈಚ್ಛಿಕ ಕಾರ್ಯಗಳನ್ನ ಮಾಡತ್ತೆ. ಅದು ಅನೈಚ್ಛಿಕ ಕಾರ್ಯ. ಎಷ್ಟ್ರ ಮಟ್ಟಿಗೆ ನಾವು ಇಚ್ಛೆಗೆ ತಗೊಂಡಿವಿ ನಾವು ಅಂತಂದ್ರ, ಹಿಂಗ್ ಮಾಡಿ ಹಿಂಗ್ ನುಂಗುತ್ತಿರ್ತೀವಿ ಸರ್, ಒಳಗ್ ಹೋಗಲ್ಲ ಆಯ್ತಂದ್ರ ಮ್ಯಾಲ ನೀರ್ ಹಾಕಿ ಒತ್ತೀವಿ. ಮಾಡ್ಬಾರ್ದ್ರಿ, ನಿಧಾನವಾಗಿ ಊಟ ಮಾಡ್ಬೇಕು. ಸೊ ನಿಧಾನವಾಗಿ ಊಟ ಮಾಡ್ಬೇಕು. ಊಟ ನೀವು ಒಳಗ್ ನುಂಗ್ಲಾಕ್ ಹೋಗ್ಬಾರ್ದು, ನೀವು ತಿನ್ಕೋತ ಹೋಗ್ಬೇಕು, ತಾನೇ ಜ್ಯೂಸ್ ಆಗಿ ಒಳಗ್ ಹೋಗ್ಬೇಕ್ರಿ. ಅದು ಅಂದ್ರೆ ಅದು ಒಟ್ಟು ಆಹಾರ ಪಿಷ್ಟ ಹೋಗಿ ಏನಾಗ್ತದ, ಮಾಲ್ಟೋಸಾ ಹೋಗಿ ಈ ಒಂದು ಮಾಲ್ಟೇಸ್ ಕಿಣ್ವ, ಇದು ಅಮೈಲೇಸ್ ಕಿಣ್ವ ಏನ್ ಮಾಡ್ತದ, ಮಾಲ್ಟೋಸಾನ್ ಆಗಿ ಮಾಡಿರ್ತದ. ಅಂದ್ರೆ ಆಹಾರ ಜಲ್ದಿ ಡೈಜೆಷನ್ ಆಗ್ತದ. ಬಿಟ್ಟು ನಾವು ಹಂಗೆ ತಿಂದಿದ್ದೇವ ಅಂದ್ರ ಅದು ಹಂಗೆ ಹೋಗ್ಬಿಡ್ತದ ಸರ್, ಹೊರಗೆ ಹಂಗೆ ಬಂದ್ಬಿಡ್ತು. ಅದಕ್ಕ ಇನ್ನೊಂದ್ಸಲ ಚಾನ್ಸ್ ಕೊಡ್ತದ ಅದಕ್ಕೆ ಆಹಾರಕ್ಕೆ. ಎಲ್ಲಿ ಬಂದು, ಈ ಒಂದು ಪ್ಯಾಂಕ್ರಿಯಾಸ್ ಅಲ್ಲಿ, ಮೆದೋಜೀರಕ ಗ್ರಂಥಿಯಲ್ಲಿ ಬಂದು, ಈ ಪ್ಯಾಂಕ್ರಿಯಾಸ್ ಅಥವಾ ಮೆದೋಜೀರಕ ಗ್ರಂಥಿಯಲ್ಲಿ ಬಂದು ಏನ್ ಮಾಡ್ತಂದ್ರ, ಈ ಅಮೈಲೇಸ್ ಕಿಣ್ವ ಹಂಗೆ ಒಂದು ವೇಳೆ ಪಿಷ್ಟ ಉಳ್ಕೊಂಡು ಬಂದಿತ್ತ ತಿಳ್ಕೋರಿ, ಪಿಷ್ಟ ಹಂಗೆ ನುಂಗಿಬಿಟ್ರಿ, ರೊಟ್ಟಿ ಅರ್ಧಂಬರ್ಧ ರೊಟ್ಟಿ ನುಂಗಿಬಿಟ್ರಿ, ನುಂಗಿದಾಗ ಆ ಪಿಷ್ಟ ರೂಪದಲ್ಲಿ ಹಂಗೆ ಬಂದಿತ್ತಂದ್ರ ಅದನ್ನ ಅದು ಏನ್ ಮಾಡ್ತದ ಅಂತ ಕೇಳಿದ್ರೆ, ಸೊ ಅಮೈಲೇಸ್ ಕಿಣ್ವ ಅದನ್ನ ಮಾಲ್ಟೋಸ್ ಆಗಿ ಮಾಡ್ತದ. ಮತ್ತೆ ಮಾಲ್ಟೋಸ್ ಮತ್ತೊಂದ್ಸಲ ಅದಕ್ಕೆ ಏನ್ ಮಾಡ್ತದ ಅಂತ ಕೇಳ್ತಾನ, ಮಾಲ್ಟೋಸ್ ಆಗಿ ಪರಿವರ್ತನೆಯನ್ನು ಮಾಡ್ತದ. ಯಾವುದು ಸರ್ ಮಾಲ್ಟೋಸ್ ಆಗಿ ಪರಿವರ್ತನೆಯನ್ನು ಮಾಡ್ತದ ಅಂತ ಕೇಳಿದ್ರೆ, ಈ ಅಮೈಲೇಸ್ ಕಿಣ್ವ ಕೆಲಸ ಮಾಡ್ತದ ಅಂತ ನೋಡ್ತೀವಿ ಸರ್. ಐ ಹೋಪ್ ಕಾನ್ಸೆಪ್ಟ್ ಇಸ್ ಕ್ಲಿಯರ್ ಅಂತ. ಸೊ ಇವಾಗ ಆಹಾರ ಏನಾಗ್ತದ ಅಂತಂದ್ರ, ಇಲ್ಲಿ ಮಾಲ್ಟೋಸ್ ಆಯ್ತು. ಈ ಪ್ಯಾಂಕ್ರಿಯಾಸ್ ಲಿಪೇಸ್ ಕೆಲಸ ಏನ್ ಮಾಡ್ತದ ಅಂತಂದ್ರ, ಆ ಸಣ್ಣ ಮೆದಸ್ಸಿನ ಪೀಸ್ಗಳು ಬಂದಿರ್ತಾವ ಅಂತ ಹೇಳಿದೆ ನೋಡ್ರಿ. ಎಲ್ಲಿಂದ, ಈ ಬೈಲ್ ಜ್ಯೂಸ್, ಲಿವರ್ ಇಂದ ಬೈಲ್ ಜ್ಯೂಸ್ ಬರುತ್ತೆ. ಸೊ ಅದು ಸಣ್ಣ ಪೀಸ್ ಮಾಡಿರ್ತಂತ, ಅದನ್ನ ಇದು ಸರಳ ರೂಪದಲ್ಲಿ ಸರಳ ಮೆದಸ್ಸಿನ ಕಣಗಳಾಗಿಸುತ್ತೆ. ಸರಳ ಮೆದಸ್ಸಿನ ಕಣಗಳನ್ನಾಗಿ ಮಾಡತ್ತೆ. ಸ್ಮಾಲ್ ಪೀಸ್, ಸರಳವಾಗಿ. ಯಾಕಂದ್ರೆ ಅದು ಎಲ್ಲಿಗೆ ಹೋಗ್ಬೇಕು, ನೆಕ್ಸ್ಟ್ ಸ್ಮಾಲ್ ಇಂಟೆಸ್ಟೈನ್ ಹೋಗ್ಬೇಕು ಸರ್. ಸ್ಮಾಲ್ ಇಂಟೆಸ್ಟೈನ್ ಹೋಗ್ಬೇಕು ಅನ್ನೋದಕ್ಕೆ, ಸಣ್ಣ ಕರಳಿಗೆ ಹೋಗ್ಬೇಕು ಅನ್ನೋದಕ್ಕೆ ಇನ್ನೂ ಸ್ಮಾಲ್ ಪೀಸ್ ಮಾಡಿ ಸರಳ ಮಾಡಿ ಅದೇನ್ ಮಾಡ್ತದ, ಸಣ್ಣ ಕರಳಿನ ಕಡೆಗೆ ಕಳಿಸ್ತಿರ್ತದ ಅಂತ ನೋಡ್ತೀವಿ ಸರ್. ಇದು ಪ್ರಮುಖ ಎರಡು ಕೆಲಸ. ಒಂದು ಅಮೈಲೇಸ್ ಕಿಣ್ವ ಇರ್ತದ, ಪಿಷ್ಟ ಮಾಲ್ಟೋಸನ್ ಆಗಿ ಮಾಡ್ತದ. ಇದು ಲಿಪೇಸ್ ಕಿಣ್ವ ಇರ್ತದ, ಅದೇನ್ ಮಾಡ್ತದ, ಸರಳ ಮೆದಸ್ಸಿನ ಕಣಗಳನ್ನಾಗಿ ಮಾಡ್ತದ. ಸಿಂಪಲ್ ಥಿಂಗ್ಸು ಇದು. ಇಲ್ಲಿನಿಂದ ನಿಮ್ಗೊಂದು ಗೊತ್ತಿರಲಿ, ಸಣ್ಣ ಕರಳಿನ ಪಾರ್ಟ್ ಬರ್ತವ್ರಿ. ಇಲ್ಲಿ ಈ ಸಣ್ಣ ಕರಳಿನ ಪಾರ್ಟ್ ಬರುತ್ತೆ. ಈ ಸಣ್ಣ ಕರಳಿನ ಪಾರ್ಟ್ ಅಲ್ಲಿ ಒಂದು ಭಾಗ ಬರುತ್ತೆ ಇಲ್ಲಿ, ಯಾವುದು ಅಂದ್ರ ಡಿಯೋಡಿನಮ್. ಸಣ್ಣ ಕರಳಿನಲ್ಲಿ 3 ಭಾಗ ಬರ್ತಾವ ಸರ್. ವಿಶೇಷವಾಗಿ ಸಣ್ಣ ಕರಳಿನಲ್ಲಿ ಅಂತ ಕೇಳ್ತಾನ 3 ಭಾಗ ಬರ್ತಾವ. ಇಲ್ಲೊಂದು ಚಿತ್ರ ಹಾಕ್ತೀನಿ ನೋಡ್ರಿ. ಇದು ಸಣ್ಣ ಮಾಡ್ತೀನಿ ಸರ್ ರಚನೆಗಳು. ಎಸ್, ಯಾಕಂದ್ರೆ ನಾನು ಸಣ್ಣ ಕರಳು ತೋರಿಸ್ಬೇಕು ನಿಮಗೆ. ಇವು ಸಣ್ಣ ಮಾಡ್ತೀನಿ. ಇದೊಂದು ಸ್ವಲ್ಪ ಜೂಮ್ ಮಾಡೋಣ ಸರ್, ಸಣ್ಣ ಕರಳನ್ನು. ಎಸ್, ಇದು ಸ್ಮಾಲ್ ಇಂಟೆಸ್ಟೈನ್ ಅಂತ ಕರ್ರಿ. ಸ್ಮಾಲ್ ಇಂಟೆಸ್ಟೈನ್ ಎಷ್ಟು ದೊಡ್ಡದಿರ್ತದೆ ಸರ್ ಅಂತ ಕೇಳಿದ್ರೆ, ವಿಶಾಲ ಎಷ್ಟು ಇರ್ತದೆ ಅಂತ ಕೇಳಿದ್ರೆ, ಸಿಂಪಲ್ ಆಗಿ ಊಹೆ ಮಾಡ್ಕೋರಿ, 7.5 ಮೀಟರ್ ಇರ್ತದೆ ಸರ್. ಎಷ್ಟಿರ್ತದ, 7.5 ಮೀಟರ್ ಇರ್ತದ. ಹಾಗಾಗಿ ಅತಿ ಉದ್ದನೆಯ ಭಾಗ ಅಂತ ಕೇಳ್ತಾನ. ಜೀರ್ಣಾಂಗ ಕ್ರಿಯೆಯಲ್ಲಿ ಅತ್ಯಂತ ಉದ್ದನೆಯ ಭಾಗ ಯಾವುದು ಅಂದ್ರೆ ಸಣ್ಣ ಕರಳು. ಯಾವುದು, ಸಣ್ಣ ಕರಳು. ಸಣ್ಣ ಕರಳು ಅಂತ ನೋಡ್ತೀವಿ ಸರ್. ಇಲ್ಲಿ ವಿಶೇಷವಾಗಿ ನಾನು ಸಣ್ಣ ಕರಳಿಂದು ಡಯಾಗ್ರಾಮ್ ಹಾಕೋ ಉದ್ದೇಶ ಏನಿತ್ತು ಅಂದ್ರ, ಇದರಲ್ಲಿ 3 ಪಾರ್ಟ್ ಬರ್ತಾವ ಸರ್. ಒಂದು ಪಾರ್ಟ್ ಎಲ್ಲಿ ಬರ್ತಂದ್ರೆ ಇಲ್ಲಿ ಬರ್ತದೆ. ಆಕ್ಚುಲಿ ಇದು ಇನ್ನೊಂದ್ ಸ್ವಲ್ಪ ಮ್ಯಾಲ್ ಬರ್ಬೇಕು. ಇವು 3 ಕೂಡ ಜಂಕ್ಷನ್ ಆಗ್ತಾವ ಸರ್. ಅಲ್ಲಿ ಜಂಕ್ಷನ್ ಬರ್ತದ, ಅಲ್ಲಿ ಪಾರ್ಟ್ ಅಲ್ಲಿ ಬರ್ತದ. ಈ ಪ್ಯಾಂಕ್ರಿಯಾಸ್ ಅಥವಾ ಮೆದೋಜೀರಕ ಗ್ರಂಥಿ ಮತ್ತು ಸಣ್ಣ ಕರಳು ಸೇರುವ ಭಾಗ ಯಾವುದು ಅಂತ ಕೇಳ್ತಾನ. ಸೊ ಸಣ್ಣ ಕರಳು ಮತ್ತು ಮೆದೋಜೀರಕ ಗ್ರಂಥಿ ಸೇರುವ ಭಾಗ ಅಂತ ಕೇಳ್ತಾನ. ಸಣ್ಣ ಕರಳಿನ 3 ಪಾರ್ಟ್ಗಳು ಬರ್ತಾವ ಅಂತ ನೋಡ್ತೀವಿ ಸರ್. ಇಲ್ಲಿ ವಿಶೇಷವಾಗಿ ಯಾವ್ಯಾವ ಅಂತ ಕೇಳಿದ್ರೆ, ಮಿಲಿಯಮ್ಮ, ಡಿಯೋಡಿನಮ್, ಜಜಿನಮ್. ಸರ್ ಡಿಯೋಡಿನಮ್, ಜಜಿನಮ್, ಈಲಿಯಂ. ಸೊ 3 ಭಾಗ ಬರ್ತಾವ ಸರ್.
ಇಲ್ಲಿ ಡಿಯೋಡಿನಮ್, ಜಜಿನಮ್, ಇಲಿಯಂ 3 ಪಾರ್ಟ್ ಬರ್ತಾವ. ಸಿಂಪಲ್ ಆಗಿ ನಮ್ಗೆ ಗೊತ್ತಿರ್ಬೇಕು, ಅತ್ಯಂತ ಪ್ರಥಮವಾಗಿ ಬರೋ ಭಾಗ ಸೀರಿಯಲ್ ಆಗಿ ನೋಡ್ಕೊತ ಬಂದಾಗ ಒಂದನೇದು ಬರೋದು ಡಿಯೋಡಿನಮ್ ಸರ್. ಎರಡನೇದು ಭಾಗ ಯಾವ್ದು ಬರ್ತದ ಕೇಳ್ತಾನ, ಸೊ ಜಜಿನಮ್ ಭಾಗ ಬರುತ್ತೆ. ಮೂರನೇದು ಯಾವ್ದು ಅಂತ ಕೇಳ್ತಾನೆ, ಇಲಿಯಂ ಪಾರ್ಟ್ ಅಂತ ನೋಡ್ತೀವಿ ಸರ್. ಮೂರನೇದಾಗಿ ಬರುತ್ತೆ. ಸೀರಿಯಲ್ ಕ್ವಶನ್ ಕೇಳ್ಯಾನ ಸರ್ ಒಂದ್ಸಲ KS ಅಲ್ಲಿ, 3 ಹೇಳ್ರಿ ಅಂತ. ಇನ್ನೊಂದ್ಸಲ KS ಅಲ್ಲಿ ಕೇಳ್ಯಾನ ಏನಂತ ಗೊತ್ತೇನ್ರಿ, ಉದ್ದಕ್ಕನುಸಾರವಾಗಿ ಹೇಳ್ರಿ ಅಂತ ಕೇಳ್ತಾನ ಸರ್. ಈಗ ಅನುಕ್ರಮವಾಗಿ 3 ಭಾಗಗಳಂತಂದ್ರ ಡಿಯೋಡಿನಮ್, ಜಜಿನಮ್, ಇಲಿಯಂ. ಡಿಯೋಡಿನಮ್ ಒಂದೇ ಒಂದು ಕೇಳ್ಯಾನ, ಸಣ್ಣ ಕರಳು ಮತ್ತು ಮೆದೋಜೀರಕ ಗ್ರಂಥಿ ಅಥವಾ ಪ್ಯಾಂಕ್ರಿಯಾಸ್. ಈ ಪ್ಯಾಂಕ್ರಿಯಾಸ್ ಅನ್ನು ಸೇರಿಸೋದು ಅಂತ ಕೇಳ್ತಾನ ಡಿಯೋಡಿನಮ್. ಇನ್ನೊಂದ್ಸಲ ಏನ್ ಕ್ವಶನ್ ಕೇಳ್ತಾನಂದ್ರ, ಸೊ ಈ 3 ಜಂಕ್ಷನ್ ಎಲ್ಲಿ ಕಂಡು ಬರ್ತದೆ ಕೇಳ್ತಾನ, ಡಿಯೋಡಿನಮ್ ಸಮೀಪದಲ್ಲಿ ಕಂಡು ಬರುತ್ತೆ. ಇದು ಬಿಟ್ಟು ಕ್ವಶನ್ ಕೇಳ್ಯಾನಂದ್ರ ಸೀರಿಯಲ್ ಕೇಳ್ಯಾನ ಡಿಯೋಡಿನಮ್, ಜಜಿನಮ್, ಇಲಿಯಂ. ಆದ್ರ ಉದ್ದಕ್ಕನುಸಾರವಾಗಿ ಅಂದ್ರೆ ಉಲ್ಟಾ ಹೇಳ್ಬೇಕು ಸರ್ ಅಷ್ಟೇ. ಒಂದ್ಸಲ ಮತ್ತೊಂದ್ಸಲ KS ಅಲ್ಲೇ ಕ್ವಶನ್ ನೋಡ್ರಿ ಹೋಗಿ ನೀವು, ಉದ್ದಕ್ಕನುಸಾರವಾಗಿ ಹೇಳ್ರಿ ನಾನು, ಉದ್ದಕ್ಕನುಸಾರವಾಗಿ ಹೇಳ್ರಿ ಅನ್ನಂದ ಉಲ್ಟಾ ಹೇಳ್ಕೊತ ಹೋಗ್ಬೇಕು. ಇಲಿಯಮ್ಮ ದೊಡ್ಡದ ಸರ್, ಒಟ್ಟಾರೆಯಾಗಿ ಎಷ್ಟಂತ ಹೇಳಿದೆ, 7.5 ಮೀಟರ್ದಷ್ಟು ಅದ. ಅದ್ರ ಒಳಗ ಅತಿ ಉದ್ದವಾಗಿದ್ದು ಅಂತ ಕೇಳ್ತಾನೆ, ಇಲಿಯಂ ಪಾರ್ಟ್ ಅಂತ ನೋಡ್ತೀವಿ. ಸೊ ಇದು ಹೆಚ್ಚು ಉದ್ದವಾಗಿದೆ. ಕಡಿಮೆ ಉದ್ದವಾಗಿದ್ದು ಯಾವುದು ಅಂತ ಕೇಳಿದ್ರೆ ಸೊ ಡಿಯೋಡಿನಮ್ ಸರ್. ಈ ಜಜಿನಮ್ ಅನ್ನೋದು ನಡುವೆ ಇರುತ್ತೆ ಸರ್ ಯಾವತ್ತೂ. ನೀವು ಹಂಗಿಂದರ ಬರ್ರಿ ಅಂದ್ರೆ ಅನುಕ್ರಮವಾಗಿರ ಬರ್ರಿ, ಉದ್ದಕ್ಕನುಸಾರವಾಗಿರ ಬರ್ರಿ. ಜಜಿನಮ್ ಮಧ್ಯೆ ಇರಬೇಕು. ಕಾನ್ಸೆಪ್ಟ್ ಕ್ಲಿಯರ್? ಉಲ್ಟಾ ಹೇಳ್ಕೊತ ಹೋದ್ರೆ ಉದ್ದಕ್ಕನುಸಾರವಾಗಿ, ಸೊ ಸೀದಾ ಹೇಳ್ಕೊತ ಬಂದ್ರೆ ಅನುಕ್ರಮವಾಗಿ. ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರ್ಲಿ ಸಣ್ಣ ಕರಳು ಅಂದಾಗ. ಮತ್ತೇನ್ ಗೊತ್ತಿರ್ಬೇಕು ಸಣ್ಣ ಕರಳು ಅಂದಾಗ ಅಂತ ಕೇಳಿದ್ರೆ, ಸಣ್ಣ ಕರಳು ಅಂದಾಗ ಇನ್ನೊಂದು ಪಾಯಿಂಟ್ಸ್ ಗೊತ್ತಿರ್ಬೇಕು, ಅತಿ ಹೆಚ್ಚು ಜೀರ್ಣ ಆಗೋದು ಆಹಾರ ಎಲ್ಲಿ ಅಂತ ಕೇಳ್ತಾನ ಸರ್. ಹೆಚ್ಚು ಆಹಾರ ಜೀರ್ಣ ಆಗೋದು ಅಂತ ಕೇಳ್ತಾನ, ಹೆಚ್ಚು ಆಹಾರ ಜೀರ್ಣವಾಗುವುದು ಅಂತ ಕೇಳ್ಯಾನ ಸರ್. ಹೆಚ್ಚು ಆಹಾರ ಜೀರ್ಣ ಆಗೋದು ಎಲ್ಲಿ ಅಂತ ಕೇಳ್ತಾನ, ಅದು ಕೂಡ ಎಲ್ಲಿ ಅಂತ ಕೇಳಿದ್ರೆ ಇದೇ ಪಾರ್ಟ್ ಅಲ್ಲಿ ಹೆಚ್ಚು ಆಹಾರ ಜೀರ್ಣ ಆಗ್ತದ ಅಂತ ನೋಡ್ತೀವಿ, ಅದು ಸಣ್ಣ ಕರಳು ಭಾಗದಲ್ಲಿ ಆಗತ್ತೆ. ಕಾನ್ಸೆಪ್ಟ್ ಕ್ಲಿಯರ್ ಅನ್ಕೊಂಡಿನಿ. ಇದಾದ್ಮೇಲೆ ಮತ್ತೆ ಗೊತ್ತಿರ್ಲಿ, ಇಲ್ಲಿ ಹಿಂಗ ಗೆರಿಗಳು ಬರ್ತಾವ ಸರ್. ಸೊ ನಿಮ್ಗೆ ಈ ತರ ರಚನೆ ಕಂಡು ಬರ್ತಾವ. ಸಣ್ಣ ಕರಳಿನಲ್ಲಿ ಕಂಡು ಬರುವ ಬೆರಳಿನಂತ ರಚನೆಗಳನ್ನ ಅಂತ ಕೇಳ್ತಾನೆ ಸರ್. ಹಿಂದೆ ಮೈಟೋಕಾಂಡ್ರಿಯಾ ಹೇಳಾಗ ಹೇಳಿದ್ದೆ ನೋಡ್ರಿ, ಮೈಟೋಕಾಂಡ್ರಿಯಾದಲ್ಲಿ ಕಂಡು ಬರುವ ಬೆರಳಿನಂತ ರಚನೆಗಳನ್ನ ಕ್ರಿಸ್ಟೆಗಳಂತ ಕರಿತೀವಿ ಅಂತ ಹೇಳಿದೆ. ಸೇಮ್ ಕಾನ್ಸೆಪ್ಟ್ ಇಲ್ಲಿ ಸಣ್ಣ ಕರಳಿನಲ್ಲಿ ಕಂಡು ಬರುವ ಬೆರಳಿನಂತ ರಚನೆಗಳನ್ನ ನಾವು ವಿಲೈಗಳಂತ ಕರಿತೀವಿ ಸರ್. ಏನಂತ ಕರಿತೀವಿ? ವಿಲೈ, ವಿಲೈಗಳಂತ ಕರಿತೀವಿ ಸರ್. ವಿಲೈಗಳ ವಿಶೇಷ ಏನು ಸರ್ ನಿಮ್ಗೆ ಗೊತ್ತಿರ್ಲಿ. ವಿಲೈಗಳ ವಿಶೇಷ ಏನು ಅಂತ ಕೇಳಿದ್ರೆ, ವಿಲೈಗಳ ಮೇಲೆ RBCಗಳು ಬಂದು ಕೂತಿರ್ತಾವ ಸರ್. ಯಾವ ಬಂದು ಕೂತಿರ್ತಾವ? RBCಗಳು. ವಿಲೈಗಳ ಮೇಲೆ ಯಾವ ಸವಾರಿ ಮಾಡಿರುತ್ತವೆ ಕ್ವಶನ್ ಕೇಳನ್ರಿ. ವಿಲೈಗಳ ಮೇಲೆ RBCಗಳು. RBCಗಳ ಕೆಲಸ ಏನಂತಂದ್ರ ಆಹಾರ ಮತ್ತು ಆಮ್ಲಜನಕವನ್ನ ರವಾನೆ ಮಾಡೋ ಕೆಲಸ ಮಾಡ್ತಾವ ಸರ್. ಆಹಾರ ದೇಹದ ಎಲ್ಲಾ ಶೆಲ್ಸ್ ಗಳಿಗೂ ಆಕ್ಸಿಜನ್ ಅನ್ನು ಒಯ್ದುಕೊಡೋದು ಮತ್ತು ಫುಡ್ ಸಪ್ಲೈ ಮಾಡೋದು ಯಾವುದು ಅಂತ ಕೇಳಿದ್ರೆ RBCಗಳು. ಯಾವುದು? ಸೊ RBCಗಳು. RBC ಬರ್ತವೆ ನೋಡ್ರಿ. ಈಗ ನಿಮ್ ಹೊಟ್ಟೆ ಹಸ್ತಿತ್ತು ಅಂದ್ರೆ ಎಲ್ಲಿಗೆ ಓಡೋಗ್ತೀರಿ ಸರ್? ಈಗ ಅಡಿಗೆ ಮನೆಗೆ ತಾನೇ ಹೋಗೋದು. ಹಂಗ ಸರ್ ಆರ್ಡರ್ ಬರ್ತದೆ ಸರ್, ಏನಂತ, ನನಗಿಲ್ಲಿ ಆಕ್ಸಿಜನ್ ಬೇಕು, ಇಲ್ಲಿ ನನಗಿಲ್ಲಿ ಆಹಾರ ಬೇಕು ಅಂತ. ಆಹಾರ ಬೇಕು ಅಂತ ಅಂದಾಗ ತಕ್ಷಣಕ್ಕೆ ಯಾರಿಗೆ ಹೇಳ್ತಾವು? ಸಪ್ಲೈಯರ್ ಹೇಳಬೇಕು. ಆ ಸಪ್ಲೈಯರ್ ಕೆಲಸ ಮಾಡೋ ಯಾವ? ಇಲ್ಲಿ RBCಗಳು. RBCಗಳಿಗೆ ಆರ್ಡರ್ ಬತ್ತು ಏನಂತ, ಸರ್ ಇಲ್ಲಿ ಆಹಾರ ತಗೊಂಬ ಅಂತ ಹೇಳಿ. ಅವು ಆಹಾರ ತಗೊಂಬ ಅಂದಾಗ ಅವು ಎಲ್ಲಿಗೆ ಹೋಗ್ತಾವ? ಸೀದಾ ಆರ್ಡರ್ ತಗೊಂಡು ಕಿಚನ್ಗೆ ಹೋಗ್ಬೇಕು. ಓಡಿ ಬರ್ತಾವ ಸರ್ ಇಲ್ಲಿಗೆ. ಎಲ್ಲಿಗೆ ಓಡಿ ಬರ್ತಾವು? ಸೊ ಈ ಸಣ್ಣ ಕರಳಿ ಬರ್ತಾವ. ಸಣ್ಣ ಕರಳಿ ಮೇಲೆ ಎಲ್ಲಿ ಬಂದು ಕುಂದಿರ್ತಾವ ಅಂದ್ರ ವಿಲೈಗಳ ಮೇಲೆ ಬಂದು ಕುಂದಿರ್ತಾವ. ವೇಟ್ ಮಾಡ್ಕೊತ ಸರ, ವೇಟ್ ಮಾಡ್ತಾವ, ಆಹಾರ ಸಿಗ್ಲಿಲ್ಲ. ಇನ್ನೂ ವೇಟ್ ಮಾಡ್ತಾವ, ಆಹಾರ ಸಿಗ್ಲಿಲ್ಲ. ಇನ್ನೂ ವೇಟ್ ಮಾಡ್ತಾವ ಸರ. ಅವಾಗ ಆಹಾರ ಸಿಗಲ್ಲ ಗಣ ಸಿಟ್ಟು ಬರ್ಲಕ್ ಚಲೋ ಮಾಡ್ತಾವ RBCಗಳಿಗೆ. ಅವಾಗ ಏನ್ ಮಾಡ್ತಾವ? ವಿಲೈಗಳಿಗೆ ಕಚ್ಚಲಕ್ ಚಲೋ ಮಾಡ್ತಾವ ಸರ್. ಹಿಂಗ ಕಚ್ಚಲಕ್ಕ. ನೀವು ಹೋಟೆಲ್ದಾಗ ಕೂತ್ ಲೇಟ್ ಆಯ್ತು, ವೇಟ್ ಮಾಡ್ಲಾಕತ್ರಿ ಅಂದ್ರ ಗ್ಲಾಸ್ ಗೀಸ್ ತಗೊಂಡ್ ಕೆಳಗೆ ಹೋಗಿತಿರಿ ನೋಡ್ರಿ, ಸೌಂಡ್ ಆಗಂಗ. ಹಂಗ ಸರ ಹೇಳಬೇಕಲ್ಲ, ನೆನಪಿಸ್ಬೇಕಲ್ಲ ಕ್ಯಾಂಡಿಡೇಟ್ಗೆ. ಹಂಗ ಅವೇನ್ ಮಾಡ್ತಾವ? ಕಚ್ಚಲಕ್ ಚಲೋ ಮಾಡ್ತಾವ. ಅವಾಗ ವಿಲೈಗಳು ಸೌಂಡ್ ಮಾಡಕ್ ಚಲೋ ಮಾಡ್ತಾವ ಸರ್. ನಿಮ್ಗೆ ಗೊತ್ತಾಗಿದೆ, ಅನುಭವ ಆಗಿರ್ತದ ಸರ್. ಹೊಟ್ಟಿ ಭಾಳ ಹಸ್ತಿತ್ತು ಅಂದ್ರೆ ಒದರ್ತಿರ್ತು ನೋಡ್ರಿ ನಾವು ಹೊಟ್ಟಿ ಗೊಡ್ರ ಅಂತ ಹೇಳಿ. ಒದರ್ತಿರ್ತು ಅಂದ್ರ ಆ ಸೌಂಡ್ ಮಾಡೋ ಯಾವ ಅಂದ್ರೆ ವಿಲೈಗಳು ಸರ್. ಯಾಕೆ ಮಾಡ್ತಾವ ಸರ್ ಅಂದ್ರ ಅದ್ರ ಮ್ಯಾಲ RBCಗಳು ತ್ರಾಸ ಮಾಡ್ತಿರ್ತಾವ. ದೋಸ್ತ ಏನ್ರ ಸ್ವಲ್ಪ ಉಣ್ಣು, ಅವು ತ್ರಾಸ ಮಾಡತ್ತವ, ಏನ್ರ ತಿನ್ನು ಅಂತ ಹೇಳ್ತಾವ. ಯಾವ ಹೇಳ್ತಾವ? ಅದು ವಿಲೈಗಳ ರಿಕ್ವೆಸ್ಟ್ ಮಾಡ್ಕೊತಾವ ನಿಮ್ಗೆ ಅಂತ ನೋಡ್ತೀವಿ. ಸೊ ಅವಾಗ ಏನ್ರ ತಿಂದ್ರಿ ಆಹಾರ ಅಂತಂದ್ರ, ಆಹಾರ ಎಲ್ಲಿ ಬರ್ತದೋ? ಸಣ್ಣ ಕರಳಿ ಬರುತ್ತೆ. ಅತಿ ಹೆಚ್ಚು ಜೀರ್ಣವಾಗುವುದು ಆಹಾರ ಅಂತ ಕೇಳ್ತಾನ ಸಣ್ಣ ಕರಳಿನಲ್ಲಿ. ಸಣ್ಣ ಕರಳಿನ ಜ್ಯೂಸಲ್ಲಿ ಅಂದ್ರೆ ರಸದಲ್ಲಿ 5 ಪ್ರಮುಖ ಕಿಣ್ವಗಳು ಕಂಡು ಬರುತ್ತವೆ.
ಸೊ ಎಷ್ಟು ಕಿಣ್ವಗಳು ಕಂಡು ಬರ್ತಾವ? 5 ಪ್ರಮುಖ ಕಿಣ್ವಗಳು ಕಂಡು ಬರ್ತಾವ. ಸೊ ಆ 5ಗಳು ಯಾವುವು ಅಂತ ಕೇಳಿದ್ರೆ ಸಿಂಪಲ್ ಆಗಿ 5 ಕಿಣ್ವಗಳು ಬರ್ತಾವ. ಆ 5ಗಳು ಯಾವುವು ಅಂತ ನಾವು ನೋಡ್ಕೋತ ಬಂದ್ರೆ ಇಲ್ಲಿ ಬರ್ತಾವ ನೋಡಿ ಸರ್. ಯಾವ ಕಿಣ್ವ ಅಂತ ನೋಡ್ಕೋತ ಬರೋಣ. ಸೊ ಒಂದೇದು ಮಾಲ್ಟೇಸ್ ಅಂತ ಬರುತ್ತ. ಮಾಲ್ಟೇಸ್ ಕಿಣ್ವವು ಮಾಲ್ಟೋಸ್ ಆಹಾರವನ್ನ, ನಾ ಆಗ್ಲೇ ಹೇಳಿದೆ ಪಿಷ್ಟ ಸ್ಟಾರ್ಚ್ ಹೋಗಿ ಏನಾಗ್ತಂದಿದೆ ಮಾಲ್ಟೋಸ್. ಎಸ್, ಮಾಲ್ಟೋಸ್ ಅನ್ನ ಏನನ್ನಾಗಿ ಪರಿವರ್ತನೆ ಮಾಡ್ತಂದ್ರ ಗ್ಲೂಕೋಸ್ ಅನ್ನಾಗಿ ಪರಿವರ್ತನೆ ಮಾಡ್ತದ. ಗ್ಲೂಕೋಸ್. ಸೊ ಗ್ಲೂಕೋಸ್ ಅಂದ್ರೆ ಗೊತ್ತಿರ್ಬೇಕು ನಿಮಗೆ, C6H12O6 ಸರ್, ಗ್ಲೂಕೋಸ್ ಆಗಿ ಪರಿವರ್ತನೆ ಆಗ್ತದೆ ಅಂತ ನೋಡ್ತೀವಿ. ಸೊ ಇದು ಸಿಂಪಲ್ ಆಗಿ ಒಂದಾಯ್ತು. ಇನ್ನು ಎರಡನೇ ಕಿಣ್ವ ಬರ್ತದೆ ಸರ್, ಯಾವುದು ಅಂತ ಕೇಳ್ತಾನೆ. ಯಾವುದು ಅಂತ ಕೇಳಿದ್ರೆ ಸಿಂಪಲ್ ಥಿಂಗ್ಸ್ ಗೊತ್ತಿರ್ಬೇಕು ನಿಮಗೆ. ಕಿಣ್ವದ ಹೆಸರು ನಾವು ನೋಡ್ಕೊತ ಬಂದಾಗ ಇಲ್ಲಿ ಯಾವ ಕಿಣ್ವ ಬರ್ತದೆ ಸರ್ ಅಂತ ಕೇಳಿದ್ರೆ, ಸೊ ಸಿಂಪಲ್ ಆಗಿ ಸುಕ್ರೇಸ್ ಅಂತ ಬರುತ್ತೆ ಸರ್. ಸುಕ್ರೇಸ್ ಕಿಣ್ವ. ಕಬ್ಬಿನ ಹಾಲ, ಬೀಟ್ರೂಟ, ಕಬ್ಬಿನ ಹಾಲು ಕುಡಿದಿರ್ತೀರಿ, ಕಬ್ಬು ತಿಂದಿರ್ತೀರಿ, ಬೀಟ್ರೂಟ್ ತಿಂದಿರ್ತೀರಿ ನೋಡ್ರಿ, ಅವಾಗ ಒಂದು ಸಕ್ರಿ ಬರ್ತದೆ ಸರ್. ಯಾವ್ದು ಅಂದ್ರೆ ಸುಕ್ರೋಸ್. ಸುಕ್ರೋಸ್ ಸಕ್ಕರೆ. ಈ ಸುಕ್ರೋಸ್ ಸಕ್ಕರೆಯನ್ನ ಸುಕ್ರೇಸ್ ಕಿಣ್ವವು ಏನ್ ಮಾಡ್ತದ, ಮತ್ತೆ ಹೊಳ್ಳಿ ಗ್ಲೂಕೋಸ್ ಅನ್ನಾಗಿ ಪರಿವರ್ತನೆ ಮಾಡ್ತದ ಸರ್. ನೋಡ್ರಿ ನೀವು ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಅನ್ನ, ಚಪಾತಿ ಏನ್ ತಿಂದ್ರು ಗ್ಲೂಕೋಸ್ ಅಲ್ಲ ಆಗ್ತದ, ಇಷ್ಟ ಸ್ಟಾರ್ಚ್ ಹೋಗಿ. ಮತ್ತ ಕಬ್ಬಿನ ಹಾಲು ಕುಡಿದ್ರಿ, ಬೆಲ್ಲ ತಿಂದ್ರಿ, ಸೊ ಮತ್ತೆ ಬೀಟ್ರೂಟ್ ತಿಂದ್ರಿ, ಅವು ತಿಂದ್ರು ಮತ್ತೇನಲ್ಲತ್ತದ ಹೋಗಿ ಗ್ಲೂಕೋಸ್ ಅಲ್ಲತ್ತ ಸರ್. ಮತ್ ಇನ್ನೊಂದು ಹಾಲು ಕುಡಿದ್ರಿ ಅಂತ ತಿಳ್ಕೊರಿ. ಈಗ ಏನು ಹಾಲು ಹಾಲಿನಲ್ಲಿರುವ ಸೊ ಒಂದ್ ಕಿಣ್ವ ಬರ್ತದೆ ನಮ್ದು ಇದರಲ್ಲಿ, ಲ್ಯಾಕ್ಟೇಸ್ ಅಂತ ಕಿಣ್ವ ಬರ್ತದೆ ಸರ್. ಯಾವುದು? ಲ್ಯಾಕ್ಟೇಸ್. ಈ ಲ್ಯಾಕ್ಟೇಸ್ ಕಿಣ್ವದ ಕೆಲಸ ಏನಂದ್ರ ಹಾಲಿನಲ್ಲಿರುವ ಒಂದು ಸಕ್ಕರೆ ಬರ್ತದೆ ಸರ್. ಯಾವುದು? ಲ್ಯಾಕ್ಟೋಸ್ ಸಕ್ಕರೆ ಅಂತ ಹೇಳಿ. ಲ್ಯಾಕ್ಟೋಸ್ ಸಕ್ಕರೆ ಅಂತ ಬರುತ್ತೆ. ಈ ಲ್ಯಾಕ್ಟೋಸ್ ಸಕ್ಕರೆಯನ್ನ ಮತ್ತೆ ಅದ್ ಏನ್ ಮಾಡ್ತದ, ಗ್ಲೂಕೋಸ್ ಅನ್ನಾಗಿ ಮಾಡ್ತದ ಸರ್. ನೋಡ್ರಿ, ನೀವು ಚಪಾತಿ, ರೊಟ್ಟಿ, ಅನ್ನ, ಸಾಂಬಾರ್ ತಿಂದ್ರು ಗ್ಲೂಕೋಸ್ ಅಲ್ಲ ಆಗ್ತದ ಸರ್. ನೀವು ಬೆಲ್ಲ ತಿನ್ನೋದು, ಕಬ್ಬಿನ ಹಾಲು ಕುಡಿಯೋದು, ಸೊ ಬೀಟ್ರೂಟ್ ತಿನ್ನೋದು ಮಾಡಿದ್ರು ಗ್ಲೂಕೋಸ್ ಅಲ್ಲ ಆಗ್ತದ. ನೀವು ಹಾಲು ಕುಡ್ಲಿಕ್ಕತ್ತೀರಿ, ಹಾಲು ಕುಡಿದ್ರ ಲ್ಯಾಕ್ಟೇಸ್ ಕಿಣ್ವ ಮತ್ತೇನ್ ಮಾಡತ್ತದನ ಗ್ಲೂಕೋಸ್ ಮಾಡತ್ತದ. ನೀವು ಏನ್ ತಿಂದ್ರು ಗ್ಲೂಕೋಸ್ ಅಲ್ಲ ಆಗ್ತದ. ಸೊ ಅದೇ ರೀತಿಯಲ್ಲಿ ಪೆಪ್ಟಿಡೇಸ್ ಅಂತ ಇನ್ನೊಂದು ಕಿಣ್ವ ಬರ್ತದೆ ಸರ್. ಯಾವುದು? ಪೆಪ್ಟಿಡೇಸ್. ನಾಲ್ಕನೇದು ಪೆಪ್ಟಿಡೇಸ್ ಅಂತ ಬರುತ್ತೆ. ಈ ಪೆಪ್ಟಿಡೇಸ್ ಕಿಣ್ವದ ಕೆಲಸ ಏನಂತಂದ್ರ ಪೆಪ್ಟೈಡ್ಗಳು, ಪ್ರೋಟೀನ್ಗಳನ್ನ ಪೆಪ್ಟೈಡ್ ಮಾಡ್ತದೆ ಇದೆ ನೋಡ್ರಿ. ಎಲ್ಲಿ? ಈ ಒಂದು ಯಾವಲ್ಲಿ ಅಂತ ಕೇಳಿದ್ರೆ ಈ ಜಠರದಲ್ಲಿ ಒಂದು ಕಿಣ್ವದ ಪೆಪ್ಸಿನ್ ಕಿಣ್ವ ಆ ಪೆಪ್ಟೈಡ್ ಮಾಡ್ತಂತ ಇದೆ. ಆ ಪೆಪ್ಟಿಡೇಸ್ ಕಿಣ್ವ ಏನ್ ಮಾಡ್ತಂದ್ರ ಆ ಪೆಪ್ಟೈಡ್ಗಳನ್ನ ಏನ್ ಮಾಡ್ತಂದ್ರ, ಸೊ ಪೆಪ್ಟೈಡ್ಗಳನ್ನ ಏನ್ ಮಾಡ್ತದ, ಸೊ ಅಮೈನೋ ಆಸಿಡ್ಗಳನ್ನಾಗಿ ಮಾಡತ್ತೆ. ಅಮೈನೋ ಆಮ್ಲಗಳು, ಅಮೈನೋ ಆಮ್ಲ ಅಥವಾ ಅಮೈನೋ ಆಸಿಡ್ಗಳನ್ನಾಗಿ ಪರಿವರ್ತನೆ ಮಾಡ್ತದ. ನೋಡ್ರಿ, ಪ್ರೋಟೀನ್ಗಳನ್ನ ತಿಂದ್ರ ಪೆಪ್ಟೈಡ್ ಆಗ್ತದ. ಪೆಪ್ಟಿಡೇಸ್ ಕಿಣ್ವ ಏನ್ ಮಾಡ್ತದನ ಅಮೈನೋ ಆಸಿಡ್ ಮಾಡ್ತದ. ಅದೇ ಅಮೈನೋ ಆಸಿಡ್ಗಳನ್ನ ತಗೊಂಡು RNAಗಳು ಈ ರೈಬೋಸೋಮ್ ಹೇಳುವಾಗ ಬಂದದಲ್ಲ, ಹೇಳಿನಲ್ಲ, RNAಗಳು ಅಮೈನೋ ಆಸಿಡ್ ಅನ್ನ ತಗೊಂಡು ಏನ್ ಮಾಡ್ತತೇನಿ, ನಮಗೆ ಬೇಕಾದ ಪ್ರೋಟೀನ್ ಅನ್ನ ಉತ್ಪಾದನೆ ಮಾಡ್ತಾವ. ಪ್ರೋಟೀನ್ ಸಿಂಥಸಿಸ್ ಅನ್ನ ಮಾಡೋದು ಯಾವುದು? ರೈಬೋಸೋಮ್ ಅಂತ ಹೇಳಿದೆ. ಸೊ ಆ ರೈಬೋಸೋಮ್ ಅಲ್ಲಿ ಸೊ ಇದು ಬರ್ತದ. ಸಿಂಪಲ್ ಕಾನ್ಸೆಪ್ಟ್ ಗೊತ್ತಿರಲಿ. ಇದೇ ಅಮೈನೋ ಆಸಿಡ್ಗಳನ್ನ ತಗೊಂಡು ಅದೇನ್ ಮಾಡ್ತಾ ಮತ್ತೆ ಪ್ರೋಟೀನ್ ಅನ್ನ ಉತ್ಪಾದನೆ ಮಾಡ್ಕೋತದ ಅಂತ ನೋಡ್ತೀವಿ. ಸೊ ನಾವು ಏನಾರ ಪ್ರೋಟೀನ್ ಅಂಶಗಳ ತಿಂದೇವಂದ್ರ ಅಮೈನೋ ಆಸಿಡ್ ಆಗಿ ನಮ್ಮ ದೇಹವನ್ನ ಸೇರ್ತದ. ಅದೇ ರೀತಿಯಲ್ಲಿ ಕೊಬ್ಬಿನ ಅಂಶಗಳನ್ನ ತಿಂದಿದ್ದೆವು ಅಂತ ತಿಳ್ಕೊರಿ. ನಾನು ಆಗ್ಲೇ ಹೇಳಿದ್ದೆ ಏನಂತ, ಕೊಬ್ಬಿನ ಅಂಶಗಳು ಎಲ್ಲೆಲ್ಲಿ ಕರಗ್ತಾವ ಅಂದ್ರೆ ಲಿವರ್ ಅಲ್ಲಿ ಕರಗಿತ್ತು ಕೊಬ್ಬಿನ ಅಂಶ. ಲಿವರ್ ಅಲ್ಲಿ ಏನಂದ್ರೆ ಸೊ ಬೈಲ್ ಜ್ಯೂಸ್ನೊಂದಿಗೆ ಸ್ಮಾಲ್ ಪೀಸ್ ಆಗಿತ್ತು, ಅದು ಸರಳ ಕಣ ಆಗ್ತದೆ ಅಂತ ಹೇಳಿದೆ. ಎಲ್ಲಿ ಬಂದು? ಈ ಒಂದು ಪ್ಯಾಂಕ್ರಿಯಾಸ್ ಅಥವಾ ಮೆದೋಜೀರಕ ಗ್ರಂಥಿಯಲ್ಲಿ ಬಂದು ಲಿಪೇಸ್ ಕಿಣ್ವ ಕೆಲಸ ಮಾಡ್ತಾ ಇದೆ ನೋಡ್ರಿ. ಅಲ್ಲಿ ಪ್ಯಾಂಕ್ರಿಯಾಸ್ ಲಿಪೇಸ್ ಇರ್ತದ, ಇಲ್ಲಿ ಸಣ್ಣ ಕರುಳಿನ ಲಿಪೇಸ್ ಇರ್ತದ ಸರ್. ಇಲ್ಲಿ ಏನಿರ್ತದ ಕೇಳ್ತಾನ, 5ನೇದು ಸಣ್ಣ ಕರುಳಿನ ಲಿಪೇಸ್ ಅಂತ ಬರ್ತದೆ ಸರ್. ಈ ಸಣ್ಣ ಕರುಳಿನ ಲಿಪೇಸ್ ಕೆಲಸ ಏನ್ ಮಾಡ್ತಾವ ಅಂತ ಕೇಳಿದ್ರೆ, ಈ ಸಣ್ಣ ಕರುಳಿನ ಲಿಪೇಸ್ ಆ ಸರಳ ಲಿಪೇಸ್ ಅನ್ನ, ಸಣ್ಣ ಕರುಳಿನ ಲಿಪೇಸ್ ಏನ್ ಮಾಡ್ತಾ, ಸರಳ ಮೆದಸ್ಸನ್ನು ಏನ್ ಮಾಡ್ತಾವ ಅಂತ ಕೇಳಿದ್ರೆ, ಸರಳ ಮೆದಸ್ಸನ್ನ ತಗೊಂಡು ಏನ್ ಮಾಡ್ತಾವ ಅಂತಂದ್ರ ಸಿಂಪಲ್ ಆಗಿ ಫ್ಯಾಟಿ ಆಸಿಡ್ ಅನ್ನಾಗಿ, ಫ್ಯಾಟಿ ಆಸಿಡ್ ಅಥವಾ ಮೆದಾಮ್ಲ ಅಂತ ಕರಿತೀವಿ ಸರ್. ಮೆದಾಮ್ಲ
ಫ್ಯಾಟಿ ಆಸಿಡ್ ಅನ್ನಾಗಿ ಅಥವಾ ಮೆದಾಮ್ಲವನ್ನಾಗಿ ಪರಿವರ್ತಿಸುತ್ತದೆ ಅಂತ ನೋಡ್ತೇವೆ ಸರ್. ಫ್ಯಾಟಿ ಆಸಿಡ್ ಅಥವಾ ಮೆದಾಮ್ಲವನ್ನಾಗಿ ಪರಿವರ್ತನೆ ಆಗ್ತದ. ಸೊ ಈ ರೀತಿ ಆಹಾರ ಏನಾಗ್ತದ, ಜೀರ್ಣವಾಗುತ್ತಾ ಬರುತ್ತದೆ. ಈ ರೀತಿ ಆಹಾರ ಏನಾಗ್ತದ, ಜೀರ್ಣ ಹಾಕೋತ ಬರುತ್ತಾ. ಸೊ ಜೀರ್ಣ ಹಾಕೋತ ಎಲ್ಲಿ ಬರುತ್ತೆ ಸರ್ ಅಂತ ಕೇಳಿದ್ರೆ ಅದು ದೊಡ್ಡ ಕರಳಿ ಬರುತ್ತೆ, ಲಾರ್ಜ್ ಇಂಟೆಸ್ಟೈನ್ ಬರುತ್ತೆ ಅಂತ ನೋಡ್ತೀವಿ ಸರ್. ಜೀರ್ಣ ಆಗುತ್ತಾ ಅದು ಎಲ್ಲಿ ಬರುತ್ತೆ, ದೊಡ್ಡ ಕರಳಿನ ಕಡೆಗೆ ಬರುತ್ತೆ. ಈ ರೀತಿ ಸಣ್ಣ ಕರಳಿನ ಮೇಲೆ ದೊಡ್ಡ ಕರಳಿನ ಪಾರ್ಟ್ ಕಂಡು ಬರುತ್ತೆ ಸರ್. ಈ ರೀತಿ ರಚನೆ ಇರುತ್ತೆ. ಸಿಂಪಲ್ ಆಗಿ ಈ ರೀತಿ ರಚನೆ ಇರುತ್ತೆ. ಇಲ್ಲಿ ಇನ್ನೊಂದು ಡಯಾಗ್ರಾಮ್ ಹಾಕ್ತೀನಿ ಅಂದ್ರೆ ನಿಮ್ಗೆ ಅರ್ಥ ಆಗ್ತದೆ. ಓಕೆ, ಇದು ದೊಡ್ಡ ಕರಳು ಸರ್. ದೊಡ್ಡ ಕರಳು ಅಂತಂದಾಗ ದೊಡ್ಡ ಕರಳು ಲಾರ್ಜ್ ಇಂಟೆಸ್ಟೈನ್ ಅಂತ ಕರಿತೀವಿ ಸರ್. ಇದಕ್ಕೆ ಏನ್ ಕರಿತೀವಿ, ಲಾರ್ಜ್ ಇಂಟೆಸ್ಟೈನ್ ಅಂತ ಕರಿತೀವಿ. ದೊಡ್ಡ ಕರಳು ಸರ್. ದೊಡ್ಡ ಕರಳು ಅಪ್ರಾಕ್ಸಿಮೇಟ್ಲಿ ಎಷ್ಟು ಇರ್ತದೆ ಅಂದ್ರೆ 1.5 ಮೀಟರ್ದಷ್ಟು ಇರ್ತದೆ ಸರ್. ಅಪ್ರಾಕ್ಸಿಮೇಟ್ಲಿ ಎಷ್ಟು ಇರ್ತದೆ ಅಂದ್ರೆ 1.5 ಮೀಟರ್ದಷ್ಟು ಇರ್ತದೆ ಉದ್ದ ಅಂತ ನೋಡ್ತೀವಿ. ಇದರಲ್ಲಿ ಹೀರು ಬಟ್ಟಲುಗಳು ಇರ್ತಾವ ಸರ್. ಆಹಾರದಲ್ಲಿ ವೇಸ್ಟ್ ಪದಾರ್ಥಗಳು ಏನಿರ್ತಾವ ನೋಡ್ರಿ, ಅಥವಾ ದೇಹಕ್ಕೆ ಬೇಕಾದ ಪದಾರ್ಥಗಳು ಅದು ಹೋಗ್ತಿರ್ತಾವ ಸರ್ ವೇಸ್ಟ್ ಆಗಿ, ಅದನ್ನೆಲ್ಲ ಹೀರ್ಕೊಳ್ಳೋ ಕೆಲಸ ಯಾವ್ದು ಮಾಡ್ತಾನೆ, ದೊಡ್ಡ ಕರಳು ಮಾಡ್ತದ ಅಂತ ನೋಡ್ತೀವಿ. ಸಿಂಪಲ್ ಆಗಿ ನೋಡಿ, ದೊಡ್ಡ ಕರಳು ಒಂದ ಚಿತ್ರ ತೋರಿಸ್ತೀನಿ ಅಂತ ಆಮೇಲೆ ಇಲ್ಲೊಂದು ರಫ್ ಚಿತ್ರ ಹಾಕಿ ಹೇಳ್ತಾ ಇದ್ದೀನಿ ನಿಮ್ಗೆ. ಈಗ ಆಹಾರ ಏನಾಗ್ತದ, ಸಣ್ಣ ಕರಳಿನಲ್ಲಿ ಬರ್ತಿರ್ತದ ನೋಡ್ರಿ. ಈ ತರ ಸಣ್ಣ ಕರಳಲ್ಲಿ ಆಹಾರ ಬರ್ತಿರ್ತದ ನೋಡ್ರಿ. ಆಹಾರ ಜೀರ್ಣ ಆಗ್ತದೆ ಹೇಳಿದ್ನಲ್ಲ, ಸಂಪೂರ್ಣವಾಗಿ ಆಹಾರ ಏನಾಗ್ತದ, ಈ ರೀತಿ ಜೀರ್ಣ ಆಗ್ತದೆ ಇದೆ ಸರ್. ಈ ರೀತಿ ಜೀರ್ಣ ಆಗ್ತದ. ಈ ರೀತಿ ಜೀರ್ಣ ಆಗಿ ಏನಾಗ್ತದಂದ್ರ, ಸೊ ಇಲ್ಲಿ ಬರುತ್ತೆ, ಈ ಕಡೆ ಬರ್ತಾ ಇದ್ದಾಗ ಈ ವಿಲೆಗಳ ಮೇಲೆ ಕೂತಿರ್ತಕ್ಕಂಥ RBCಗಳು ಏನ್ ಮಾಡ್ತಾವಂದ್ರ ಆ ಆಹಾರವನ್ನ, ಗ್ಲೂಕೋಸ್ ಅನ್ನ, ಅಮೈನೋ ಆಸಿಡ್ ಅನ್ನ, ಫ್ಯಾಟಿ ಆಸಿಡ್ ಗಳನ್ನ ಜಕ್ಕೋತಾವ, ತಮ್ಮೊಳಗ್ ತೋತಾವ. ತಮ್ಮ ಒಳಗ್ ತಗೊಂಡು ಅಂದ್ರ ಇದನ್ನ ಏನಂತ ಕರೀತಾರ, ಕ್ವಶನ್ ಕೇಳ ಆನ್ಸರ್. ಸಣ್ಣ ಕರಳಿನಲ್ಲಿ ವಿಲೆಗಳ ಮೇಲೆ ನಡೆಯುವ ಈ ಪ್ರೊಸೆಸ್ ಅನ್ನ ರಕ್ತಗತ ಅಂತ ಕರಿತೀವಿ ಸರ್. ರಕ್ತಗತ ಕ್ವಶನ್ ಕೇಳೋಣ KS ಅಲ್ಲಿ. ಏನ್ ಕೇಳೋಣ, ಆಹಾರವು ರಕ್ತವನ್ನು ಸೇರುವುದು ಯಾವಲ್ಲಿ, ಯಾವ ಭಾಗದಲ್ಲಿ ಅಂತ ಕೇಳ್ತಾನೆ. ಸಣ್ಣ ಕರಳಿನ ಭಾಗದಲ್ಲಿ, ಸ್ಮಾಲ್ ಇಂಟೆಸ್ಟೈನ್ ಭಾಗದಲ್ಲಿ ಏನಾಗ್ತದ, ಆಹಾರ ಫುಡ್ ಹೋಗಿ ಏನಾಗ್ತದ, ಬ್ಲಡ್ ಅನ್ನ ಸೇರಾತದ. ಬ್ಲಡ್ ದೇಹವನ್ನ ಸೇರಾಕತ್ತದ. ಈ ಎಲ್ಲಾ ಪ್ರೊಸೆಸ್ ಎಲ್ಲಿ ನಡಿಲಕತ್ತ ಸರ್ ಅಂತ ಕೇಳಿದ್ರೆ ಸ್ಮಾಲ್ ಇಂಟೆಸ್ಟೈನ್ ಅಥವಾ ಸಣ್ಣ ಕರಳಿನಲ್ಲಿ ನಡೀತಾ ಇದೆ. ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಎಸ್, ಆಹಾರವು ರಕ್ತವನ್ನ ಸೇರೋದು ಎಲ್ಲಿ, ಅಲ್ಲಿ. ಅದಕ್ಕೆ ಏನೇನ್ ಬೇಕೋ ಎಲ್ಲ ಹೀರ್ಕೊಂಡ್ಬಿಡ್ತಾವ ಸರ್ RBCಗಳು. ಹೀರ್ಕೊಂಡು ಮುಂದ ಅದನ್ನ ಜ್ಯೂಸ್ ಅನ್ನ ಮುಂದ್ ಕಳಿಸ್ತಾವ ಅಂತ ನೋಡ್ತೀವಿ ಸರ್. ಸೊ ಮುಂದ್ ಬರ್ತದ. ಮುಂದೆ ಎಲ್ಲಿ ಬರ್ತದೆ ಸರ್ ಈ ಕಡೆ ಅಂತ ಕೇಳಿದ್ರೆ ಸಿಂಪಲ್ ಆಗಿ ನೋಡಿ, ದೊಡ್ಡ ಕರಳಿ ಬಂದ್ ಬೀಳ್ತದೆ ಸರ್. ಸಣ್ಣ ಕರಳಿನಿಂದ ಆಹಾರ ಬರ್ತದ. ಎಲ್ಲಿ ಬರ್ತದೆ ಸರ್ ಸಣ್ಣ ಕರಳಿನಿಂದ ಆಹಾರ ಅಂತ ಕೇಳಿದ್ರೆ ಈಗ ದೊಡ್ಡ ಕರಳಿನ ಕಡೆಗೆ ಬರ್ತಾ ಇದೆ. ಯಾವ ಕಡೆ ಬರ್ತಾ ಇದೆ, ದೊಡ್ಡ ಕರಳು. ಈ ದೊಡ್ಡ ಕರಳು ಮತ್ತು ಸಣ್ಣ ಕರಳು ಸೇರುವಂತ ದೊಡ್ಡ ಕರುಳಿನ ಭಾಗ ಯಾವುದು ಅಂತ ಕೇಳ ಸರ್. ಹೆಂಗಿಲ್ಲಿ ಸಣ್ಣ ಕರಳು ಮತ್ತು ಪ್ಯಾಂಕ್ರಿಯಾಸ್, ಮೆದೋಜೀರಕ ಗ್ರಂಥಿ ಸೇರುವ ಸಣ್ಣ ಕರಳಿನ ಭಾಗ ಯಾವುದು ಅಂತಂದಾಗ ಡಿಯೋಡಿನಮ್ ಅಂತ ಹೇಳಿದೆವು, ಡಿಯೋಡಿನಮ್ ಅಂತ. ಹಂಗ ಸಣ್ಣ ಕರಳು ಮತ್ತು ದೊಡ್ಡ ಕರಳು ಸೇರುವಂತ ಈ ಭಾಗ ಯಾವುದು ಅದಕ್ಕೆತನ ಸೀಕಂ ಭಾಗ ಅಂತ ಕರಿತೀವಿ ಸರ್. ಸೀಕಂ ಭಾಗ ಅಂತ ನೋಡ್ತೀವಿ ಸರ್. ಪೂಜಿ ಕೊಟ್ಟು ನಡೀತದ ಅಥವಾ ಎಮ್ಮ ವ್ಯಂಜನಾಕ್ಷರದಲ್ಲಿ ಬರೆದು ನಡೀತದ ಸೀಕಂ. ಈ ಸೀಕಂ ಭಾಗ ಅಂತಂದ್ರೆ ಸಣ್ಣ ಕರಳು ದೊಡ್ಡ ಕರಳು ಜೋಡಿಸುವ ದೊಡ್ಡ ಕರಳಿನ ಭಾಗ. ಅದ್ರ ಕೆಳಗೆ ಒಂದು ಈಟೆ ಉದ್ದದ ರಚನೆ ಕಂಡು ಬರ್ತದೆ ಸರ್. ಇದಕ್ಕೆ ಅಪೆಂಡಿಕ್ಸ್ ಅಂತ ಕರಿತೀವಿ. ಮಾನವನ ದೇಹದಲ್ಲಿ ಏಕೈಕ ನಿರುಪಯುಕ್ತವಾದ ಭಾಗ ಯಾವುದು ಅಂತ ಕೇಳಿದ್ರೆ ಅಪೆಂಡಿಕ್ಸ್ ಅಂತ ನೋಡ್ತೀವಿ. ಅದು ಉದ್ದಗೆ ಏನಾದ್ರು ಸೋಂಕು ತಗಲಿ ಉದ್ದ ಅಂದ್ರೆ ಅಪೆಂಡಿಸೈಟಿಸ್ ಅಂತ ಕರಿತೀವಿ ಸರ್. ದವಾಖಾನೆಗೆ ಹೋಗಿ ಅದನ್ನ ಕಟ್ ಮಾಡ್ಸ್ಕೊಂಡು ತೆಗೆದು ಹೋಗ್ಬಿಡ್ಬೋದು ಸರ್. ಯಾಕಂದ್ರೆ ಅದು ಯಾವುದಕ್ಕೂ ಯೂಸ್ ಇಲ್ಲ. ಸುಮ್ನೆ ಪೇನ್ ಅನ್ನು ಯಾಕೆ ತಡ್ಕೋಬೇಕು, ಅದರಿಂದ ಆಗತಕ್ಕಂಥ ಹಾನಿಯನ್ನು ಯಾಕೆ ಇದು ಮಾಡ್ಕೋಬೇಕು. ಸೊ ಅದಕ್ಕೆ ಏನ್ರ ಅಪೆಂಡಿಸೈಟಿಸ್ ಆಗ್ಯದ ಅದು ಆಗ್ಯದ ಅಂತ ಹೇಳ್ತಾರ ನೋಡ್ರಿ. ಸೊ ಆಸ್ಪತ್ರೆಗೆ ಹೋಗಿ ಆಪರೇಷನ್ ಮಾಡ್ಕೊಂಬರ್ರಿ. ಯಾವುದೇ ಪೊಲೀಸ್ ನೌಕರಿ ಅದಕ್ಕೆ ಇದಕ್ಕೆ ಆಪರೇಷನ್ ಆದ್ರೆ ತಗೊಳ್ಳಲ್ಲ, ಅಪೆಂಡಿಕ್ಸ್ ಆದ್ರೆ ಏನಿಲ್ಲ ಸರ್. ಅಪೆಂಡಿಕ್ಸ್ ಆಪರೇಷನ್ ಏನು ಸಂಬಂಧ ಬೀಳಲ್ಲ. ಸೊ ತಗೋತಾರ, ದಯವಿಟ್ಟು ಆಪರೇಷನ್ ಮಾಡ್ಸ್ಕೊಂಬರ್ರಿ, ಪೇನ್ ಅನ್ನ ಸಹಿಸ್ಕೋಬೇಡ್ರಿ. ಸೊ ಇದು ವಿಶೇಷತೆ. ಅಪೆಂಡಿಕ್ಸ್ ಇಲ್ಲಿ ಕಂಡು ಬರುತ್ತೆ, ಎಲ್ಲಿ ದೊಡ್ಡ ಕರಳಿನ ಕೆಳಭಾಗದಲ್ಲಿ ಕಂಡು ಬರ್ತದ ಸರ್. ದೊಡ್ಡ ಕರಳಿನ ಮಧ್ಯಭಾಗದಲ್ಲಿ ಒಂದು ಭಾಗ ಬರ್ತದ, ಯಾವುದು ಕಾಲಿನ್ ಅಂತ ಬರುತ್ತೆ ಸರ್. ದೊಡ್ಡ ಕರಳಿನ ಮಧ್ಯದಲ್ಲಿ ಇರ್ತಕ್ಕಂಥ ಒಳಗಿರ್ತಕ್ಕಂಥ ಭಾಗ ಯಾವುದು, ಕಾಲಿನ್.
ಸೊ ಈ ಕಾಲಿನ್ ಭಾಗದ ವಿಶೇಷತೆ ಏನ್ ಸರ್ ಅಂತ ಕೇಳಿದ್ರೆ ಇಲ್ಲೊಂದು ಬ್ಯಾಕ್ಟೀರಿಯಾ ಕಂಡು ಬರುತ್ತೆ ಸರ್. ಯಾವುದು ಅಂತ ಕೇಳಿದ್ರೆ ಈಕುಲಿಯಾ ಅಂತ ಬರುತ್ತೆ. ಈಕುಲಿಯಾ. ಸೊ ಈಕುಲಿಯಾ ಅಂತ ಬ್ಯಾಕ್ಟೀರಿಯಾ ಕಂಡು ಬರುತ್ತಾ. ಬಿ ಕಾಂಪ್ಲೆಕ್ಸ್ ಹೆಸರಿಕೆ ಇರ್ಬೇಕು ಸರ್. ಬಿ ಕಾಂಪ್ಲೆಕ್ಸ್. ಈ ಹೀಟ್ ಆಗಿರುತ್ತೆ ನೋಡ್ರಿ, ಹೀಟ್ ಬಾಳ ಆಗ್ಯದ ಇದು ಆಗ್ಯದ ಅಂದ್ರೆ ಒಂದೆರಡು ಬಿ ಕಾಂಪ್ಲೆಕ್ಸ್ ಉಳ್ಗಿತು ಅಂತ ಹೇಳ್ತಾರೆ ನಾವು ಮುಂಜಾನೆ. ಸೊ ನೀರ್ ಜಾಸ್ತಿ ಕುಡಿ, ಬಿ ಕಾಂಪ್ಲೆಕ್ಸ್ ಉಳ್ಗಿತು ಅಂತ ಹೇಳ್ತಾರೆ. ಸೊ ದೇಹದ ಟೆಂಪರೇಚರ್ ನ ರೆಗ್ಯುಲೇಟ್ ಮಾಡಕ್ಕೆ ನಾವೇನ್ ಮಾಡ್ತೀವಿ, ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಸ್ ಅನ್ನ ತಗೋತೀವಿ ಸರ್, ಟೆಂಪರೇಚರ್ ಅನ್ನ ರಿಡ್ಯೂಸ್ ಮಾಡ್ಕೊಳ್ಳೋಕೆ. ಸೊ ಬಿ ಕಾಂಪ್ಲೆಕ್ಸ್ ಅನ್ನ ಉತ್ಪತ್ತಿ ಮಾಡೋದು ದೇಹದಲ್ಲಿ ಯಾವುದು ಅಂತ ಕೇಳಿದ್ರೆ ಇದೇ ಈಕೋಲಿಯಾ ಬ್ಯಾಕ್ಟೀರಿಯಾ. ಮತ್ತೆ ಇನ್ನೊಂದು ಗೊತ್ತಿರಲಿ, ಸೊ ಮಾನವನ ದೇಹದಲ್ಲಿ ಈಕೋಲಿಯಾ ಬ್ಯಾಕ್ಟೀರಿಯಾ ಏನ್ ಮಾಡ್ತಂದ್ರ ವಿಟಮಿನ್ ಕೆ ಅನ್ನ ಸಂಶ್ಲೇಷಣೆ ಮಾಡುತ್ತೆ. ಏನ್ ಮಾಡ್ತದ, ವಿಟಮಿನ್ ಕೆ ಸಂಶ್ಲೇಷಣೆ ಮಾಡ್ತದ. ವಿಟಮಿನ್ ಕೆ ಕೊರತೆಯಿಂದ ಬರುವ ರೋಗ, ವಿಟಮಿನ್ಗಳು ಹೇಳುವಾಗ ಹೇಳ್ತೀನಂತ, ಯಾವ್ದು ಬರ್ತದ, ಹಿಮೋಫಿಲಿಯಾ ಅಂತ ಬರುತ್ತೆ ಸರ್. ರಕ್ತ ಸ್ರಾವ ಆಗೋದು ಹಿಮೋಫಿಲಿಯಾ ಅಂತ ಬರುತ್ತೆ. ಅದು ರಾಜರೋಗ ಅಂತ ಕರಿತೀವಿ. ಇಂಗ್ಲೆಂಡಿನ ರಾಣಿ ವಿಕ್ಟೋರಿಯಾಳಿಗಿತ್ತು, ಹಾಗಾಗಿ ನಾವು ಅದನ್ನ ಏನ್ ಕರಿತೀವಿ, ರಾಜರೋಗ. ರಾಜಮನೆತನದಲ್ಲಿ ರಾಯಲ್ ಡಿಸೀಸ್ ಅಂತ ಕರಿತೀವಿ. ಇಂಗ್ಲೆಂಡಿನ ರಾಣಿಗಿತ್ತು, ಅವ್ರ ಮನೆತನದಲ್ಲಿ ಅನುವಂಶಿಕ ಹೆರಿಡಿಟಿಯಿಂದ ಬರೋ ರೋಗ ಸರ್ ಅದು. ಹಾಗಾಗಿ ಅದಕ್ಕೆ ಏನ್ ಕರಿತೀವಿ ಅಂತ ಕೇಳಿದ್ರೆ ರಾಯಲ್ ಡಿಸೀಸ್ ಅಂತ ಕರಿತೀವಿ. ವಿಟಮಿನ್ ಕೆ ಇಲ್ಲಿ ಸಂಶ್ಲೇಷಣೆ ಆಗ್ತದ. ಮತ್ತೆ ಮಾನವನ ದೇಹಕ್ಕೆ ಬೇಕಾಗುವಂತ ಯಾವುದೇ ಉತ್ಪನ್ನವನ್ನ ಇನ್ನೊಂದು ಪ್ರಾಣಿಯಿಂದ ಬೆಳಿತಾ ಇದೀವಿ ಅಂತಂದ್ರ, ಸೊ ಅಥವಾ ಈ ಒಂದು ಬೇರೊಂದು ಪ್ರಾಣಿಗೆ ಈ ಒಂದು ಬಯೋಲಾಜಿಕಲ್ ಆಗಿ ನಾವು ಇದು ಮಾಡಿದಾಗ ಏನ್ ಮಾಡ್ತೀವಿ, ಬಯೋಟೆಕ್ ಅಲ್ಲಿ ಏನ್ ಮಾಡ್ತಾರ, ಮನುಷ್ಯನ ಅಂಗಾಂಗಗಳನ್ನ ಬೇರೊಂದು ಪ್ರಾಣಿಯಲ್ಲಿ ಬೆಳಿತಿರ್ತಾರ ಸರ್. ಆ ಬೆಳಿಬೇಕಾದಾಗ ಏನ್ ಮಾಡ್ತಾರ ಅಂತಂದ್ರೆ ಈ ಮಧ್ಯವರ್ತಿ ಜೀವಿಯಾಗಿ ಯಾವ ಒಂದು ಜೀವಿಯನ್ನು ಬೆಳಿತಾರ, ಉದಾಹರಣೆಗೆ ಇನ್ಸುಲಿನ್. ನಮ್ ದೇಹದಲ್ಲಿ ಇನ್ಸುಲಿನ್ ಹಂದಿದಾಗ ಕುರಿದಾಗ ಬೆಳಿಲತ್ತಾರಪ್ಪ ಸರ್. ಹಾಗಾದ್ರೆ ನಮ್ ದೇಹದಲ್ಲಿ ಬೆಳಿತಕ್ಕಂಥ ಇನ್ಸುಲಿನ್ ಪ್ರಮಾಣವನ್ನ ಅದರ ಬೆಳಿಲಕ್ಕ ಕಾರಣವಾದ ನಮ್ ದೇಹದಲ್ಲಿನ ಜೀವಕೋಶಗಳನ್ನ ಆ ಕಡೆ ಹಾಕ್ಬೇಕು, ನಾವು ಟ್ರಾನ್ಸ್ಫರ್ ಮಾಡ್ಬೇಕು ನೋಡ್ರಿ. ಆ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಮೀಡಿಯೇಟರ್ ಒಂದು ಜೀವಿ ಬೇಕು ಸರ್. ಒಂದು ಬ್ಯಾಕ್ಟೀರಿಯಾನೋ ಫಂಗಸ್ ಬಳಸ್ತಾರೆ. ಆ ಬ್ಯಾಕ್ಟೀರಿಯಾ ಯಾವ್ದಾಗಿ ಬೆಳೆಸ್ತಾರ ಅಂತ ಕೇಳಿದ್ರೆ ಈಕುಲಿಯಾ ಬ್ಯಾಕ್ಟೀರಿಯಾ. ಇದ್ರ ಬಗ್ಗೆ 2 ಸಲ ಕ್ವಶನ್ ಆಗಿದೆ. ರೋಜಿ ಅಂತ ಆಕಳವನ್ನ ಕಂಡಿಡಿದಾರ ಸರ್. ತಾಯಿ ಎದೆ ಹಾಲನ್ನ ಉತ್ಪಾದನೆ ಮಾಡುವ ಆಕಳು ಯಾವ್ದನ್ನ, ರೋಜಿ. ಹಾಗಾದ್ರೆ ಆ ರೋಜಿಯನ್ನ ಇದು ಮಾಡ್ಬೇಕಾದಾಗ ಈಕೋಲಿಯಾ ಬ್ಯಾಕ್ಟೀರಿಯಾ ಬೆಳೆಸ್ಯಾರ. ಇನ್ಸುಲಿನ್ ಅನ್ನ ಉತ್ಪಾದನೆ ಮಾಡಿ ಕೃತಕವಾಗಿ ಅಂತ ಕೇಳ್ತೇನೆ. ಕೃತಕ ಇನ್ಸುಲಿನ್ ಉತ್ಪಾದನೆಯಲ್ಲಿ KS ಪ್ರಶ್ನೆ ಇದೆ ನೋಡಿ ಹೋಗಿ, ಅಲ್ಲಿ ಕೂಡ ಈಕೋಲಿಯಾ ಬ್ಯಾಕ್ಟೀರಿಯಾ ಇದೆ ಅಂತ ನೋಡ್ತೀವಿ ಸರ್. ಇಷ್ಟು ಈಕ್ವಾಲಿಯಾ ಅಂದಾಗ ಗೊತ್ತಿರ್ಲಿ. ಮತ್ತೆ ಯಾವುದೇ ಇರಲಿ, ಮನುಷ್ಯನ ದೇಹದಲ್ಲಿನ ಅಂಗಗಳನ್ನು ಬೇರೊಂದು ಪ್ರಾಣಿಯಲ್ಲಿ ಬೆಳಿತೀವಿ. ಲಿವರ್ ಬೆಳಿಲತ್ತೀವಿ, ಕಿಡ್ನಿ ಬೆಳಿಲತ್ತೀವಿ, ರಕ್ತ ಬೆಳಿಲತ್ತೀವಿ ಬೇರೆ ಪ್ರಾಣಿಯಲ್ಲಿ. ಸೊ ಅವಾಗ ಟ್ರಾನ್ಸ್ಫರ್ ಮಾಡ್ಬೇಕಾದ ನಮ್ಮಲ್ಲಿರೋ ಜೀವಕೋಶಗಳನ್ನ ಟ್ರಾನ್ಸ್ಫರ್ ಮಾಡ್ಬೇಕಾದಾಗ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಯಾವ ಮಧ್ಯವರ್ತಿ ಜೀವಿಯಾಗಿ ಬಳಸ್ಕೊತೀವಿ ಅಂದ್ರೆ ಈಕ್ವಾಲಿಯಾ. ಎಲ್ಲಿ ಕಂಡು ಬರ್ತದೆ, ದೊಡ್ಡ ಕರಳಿನ ಭಾಗದಲ್ಲಿ ಅಥವಾ ಮೇಲ್ಭಾಗದ ಕಾಲಿನಲ್ಲಿ ಕಂಡು ಬರ್ತದ ಅಂತ ನೋಡ್ತೀವಿ ಸರ್. ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಎಸ್, ಇಲ್ಲಿಂದ ಆಹಾರ ಹೀರು ಬಟ್ಟಲುಗಳು ಇರ್ತಾವ ಸರ್ ನಮ್ಮ ದೇಹದಲ್ಲಿ. ನಮ್ ಲ್ಯಾಟ್ರಿನ್ ಅಂದ್ರೆ ಈ ಒಂದು ಆಹಾರ ಹೋಗ್ತಿರ್ತ ನೋಡ್ರಿ. ಆಹಾರ ಹೋಗುವಾಗ ಆಹಾರದಲ್ಲಿ ಏನಿರ್ತದ, ಸೊ ಫ್ಯಾಟ್ ಅಂಶ ಇರ್ತದ, ಅಥವಾ ಪ್ರೋಟೀನ್ಸ್ ಗಳಿರ್ತವೆ, ಗ್ಲೂಕೋಸ್ ಇರ್ತದೆ, ಇನ್ನೂ ಸಾಕಷ್ಟು ಅಂಶ, ನೀರಿನ ಅಂಶ ಇರ್ತದೆ. ಅವು ಏನಾಗ್ತಿರ್ತಾವ ಸರ್ ಅಂತ ಕೇಳಿದ್ರೆ, ಸೊ ಸಣ್ಣ ಕರಳಿ ದೊಡ್ಡ ಕರಳಿ ಬೀಳ್ತದೆ, ದೊಡ್ಡ ಕರಳಿನ ಸೀದಾ ಮುಂದೆ ಹೋಗಿ ರೆಕ್ಟಮ್ ಬಂದ್ ಬೀಳ್ತಿರ್ತದೆ ಸರ್, ವೇಸ್ಟ್ ಆಗ್ತಿರ್ತ ಹೋಗಿ. ಅವಾಗ ಏನ್ ಮಾಡ್ತಂದ್ರ ಇದು ದೊಡ್ಡ ಕರಳು ಅದ್ರೊಳಗಿನ ಎಲ್ಲಾ ಅಂಶಗಳನ್ನ ಹೀರ್ಕೋತದ. ನೀರಿನ ಅಂಶ, ಪ್ರೋಟೀನ್ ಅಂಶ, ಮಿನರಲ್ಸ್ಗಳು ಯಾವ ಇರ್ತಾವ, ಏನೇನ್ ಬೇಕಾಗ್ತಾವ ದೇಹಕ್ಕೆ ಮುಂದೆ ಫ್ಯೂಚರ್ ಕಂತದ ಅವು ಒಟ್ಟು ಹೀರ್ಕೊಂಡ್ಬಿಡ್ತಾವ ಸರ್. ಹೀರ್ಕೊಂಡಾಗ ಇವನ್ ನೀರನ್ನು ಕೂಡ ಹೀರ್ಕೊತದ್ರಿ. ಹೀರ್ಕೊಂಡಾಗ ಆಹಾರ ಅದು ಏನಾಗ್ತದ, ಗಟ್ಟಿ ಹಾಕೋತ್ ಹೊಲಸ್ ಹಾಕೋತ್ ಬರ್ತದ ಸರ್. ಆ ಗಟ್ಟಿ ಹಾಕೋತ ಹೊಲಸ ಅಷ್ಟೇ ಉಳಿತದ, ಎಲ್ಲವನ್ನ ಹೀರ್ಕೋತದ. ಆ ಹೊಲಸನ್ನೇ ನಾವು ಏನ್ ಕರಿತೀವಿ, ಮಲ ಅಂತ ಕರಿತೀವಿ. ಆ ಹೊಲಸ್ ಏನ್ ಉಳಿತದ ನೋಡ್ರಿ, ಆ ಹೊಲಸನ್ನು ನಾವು ಏನ್ ಕರಿತೀವಿ ಅಂತ ಕೇತನ, ಮಲ ಅಂತ ಕರಿತೀವಿ. ಆ ಮಲ ಎಲ್ಲ ಬಂದು ಎಲ್ಲಿ ಸಂಗ್ರಹಗೊಳ್ತದ ಅಂತ ಕೇತನ, ಈ ರೆಕ್ಟಮ್ ಭಾಗದಲ್ಲಿ. ಎಲ್ಲಿ ಬಂದು ಸಂಗ್ರಹಗೊಳ್ತದ, ರೆಕ್ಟಮ್ ಭಾಗದಲ್ಲಿ. ಈ ರೆಕ್ಟಮ್ ಭಾಗದಲ್ಲಿ ಇನ್ನ ರಾಸಾಯನಿಕ ಪ್ರಕ್ರಿಯೆಗಳು ನಡೀತಿರ್ತಾವ ಸರ್. ಇಲ್ಲಿ ಬಂದು ಕೂತಿರ್ತದ. ಈ ಲ್ಯಾಟ್ರಿನ್ ಖೋಲಿಲ್ಲ ತಿಳ್ಕೊರಿ, 1 ದಿನ 2 ದಿನ ಬಿಟ್ಟಿ ಅಂದ್ರ ಸೊ ಇದ್ರೊಳಗೆ ನೀರನ್ನ ಇನ್ನ ಅದು ಕೊಡ್ತಿರ್ತದ ಬಾಡಿಗೆ. ಅವಾಗ ನೀರಿನ ಅಂಶ ಕಳ್ಕೊತದ. ಅದ್ರೊಳಗೆ ಏನಾರ ಮತ್ ಮಿನರಲ್ಸ್ ಕಳಿತಂದ್ರ ಅದನ್ನ ಕಳ್ಕೊತದ, ಗಟ್ಟಿ ಹಾಕೋತ್ ಹೋಗ್ಬಿಡ್ತದ ಸರ್. ಕೆಲವೊಬ್ರು ಹೆಮ್ಮೆಯಿಂದ ಹೇಳ್ತಾರ, ನಾ 2 ದಿನಕ್ಕೊಮ್ಮೆ ಲ್ಯಾಟ್ರಿನ್ ಹೋಗ್ತೀನಿ, 3 ದಿನಕ್ಕೊಮ್ಮೆ ಹೋಗ್ತೀನಿ ಅಂತ. ಅವಾಗ ಅದ್ರೊಳಗಿಂದ ಎಲ್ಲಾ ನೀರೆಲ್ಲ ಆವಿಯಾಗಿ ಏನಾಗಿರುತ್ತೆ, ಪೂರ್ತಿ ಜಕ್ಕೊಂಡು ಇನ್ನ ರಾಸಾಯನಿಕ ಪ್ರಕ್ರಿಯೆ ನಡೀತಿರ್ತದ ಸರ್. ಅವಾಗ ಗುದದ್ವಾರದ ಮೂಲಕ ಅದು ಹೊರ ಬರ್ಬೇಕು ಸರ್, ವಿಸರ್ಜನೆ ಮಾಡ್ದಾಗ. ಅದನ್ನ ಮಲ ವಿಸರ್ಜನೆ ಅಂತ ಕರಿತೀವಿ. ಈ ಮಲವನ್ನ ರೆಕ್ಟಮ್ ಭಾಗದಾಗ ಸಂಗ್ರಹಗೊಂಡಿರ್ತದ, ಅದನ್ನ ವಿಸರ್ಜನೆ ಮಾಡಿದ್ರ ಮಲ ವಿಸರ್ಜನೆ ಅಂತ ಕರಿತೀವಿ. ಈ ಮಲ ವಿಸರ್ಜನೆ ಅಂದಾಗ ಗುದದ್ವಾರದ ಮೂಲಕ ಪ್ರಕ್ರಿಯೆ ನಡೀತದ. ಮಲ ವಿಸರ್ಜನೆಯನ್ನ ಮಾಡೋದು ಸರ್. ಈ ಭಾಳ ದಿನ ಇಲ್ಲೇ ಇಟ್ಕೊಂಡ್ ಕೂತು ಆಮೇಲೆ ವಿಸರ್ಜನೆ ಮಾಡ್ಲಕ್ ಹೋಗಿ ಗಟ್ಟಿಯಾಗಿ ಬರ್ತದ. ಸೊ ಒಳಗ ಗುದದ್ವಾರಕ್ಕೆ ತರ್ಚ್ಕೊಂಡ್ ಬರ್ತದ, ರಕ್ತ ಬರ್ತದ. ಜೊತೆಗೆ ಏನಾಗ್ತದ, ಮೂಲವ್ಯಾಧಿ, ಪೈಲ್ಸ ಅವೆಲ್ಲ ಹೇಳ್ತಾರ ನೋಡಿ ಹೆಸರುಗಳು. ಪಿಸ್ತೂಲ ಅವೆಲ್ಲ ಚಲೋ ಆಗ್ತಾವ ಸರ್, ಗನ್ನ ಪಿಸ್ತೂಲಗಳು. ಅದಕ್ಕೆ ಹೇಳ್ತೀವಿ ಸೊ ಯಾವತ್ತು ನೀರು ಜಾಸ್ತಿ ಕುಡಿಬೇಕು, ನಮ್ ಲ್ಯಾಟ್ರಿನ್ ಯಾವತ್ತು ಗಟ್ಟಿ ಆಗ್ಬಾರ್ದು ಸರ್. ಮತ್ತು ದಿನಕ್ಕೆ 2 ಸಲ ಹೋಗ್ಬೇಕು ಸರ್. ನೋಡ್ರಿ ನಾ ಹೇಳಿನಿ, ಇಲ್ಲಿ ಹಾಕಿದ್ರಿ ಬಾಯ ಆಗತ್ತಂದ್ರ ಆಹಾರ ಇಲ್ಲಿ ಬಂದ್ ಬೀಳಕ ಎಷ್ಟು ಟೈಮ್ ತೋತಂದ್ರ ಸರಾಸರಿ 12 ಗಂಟೆ ಸಾಕು ಸರ್.
ಅದ್ರಾಗ ಗ್ಲೂಕೋಸ್ ಇರ್ತಕ್ಕಂಥದ್ದು, ಫ್ರೂಟ್ಸು, ಫ್ರಕ್ಟೋಸ್ ಇರ್ತಕ್ಕಂಥ ಹಣ್ಣುಗಳನ್ನ ನಾವು ಇವು ತಿಂದಿದ್ರಿ ಅಂದ್ರ ಸರ್ 5-6 ಗಂಟೆಗೆ ಬಂದ್ಬಿಡ್ತಾವ ಸರ್ ಆಹಾರ ಇಲ್ಲಿಗೆ. ಅಕಸ್ಮಾತ್ ಆಗಿ ನೀವು ಏನಾರ ಗಟ್ಟಿ ಪದಾರ್ಥಗಳನ್ನ ತಿಂದಿರಿ ಅಂದ್ರೆ ಲೇಟ್ ಆಗ್ತದೆ ಬರ್ಲಾಕ. ಅದ್ರ ವಿಶೇಷ ಅಂತ ಕೇಳಿದ್ರೆ ಸರಾಸರಿ 12 ಗಂಟೆ ತೋತ ಸರ್. ಹಂಗಾಗಿ ದಿನದಾಗ 2 ಸಲ ರೆಕ್ಟಮ್ದಾಗ ಬಂದು ಕೂತಿರೋದು ಹೊಲಸೆಲ್ಲ ಹೊರಗೆ ಹಾಕ್ಬೇಕ್ರಿ. ದಿನದಾಗ 2 ಸಲ ಲ್ಯಾಟ್ರಿನ್ಗೆ ಹೋಗ್ಬೇಕು ನಾವು. ಮುಂಜಾನೆ ಎಷ್ಟಕ್ಕೆ ಹೋಗಿರ್ತೀರಿ, ಸಾಯಂಕಾಲ ಸೇಮ್ ಟೈಮ್. ಮುಂಜಾನೆ 6 ಗಂಟೆಗೆ ಹೋಗಿರಿ ಅಂದ್ರೆ ಸಾಯಂಕಾಲ 6 ಗಂಟೆ ಅಥವಾ 8 ಗಂಟೆಗೆ ಮುಂಜಾನೆ ಹೋಗಿರ ಸಾಯಂಕಾಲ 8 ಗಂಟೆ, ಒಟ್ಟು 2 ಟೈಮ್ಸ್ ಏನ್ ಮಾಡ್ಬೇಕು, ಟೈಮ್ ಸೆಟ್ ಮಾಡ್ಬೇಕ್ರಿ ಸರ್. ಬರ್ಬೇಕಲ್ರಿ ಕೆಲವ್ರು ಅಂತಾರ. ಸೊ ನೀವು ಹೋಗಿ ನೋಡ್ರಿ, 365 ದಿನಗಳಲ್ಲಿ ನನ್ನ ಕ್ಯಾಲೆಂಡರ್ ಪ್ರಕಾರ 365 ದಿನಗಳಲ್ಲಿ 300 ದಿನಗಳಿಗಿಂತ ಹೆಚ್ಚು ದಿನ ನಾನು ಏನ್ ಮಾಡ್ತೀನಿ, 2 ಟೈಮ್ಸ್ ಲ್ಯಾಟ್ರಿನ್ ಹೋಗ್ತೀನಿ. ಇದು ನನ್ನ ಹೆಮ್ಮೆ. ನಾ ಹೋಗ್ತೀನಿ ಸರ್, ಬರ್ತದ. ನೀವು ಟ್ರೈ ಮಾಡ್ರಿ. ಸುಮ್ ಹೋಗಿ ಕುಂದ್ರಿ, ಬಂದಿಲ್ಲ ಅಂದ್ರೆ ಏನಂತ ಒಂದ್ 2 ನಿಮಿಷ ಟೈಮ್ ಪಾಸ್ ಮಾಡಕ್ ಏನಂತ ಹೋಗಿ ಮೊಬೈಲ್ ತಗೊಂಡ್ ಹೋಗಿರ್ತೀರಿ, ಆರಾಮ ಸಾಂಗ್ ಕೇಳ್ಕೊತ ಕೂತ್ ಬಿಡ್ರಿ ಹೋಗಿಸಿಂದ್ರ. ಆದ್ರೆ ದಯವಿಟ್ಟು 2 ಟೈಮ್ ಹೋಗ್ರಿ, ಪೈಲ್ಸ್ ಆಗ್ಬಾರ್ದು ಅಂದ್ರೆ ಹೇಳತ್ತೀನಿ ನಾನು. ಸೊ 2 ಟೈಮ್ಸ್ ಹೋಗೇಬೇಕು ಸರ್ ಲ್ಯಾಟ್ರಿನ್. 2 ಟೈಮ್ಸ್ ಹೋಗ್ಬೇಕು. ಅವಾಗ ಏನಾಗ್ತದ, ಮೂತ್ರ ಇದು ಮಲ ಸರಾಗವಾಗಿ ಹೋಗ್ತದೆ. ನಾರು ಪದಾರ್ಥಗಳು ಹೆಚ್ಚಿಗೆ ತಿಂದಿದ್ರೆ ಅಂದ್ರೆ ಇನ್ನೂ ಈಸಿಯಾಗಿ ಹೋಗ್ತದೆ. ಯಾಕಂದ್ರೆ ಅದ್ರೊಳಗೆ ನೀರಿನ ಅಂಶಗಳನ್ನ ಅಲ್ಲೇ ಇಟ್ಕೊಂಡಿರ್ತಾವ, ಫೈಬರ್ಸ್ಗಳು. ಸೊ ಹಾಗಾಗಿ ನಾರು ಪದಾರ್ಥಗಳನ್ನ ಜಾಸ್ತಿ ತಿನ್ಬೇಕು, ಮತ್ತ ನೀರ್ ಜಾಸ್ತಿ ಕುಡಿಬೇಕು. ಗಟ್ಟಿ ಆಗ್ಬಾರ್ದು ಮಲ ಯಾವತ್ತು ಹೊರ ಬರ್ಬೇಕಾದಾಗ ನೀರ್ ಜಾಸ್ತಿ ಕುಡಿಬೇಕು. ಸೊ ಅವಾಗ ವಿಸರ್ಜನೆ ಮಾಡಿದಾಗ ತ್ರಾಸ ಆಗಲ್ಲ. ಎಷ್ಟು ಗಂಟೆ ಅಂತ ಹೇಳಿದೆ, 12 ಗಂಟೆ ಸಂಪೂರ್ಣ ಜೀರ್ಣಕ್ರಿಯೆ ಮುಗಿದಿರ್ತದ ಅಂತ ನೋಡ್ತೀವಿ. ಸೊ ಇಷ್ಟೆಲ್ಲ ಜೀರ್ಣಾಂಗ ಕ್ರಿಯೆ 12 ಗಂಟೆ ಪ್ರೊಸೆಸ್ ಅನ್ನ ನಾನು 1 ಗಂಟೆ ಟೈಮಲ್ಲಿ ಏನ್ ಮಾಡೀನಿ, ಮುಗಿಸ್ಕೊಟ್ಟಿನಿ. ಎಲ್ಲೆಲ್ಲಿ ಆಹಾರ ಹೋಯ್ತು ಅನ್ನೋದನ್ನ ಸೊ ಇನ್ನೊಂದ್ಸಲ ಏನ್ ಮಾಡೋಣ, ನೋಡ್ಕೋತಾ ಬರೋಣ ಅಂತ. ಬಟ್ ಈ ಮಲ ವಿಸರ್ಜನೆ ಎಲ್ಲಿ ನಡೀತದ, ಗುದದ್ವಾರದ ಮೂಲಕ ನಡೀತದ. ಹಾಗಾಗಿ ಅದು ಮಲ ವಿಸರ್ಜನೆ ಮಾಡ್ಲಿಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ಕೊನೆಯ ಭಾಗ ಅಂತ ಕರಿತೀವಿ, ಇದನ್ನು ಪ್ರಥಮ ಭಾಗ ಅಂತ ಕರಿತೀವಿ ಸರ್. ಸೊ ಇಷ್ಟೆಲ್ಲ ಪ್ರೊಸೆಸ್ ಆದ ನಂತರ ಶಿಕ್ಷಕರು ಏನ್ ಮಾಡ್ತಾರ, ಎಲ್ಲಾ ಹುಡುಗರಿಗೂ ಕೇಳ್ತಿರೋದವತ್ತ, ಏ ಗುಂಡ ಹೇಳೋ, ನೀ ಹೇಳೋ ಅಂತ. ಏನಂತ, ಸೊ ಜೀರ್ಣಾಂಗ ಕ್ರಿಯೆ ಅಂದ್ರೆ ಏನು ಅಂತ ಒಂದೇ ವಾಕ್ಯದಲ್ಲಿ ಹೇಳ್ರಿ ಅಂತ ಕೇಳ್ತಾರ. ಶಾಣೆ ಹುಡುಗರು ಹಿಂಗ್ ಕೈ ಕಟ್ಟಿ ಹೇಳ್ತಾವ ಸರ್, ಬಾಯಾಗ ಬತ್ಸರ, ಅಲ್ಲಿಂದ ಜಠರಗ್ ಬತ್ಸರ, ಆಮೇಲೆ ಲಿವರ್ಗ್ ಬತ್ಸರ, ಆಮೇಲೆ ಪ್ಯಾಂಕ್ರಿಯಾಸ್ ಹೋಯ್ಸರ, ಸಣ್ಣ ಕಲ್ಲು ದೊಡ್ಡ ಇವೆಲ್ಲ ಕತೆ ಹೇಳ್ತಿರ್ತಾರ. ಹಿಂದೆ ಗುಂಡ ನಿದ್ದೆ ಹೊಡಿತಿರ್ತಾನ ಸರ್. ಅವಾಗ ಸೊ ಚಪ್ಪಿಸ್ ತಗೊಂಡು ಗುಂಡು ಹೊಡಿತಾರ, ಹೇಳ ಗುಂಡ ಅಂತಾರ ಸರ್. ಅವಾಗ ಎದ್ದಂತ ಗುಂಡ ನಿಧಿಗಣ ಎದ್ದು ಕುಂತ ಕೇಳಿದಾಗ, ಗುಂಡ ಜೀರ್ಣಾಂಗ ಕ್ರಿಯೆ ಅಂದ್ರೆ ಏನು? ಅವಾಗ ಅವನು ಚಲೋ ಮಾಡಿನಂತ ಸರ, ಬಾಯಿ ಸರ್, ಹಂಗ್ ಬೇಡ, ಒಂದೇ ವ್ಯಾಖ್ಯಾದಾಗ ಹೇಳಿ ಅನ್ನಂತ. ಹಂಗ್ರಿ ಸರ. ಸರ್ ಒಂದೇ ವಾಕ್ಯದಲ್ಲಿ ಜೀರ್ಣಾಂಗ ಕ್ರಿಯೆ ಹೇಳ್ಬೇಕಾದ್ರ ಸರ್ ಬಲಗೈಯಿಂದ ಸ್ಟಾರ್ಟ್ ಆಗಿ ಎಡಗೈ ಎಂಡ್ ಆಗಿದ್ದೆ ಜೀರ್ಣಾಂಗ ಕ್ರಿಯೆ ಅಂತ ಸರ್. ಹೌದು ಅಲ್ಲೋ ವಿಚಾರ ಮಾಡ್ಕೋರಿ. ಸೊ ಈ ಕಡೆ ಬನ್ನಿ, ಆಹಾರ ಎಲ್ಲೆಲ್ಲಿ ಹೋಯ್ತು ಅಂತ ಒಂದ್ಸಲ ಗ್ಲಾನ್ಸ್ ಮಾಡ್ಕೊತ ಬಂದ್ಬಿಡವಂತ. ಎಸ್, ಒಂದ್ ಡಯಾಗ್ರಾಮ್ ನೋಡ್ಕೊಂಡು ಎಸ್ ಬನ್ನಿ. ಆಹಾರ ಎಲ್ಲಿ ಬತ್ತು, ಮೊದಲು ಬಾಯಿಗೆ ಬತ್ತು, ಬಾಯಿನಿಂದ ಎಲ್ಲಿ ಬತ್ತು, ಸೊ ಬೋಲಸ್ ಆಗಿ ಸೊ ಗಂಟ್ಲಕ್ ಬಂತು, ಗಂಟಲಿನಿಂದ ಎಲ್ಲಿ ಬತ್ತು, ಸೊ ಈ ಒಂದು ಸೀದಾ ಸ್ಟಮಕ್ ಬಂತು. ಸ್ಟಮಕ್ ನಲ್ಲಿ ಏನಾಯ್ತು, ಆಹಾರ ದೀರ್ಘ ಸಮಯ ಇತ್ತು. ದೀರ್ಘ ಸಮಯ ಅಲ್ಲಿನಿಂದ ಏನ್ ಮಾಡ್ತಾ, ಲಿವರ್ ಕಡೆ ಬರ್ತಾ, ಬೈಲ್ ಜ್ಯೂಸ್ ನೊಂದಿಗೆ ಸೇರ್ಕೋತದ. ಆಮೇಲೆ ಏನ್ ಮಾಡ್ತಾ, ಪ್ಯಾಂಕ್ರಿಯಾಸ್ ಕಡೆ ಬರ್ತಾ, ಪ್ಯಾಂಕ್ರಿಯಾಸ್ ನಿಂದ ಸಣ್ಣ ಕರಳಿಗೆ ಹೋಯ್ತು, ಸಣ್ಣ ಕರಳಿಂದ ದೊಡ್ಡ ಕರಳಿಗೆ ಬಂದು, ದೊಡ್ಡ ಕರಳಿಂದ ಬಂದು ರೆಕ್ಟಮ್ದಾಗ ಕೂತು, ರೆಕ್ಟಮ್ದಾಗ ಕೂತದ. ಈಗ ನಿಮ್ದು ಸರ್ ನೀವು ಯಾವಾಗ ಹೂ ಅಂತೀರಿ ಅವಾಗ ಹೊರಗೆ ಹೋಗ್ತದ ಸರ್. ಅಂದ್ರೆ ಸೊ ರೆಕ್ಟಮ್ ಒಳಗೆ ಬಂದು ಕೂತಿರ್ತದ, ನೀವು ಯಾವಾಗ ಹೋರಿ ಅಂದ್ರೆ ಹೊರಗೆ ಹೋಗ್ತದ. ಸೊ ದೀಸ್ ಆರ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಇಷ್ಟು ನಿಮ್ ಜೀರ್ಣಾಂಗ ಕ್ರಿಯೆ ಅಂದಾಗ ಪ್ರಮುಖವಾದಂತ ಪಾಯಿಂಟ್ಸ್ ಗಳು ಗೊತ್ತಿರಬೇಕು ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಜೀರ್ಣಾಂಗ ಕ್ರಿಯೆ ಅನ್ನೋ ಟಾಪಿಕ್ ಅನ್ನ ಮುಗಿಸೋಣ ಅಂತ. ಮತ್ತೆ ಇನ್ನೊಂದು ಟಾಪಿಕ್ ನೊಂದಿಗೆ ಏನ್ ಮಾಡ್ತೀನಿ, ಮತ್ತೆ ನಿಮ್ ಮುಂದೆ ಬರ್ತೀನಿ. ತಮ್ಗೆ ಏನಾರ ಡೌಟ್ಸ್ ಇತ್ತಂದ್ರೆ ಸೊ ಕೆಳಗಡೆ ಕಮೆಂಟ್ ಹಾಕೋ ಮೂಲಕ ಏನ್ ಮಾಡ್ರಿ, ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಡಿ. ನಮಸ್ಕಾರ.